ಒಂದು ನಿಮಿಷ ಏನಾದರೂ ನನ್ನ ಮುಖ ತೊಳ್ಕೊಂಡು ಆಚೆ ಬರೋಷ್ಟೊತ್ತಿಗೆ ಕುಂಕುಮ ಇಲ್ಲ ಹಣೆಯಲ್ಲಿ ಅಂದರೆ ಅಷ್ಟು ಕುಂಕುಮ ಇಟ್ಕೋ ಅಂತನವರು. ಅರಿಶಿನ ಕುಂಕುಮ ಭಾಗ್ಯದ ಸಂಗಮ. ನನ್ನ ಗಂಡನಿಗೆ ಹೇಗೆ ಬೇಕೋ ನಾನು ಆಗಿದ್ದೀನಿ. ಅದು ಈ ದೇಹಕ್ಕೆ ಅಲಂಕಾರ ಮಾಡಿರೋದು. ನನ್ನ ಆತ್ಮನ ಆಲ್ರೆಡಿ ನನ್ನ ಗಂಡನ ಜೊತೆ ಸೇರಿಸಿದ್ದೀನಿ. ವಾಟ್ಸಪ್ಪಲ್ಲಿ ಸುಮ್ಮನೆ ಅದನ್ನ ಮೇಲೆ ಹಾಕೊಂಡಿದ್ದೀನಿ, ಏನಂದರೆ ಮರುಜನ್ಮವಿದ್ದರೆ ಸೇರುವೆ ನಿನ್ನ ಅಂತ. ಮರುಜನ್ಮವಿದ್ದರೆ ಸೇರೆ ನನ್ನ. ಫಿಸಿಕಲಿ ಹರಾಸ್ ಮಾಡೋರಿಂದ ಪ್ರಾಬ್ಲಮ್ಮು ಎಲ್ಲ ತಗೊಂಡು ನಾವು ಆಚೆ ಕಡೆ ಬಂದ್ವಿ, ಒಂದು ಆ ದೇವ್ರಿಗೆ ಶರಣಾಗಿದ್ದೀವಿ ಅಂದರೆ ನನ್ನ ಕರ್ಮ ಕಳೆದೋಯ್ತು ಅಂತ. ಈಗ ಯಾರಾದರೂ ಬಂದು ಮತ್ತೊಂದು ಮದುವೆ ಆಗುಂದ್ರೆ ಏನಂತೀರಾ? ಆ ಆತ್ಮಗನ ಅವ್ರಿಗೆ ಅಂತಾನೆ ಇಟ್ಬಿಟ್ಟಿದ್ದೀನಿ. ಮೀಟಿದ ನೆನಪೆಲ್ಲವೂ ಎದೆ ತುಂಬಿ ಹಾಡಾಗಿದೆ. ನನ್ನ ಲೈಫಲ್ಲಿ ಅವರು ಯಾವತ್ತಿಗೂ ಆರದೇ ಇರೋಂಥ ನಂದಾದೀಪ. ಆರದಿರಲಿ ಬೆಳಕು. ಅವ್ರ ಪಾದದಲ್ಲಿ ಯಾವತ್ತೂ ನಾನು ಬಾಡದೇ ಇರೋಂಥ ಹೂವು. ಮಲ್ಲಿಗೆ ನಿನ್ನದೇ ಹಾಡಿದು. ಸಾವಿಗೆ ಸಾವಿರ ದಾರಿ, ಬದುಕೋದಕ್ಕೆ ಭರವಸೆ ಒಂದೇ ದಾರಿ. ನಿನ್ನೆಗಳ ನೆನಪುಗಳೇ ನಾಳೆಯ ಭರವಸೆಯೋ. ಕಂಡಕ್ಟರ್ ಮುಂದೆ ಬಂದು ನಿಂತಾರೆ, ನೀವು ನಗ್ರಿ ಅಂತೀರಿ. ಈ ಪ್ರೊಫೆಷನ್ ಆಯ್ಕೆ ಮಾಡ್ಲಿಕ್ಕೆ ಕಾರಣ? ನನಗೆ ಮೊದಲಿಂದ ಅದೊಂಥರ ಹುಚ್ಚು ಅನ್ಬೋದು, ಆಸಕ್ತಿ ಅನ್ಬೋದು. ಎಲ್ಲದು ಚಿಕ್ಕ ಫೋನ್ ಇತ್ತು, ಅದರಿಂದ ನಾನು ಫೋಟೋಸ್ ತೆಗಿತಾ ಇದ್ದೆ. ಪ್ರಪಂಚನ ಎದುರಿಸ್ತಾ ಇದ್ದೀನಿ ಅಂತಂದ್ರೆ ಅದಕ್ಕೆ ಮೇನ್ ಕಾರಣ ಅಂತಂದೆ. ಎಲ್ಲರೂ ನಿಮ್ಮನ್ನ ಆರೋಪ ಮಾಡೋರೇ ಆಗಿದ್ರೆ ಅಥವಾ ಏನ್ ಇಲ್ಲ, ನಡೀತಾ? ಎಲ್ಲರೂ ಅಂದ್ರೆ ಹೆಂಗೆ ಅಂದ್ರೆ ಒಂಥರ ನ್ಯೂಟ್ರಲ್ ಆಗ್ಬಿಟ್ರು ಆ ಟೈಮ್ಗೆ. ಪರನೂ ಇಲ್ಲ, ವಿರೋಧನೂ ಇಲ್ಲ. ಬಟ್ ನಿಮಗೆ ಗೊತ್ತಾಗ್ತಿತ್ತು ಇಲ್ಲೇ ನಡೀತಾ ಇದೆ ಅಂತ. ಅವರು ಸಾಲ ಮಾಡಿದ್ರಲ್ಲ, ಅವ್ರಗಳ ಕಡೆಯಿಂದ ಶುರು ಆಯಿತು. ರಾತ್ರಿ ಹೊತ್ತಲ್ಲಿ ಬರೋದು, ಮನೆ ಹತ್ರ ಡೋರು ನಾಕ್ ಮಾಡೋದು, ಕಿಟಕಿ ಬಡಿಯೋದು, ಹಾಗೆ ಶುರು ಆಯ್ತಲ್ಲ ಆದ್ಮೇಲೆ. ಗಂಡ ಇಲ್ಲ, ತಾಯ್ತನೂ ಇಲ್ಲ, ಬೇಸರ ಇತ್ತ ಗಂಡ ತೀರು ಹೋದ್ಮೇಲೆ? ಇತ್ತು, ಖಂಡಿತ ಇತ್ತು. ಅಂದ್ರೆ ಒಂಟಿತನ ಇತ್ತು, ಸ್ವಲ್ಪ ಒಂಟಿತನೂ ಇತ್ತು. ಮತ್ತೆ ವಾಸನೆ ಬಂದರೆ ಮಾತ್ರ ಆಚೆ ಗೊತ್ತಾಗುತ್ತೆ ನಾನು ಸತ್ತರೆ ಅನ್ನೋ ಲೆವೆಲೆಲ್ಲ ಯೋಚನೆ ಮಾಡಿಬಿಟ್ಟಿದ್ದೆ. ವೆಲ್ಡಿಂಗ್ ಎಲ್ಲನೂ ಕಣ್ಣಿಗೆ ಅದು ಇದನ್ನು ಹಾಕ್ಕೊಂಡು ಮಾಸ್ಕ್ ಹಾಕ್ಕೊಳ್ದಿರ ಮಾಡಿದ್ದಾರೆ. ಅದು ಕಣ್ಣು ತುಂಬ ಉರಿ ಆಗೋಗಿ ಪೂರ್ತಿ ರೆಡ್ ಆಗೋಗಿದೆ. ಕೊನೆಗೆ ರಾತ್ರಿ ಕಣ್ಣು ಉರಿತಾ ಇದೆ, ತುಂಬ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗುವಂತ ಓನರ್ ಮಗನ ಕೇಳಿದ್ದಾರೆ. ಕರ್ಕೊಂಡು ಹೋಗಿದ್ದಾನೆ. ಆಮೇಲೆ ಆನ್ ದ ವೇ ಹೋಗ್ತಾನೆ BP ತುಂಬ ಜಾಸ್ತಿ ಆಗಿದೆ, ಇಲ್ಲ ಆಗೋದಿಲ್ಲ, ಬೇರೆ ಕಡೆ ಕರ್ಕೊಂಡೋಗಿ ಅಂತ ಅವ್ರು ಹೇಳಿದ್ದಾರೆ. ಅಲ್ಲಿದ್ದ ಬೇರೆ ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡೋ ಮಧ್ಯದಲ್ಲಿ, ದಾರಿ ಮಧ್ಯದಲ್ಲೇ ಹಾರ್ಟ್ ಅಟ್ಯಾಕ್ ಇದು BP ಜಾಸ್ತಿ ಆಗಿ ಹಾರ್ಟ್ ಅಟ್ಯಾಕ್ ಆಗಿ ಹೋಗ್ಬಿಟ್ಟಿದ್ದಾರೆ. ಇವನ್ನ ನೋಡಿದ್ರೆ ಹೇಗಿರಬೇಕು ಅನಿಸುತ್ತೆ, ಅದು ಇದು ಅಂತೆಲ್ಲ ಹೇಳಿದ್ದಂಥವ್ರೇನೆ. ಕೊನೆಗೂ ಅವನನ್ನು ಸಾಯಿಸ್ಬಿಟ್ಲು ಅಂತ ಮಾತಾಡಿದ್ರು. ರಾತ್ರಿ ಅವ್ರ ಮನೆಗೆ ಹೋಗಿ ಊಟ ಮಾಡಿದ್ದಾನೆ, ಊಟದಲ್ಲೇನೋ ಹಾಕೊಟ್ಟಿದ್ದಾಳೆ ಅಂತ. ಆ್ಯಕ್ಚುಲಿ ನಮ್ಮ ಮನೇಲಿ ಅವತ್ತು ಊಟನೇ ಮಾಡಿರಲಿಲ್ಲ ಅವರು. ಜೀವನದಲ್ಲಿ ಯಾವಾಗಾದರೂ ಸಾಯುವ ಪ್ರಯತ್ನ ಮಾಡಿದ್ದೀರಾ? ಖಂಡಿತ ಮಾಡಿದ್ದೀನಿ. ಆಚೆ ಕಡೆ ಎಲ್ಲಿಗಾದ್ರೂ ಅವರೇ ಮಲ್ಲಿಗೆ ಹೂ ಬೇಕಾ ಕೇಳ್ತಾ ಇದ್ರು. ನೀನು ಹಿಂಗೆ ಚಪಾತಿ ಮಾಡ್ತಾ ಇರ್ತಿಲ್ಲ, ಸೌಂಡ್ ಬರುತ್ತೆ ನೋಡು, ಚೆನ್ನಾಗಿರುತ್ತೆ ಅಂತ ಅನ್ನೋರು. 25ನೇ ತಾರೀಕು ಬೆಳಗ್ಗೆ ಜನವರಿ ಶನಿವಾರ ಬೆಳಗ್ಗೆ 7 ಗಂಟೆಗೆ ಇಡೀ ಫ್ಯಾಮಿಲಿಗೆ ಒಂದು ಶಾಕ್ ಹೊಡೀತು. ಲೈಫಲ್ಲಿ ಅಂಥ ಒಂದು ಶಾಕು, ಅಂಥ ಒಂದು ಇದು ಆಗೇ ಇರಲಿಲ್ಲ ನನಗೆ. ನಮ್ಮ ಅತ್ತೆ ಕಾಫಿ ತೊಗೊಂಬಂದು ಕೊಟ್ಟರು, ಕುಡ್ದೆ ಕಾಫಿನ. ಕುಡಿದ್ಬಿಟ್ಟು ರೂಮ್ಗೆ ಹೋಗೋದು, ಒಂದು 10-15 ಸಿಕ್ಕದಷ್ಟು ಮಾತ್ರೆ ತಗೊಳ್ಳೋದು, ವಾಪಸ್ ಬರೋದು. ಈಗ ನನಗಿದು ಬರಲ್ಲ ಅಂತ ಹೇಳಿದ್ರೆ ನಾನು ಅದು ತಿನ್ನಬಾರ್ದು. ಇಮಿಡಿಯೇಟಾಗಿ ಅದು ಆಚೆ ಬಂದೇ ಬಿಡುತ್ತೆ. ಹಣೆ ಬರನೂ ಅಷ್ಟೇನೆ, ನಮ್ಗೆ ಹಣೆ ಬರದಲ್ಲಿ ಏನಿದೆಯೋ ಅದು ಹಾಗೇ ಆಗುತ್ತೆ. ಈಗ ಗಂಡ ಇದ್ದವರು ಎಲ್ಲ ಬಿಚ್ಚಾಕ್ಬಿಟ್ಟು ನಂಗೆ ಅಲ್ಲಿ ಚುಚ್ಚುತ್ತೆ, ನಂಗೆ ಇಲ್ಲಿ ಚುಚ್ಚುತ್ತೆ ಅಂತ ಹೇಳ್ಕೊಂಡು ಬಿಚ್ಚಾಕಿ ಓಡಾಡ್ತಾರೆ. ಅವ್ರಿಗೆ ಅಂಟದಿರ ಇರೋ ದೋಷ ನಮಸ್ಕಾರ, ಹರೇ ಕೃಷ್ಣ. CCSನ ಮತ್ತೊಂದು ಪಾಡ್ಕಾಸ್ಟ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಮ್ಮೊಂದಿಗೆ ಬೆಂಗಳೂರಿನ ನಂದಿನಿಯವರು ನಮ್ಮ ಜೊತೆ ಇದ್ದಾರೆ ಈ ಪಾಡ್ಕಾಸ್ಟಲ್ಲಿ. ಅವರ ಕಥೆಗಳೂ ಕೂಡ ನನಗೆ ನಂಬಿಕೆ ಇದೆ 4 ಜನಕ್ಕೆ ಸ್ಫೂರ್ತಿ ಕೊಡುತ್ತೆ ಅಥವಾ ಪಾಠವಾಗುತ್ತೆ. ಒಂದು ಹೆಣ್ಮಗಳಾಗಿ, ಒಬ್ಬಂಟಿ ಹೆಣ್ಮಗಳಾಗಿ ಆಕೆ ಬದುಕನ್ನು ಹೇಗೆ ಲೀಡ್ ಮಾಡ್ತಿದ್ದಾರೆ, ಅವರು ಅನುಭವಿಸಿದ ಕಥೆಗಳು, ವ್ಯಥೆಗಳು, ಮತ್ತು ಅವರು ಆಧ್ಯಾತ್ಮಿಕವಾಗಿಯೂ ಬಹಳ
ತಿಳ್ಕೊಂಡವರಿದ್ದಾರೆ. ಅವರನ್ನು ಮಾತಾಡಿಸೋಣ. ನಂದಿನಿ ಇವರು ಇವತ್ತು ನಮ್ಮ ಜೊತೆ ಇದ್ದಾರೆ. ಆ್ಯಂಡ್ ಇವರ ವೃತ್ತಿ ಫೋಟೋಗ್ರಫಿ. ಹೆಣ್ಮಕ್ಳು ಫೋಟೋಗ್ರಫಿ ವೃತ್ತಿಯನ್ನು ಆಯ್ಕೆ ಮಾಡಿಕೊಂಡ್ರು. ನನಗೆ ಆರಂಭದಲ್ಲಿ ಬಹಳ ಆಶ್ಚರ್ಯ ಅನ್ನಿಸ್ತು. ದಟ್ಸ್ ಗ್ರೇಟ್. ಆ ಕಥೆಯನ್ನು ನಾವು ಕೇಳೋಣ. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಹರೇ ಕೃಷ್ಣ. ಹರೇ ಕೃಷ್ಣ. ಭಾಳ ಚೆನ್ನಾಗಿದ್ದೀವಿ. ನೀವು ಹೆಂಗಿದ್ದೀರಿ? ಚೆನ್ನಾಗಿದ್ದೀನಿ. ಚೆನ್ನಾಗಿಟ್ಟಿದ್ದಾನೆ ದೇವರು ಅಂತ ಹೇಳ್ಬೋದು. ಚೆನ್ನಾಗಿಟ್ಟಿದ್ದಾನ? ಖಂಡಿತ. ಓಕೆ, ನೀವು ಆ ರುದ್ರಾಕ್ಷಿ ಮಾಲೆ ಧರಿಸಿರೋದ್ರ ಬಗ್ಗೆ ಹೇಳ್ತಾ ಇದ್ರಿ. ಸೊ ಯಾವಾಗಲೂ ಧರಿಸಿರ್ತೀರಾ? ಹಾಂ, ಯಾವಾಗಲೂ ಧರಿಸಿರ್ತೀನಿ. ಅದನ್ನು ಜಪ ಮಾಡಿಕೊಂಡು ಪಂಚಾಕ್ಷರಿ ಮಂತ್ರದಿಂದ ಅದನ್ನು ಧರಿಸೋವಾಗ ಪ್ರತಿ ಸತಿನೂ ಶಿವನ್ ಧ್ಯಾನ ಮಾಡ್ಕೊಂಡು ಧರಿಸೋದು ನಾನು. ಧರಿಸ್ತೀರಿ? ಓಕೆ. ಅದನ್ನು ಹಾಕಿರ್ತೀನಿ. ತುಳಸಿ ಮಾಲೆ ಹಾಕೋತೀನಿ. ತುಳಸಿ ಮಾಲೆ ಹಾಕ್ತೀರಿ? ಭಾಳ ಸಂತೋಷ. ದೇವ್ರು ಒಳ್ಳೇದು ಮಾಡಲಿ. ಸೊ ನಿಮ್ಮ ಪುಟ್ಟ ಪರಿಚಯ ಏನು ಮಾಡ್ಕೊಂಡಿದ್ದೀರಿ, ಯಾರು ನೀವು? ಸೊ ಅದ್ರ ಬಗ್ಗೆ ಸ್ವಲ್ಪ ನಮ್ಮ ವೀಕ್ಷಕರಿಗೆ ಹೇಳಿ. ನಾನು ನಂದಿನಿ ಸಂತೋಷ್ ಅಂತ. ನಾನು ಮೂಲತಃ ಬೆಂಗಳೂರು, ಹುಟ್ಟಿದ್ದು ಬೆಳೆದಿದ್ದು ಎಲ್ಲ ಬೆಂಗಳೂರೇ. ನನ್ನ ವೃತ್ತಿ ಪ್ರೊಫೆಷ್ನಲಿ ನಾನು ಫೋಟೋಗ್ರಾಫರು. ಹೌದಾ? ಖಂಡಿತ. ಎಲ್ಲರನ್ನ ಚೆನ್ನಾಗಿ ತೋರಿಸೋದು. ಹಾಂ, ಚೆನ್ನಾಗಿ ತೋರಿಸೋದು. ಸ್ಮೈಲ್ ಪ್ಲೀಸ್ ಅಂತ ಹೇಳೋ ಅಂಥ ಅದ್ಭುತವಾದ ಕೆಲಸ. ಬಟ್ ಹಾಗೆ ಸ್ಮೈಲ್ ಪ್ಲೀಸ್ ಅಂತ ಹೇಳಬೇಕಾದ್ರೆ ನಿಮ್ಮೊಳಗಡೆ ನಗು ಇರುತ್ತೋ ಇಲ್ವೋ ಅದು ಮ್ಯಾಟ್ರೇ ಅಲ್ಲ. ಅವ್ರನ್ನ ನೀವು ಸ್ಮೈಲ್ ಪ್ಲೀಸ್ ಅಂತೀರಿ. ನಗ್ರಿ ಅಂತ ಹೇಳೋದು ನಿಮ್ಮ ಪ್ರೊಫೆಷನ್ನವ್ರು ಮಾತ್ರ ಅನಿಸುತ್ತೆ. ಹೌದು. ಕಂಡಕ್ಟ್ರ್ ಮುಂದೆ ಬಂದು ನಿಂತಾರೆ, ಮುಂದೆ ಬನ್ನಿ ಅಂತಾರೆ, ನೀವು ನಗ್ರಿ ಅಂತೀರಿ. ಹೌದು. ಬಟ್ ನೀವು ಈ ಪ್ರೊಫೆಷನ್ ಆಯ್ಕೆ ಮಾಡ್ಲಿಕ್ಕೆ ಕಾರಣ? ನನಗೆ ಮೊದಲಿಂದ ಅದೊಂಥರ ಏನಂತಾರೆ, ಅದು ಹುಚ್ಚು ಅನ್ಬೋದು, ಆಸಕ್ತಿ ಅನ್ಬೋದು. ಎಲ್ಲದು ಚಿಕ್ಕ ಫೋನ್ ಇತ್ತು, ಅದರಿಂದ ನಾನು ಫೋಟೋಸ್ ತೆಗಿತಾ ಇದ್ದೆ. ಓಕೆ. ಮಕ್ಕಳ ಫೋಟೋಸು, ಗಿಡಗಳದ್ದು, ನೇಚರ್ದು ಸಿಕ್ಕಿದ್ದೆಲ್ಲ ಫೋಟೋಸ್ ತೆಗಿತಾ ಇದ್ದೆ. ಆಗ ನಾನು ಫೋಟೋಗ್ರಾಫರ್, ನಮ್ಮನೇಲಿ ಯಾರೂ ಫೋಟೋಗ್ರಫಿ ಹಿನ್ನೆಲೆ ಇಲ್ಲ ನಮ್ಮನೇಲಿ. ಓಕೆ. ಅದಾದಮೇಲೆ ನನಗೊಂದು ಗುರುಗಳು ಸಿಕ್ಕಿದ್ರು 2013-14 ಆಸ್ಪಾಸಲ್ಲಿ. ಸೊ ಅವರ ಧರ್ಮಪತ್ನಿ ಜೊತೆ ನಾನು ಕೆಲಸ ಮಾಡ್ತಾ ಇದ್ದೆ LIC-ನಲ್ಲಿ. ಅವರು ಒಂದು ದಿವಸ ಹೇಳಿದ್ರು, ಈ ಥರ ನನ್ನ ಹಸ್ಬೆಂಡು ಫೋಟೋಗ್ರಫಿ ಮಾಡ್ತಾರೆ ಅಂತ. ಅವರು ಸಿಕ್ಕಿದ್ದು ನನಗೆ ಹೇಗಾಯಿತು ಅಂದರೆ, ನಾನು ಫೋಟೋಗ್ರಫಿ ಮಾಡೋಕ್ಕೆ ಹುಟ್ಟಿದ್ದೀನಿ ಅನ್ನೋ ಒಂದು ಫೀಲ್ ನನಗೆ ಕೊಟ್ಬಿಟ್ರು ಅವರು. ಅಂದರೆ ಕಲಿಸ್ಕೊಟ್ರು. ಯಾವ ವಯಸ್ಸಲ್ಲಿ ನೀವಲ್ಲಿ ಜಾಯಿನ್ ಆಗಿದ್ದು? ಆಗ ಈಗ 9-10 ವರ್ಷ ಆಯಿತು ನಾನು ಕಲಿತು. ಆಗ ನನಗೆ ಒಂದು 27-20. ಹೌದಾ? ಮದುವೆ ಆಗಿತ್ತಾ? ಹಾಂ. ಓಕೆ, ಫೈನ್. ಆ ಎಲ್ಲ ಕಥೆಯನ್ನು ಕೇಳ್ತೀನಿ. ಸೊ ನೀವು ಮೂಲಭೂತಃ ಬೆಂಗಳೂರು ಕಡೆಯವರು. ಏನು ಬಾಲ್ಯ, ಏನು ನಿಮ್ಮ ತಂದೆ ತಾಯಿ ಯಾರು ಅಥವಾ ಏನು ಮಾಡ್ಕೊಂಡಿದ್ರು ಅದ್ರ ಬಗ್ಗೆ? ನಮ್ಮ ತಂದೆ ಆಟೋ ಓಡಿಸ್ತಾ ಇದ್ರು. ಅವರೆಲ್ಲ ಚಾಮರಾಜಪೇಟೆ, ಬೆಂಗಳೂರು ಆ ಕಡೆನೇ ಇದ್ದವರು. ಓಕೆ. ಏನೋ ಕಾರಣಾಂತರಗಳಿಂದ ಬಿಟ್ಟು ಈ ಕಡೆ ಹೆಬ್ಬಾಳದ ಕಡೆ ಬರೋ ಥರ ಆಯಿತು. ನನ್ನ ತಾಯಿ ಈಗ ಸಣ್ಣ ಪುಟ್ಟ ಮಾಮೂಲಿ ಕೆಲಸ ಮಾಡ್ತಾಯಿದ್ರು, ಗಾರ್ಮೆಂಟಲ್ಲಿ ಕೆಲಸ ಮಾಡ್ತಾಯಿದ್ರು. ಆದರೆ ಅದೇನು ಹೇಳ್ಕೋಬೇಕು ಅಂತಂದರೆ, ಏನೋ ನನಗೆ ನನ್ನಪ್ಪ ಮಾಡಿಟ್ಟಿಲ್ಲ ಅಂತ ಹೇಳೋ ತಪ್ಪು ನಾನು ಯಾವತ್ತೂ ಮಾಡೋಕ್ಕೆ ಹೋಗಿಲ್ಲ. ಯಾಕೆ ಅಂದರೆ ನಮ್ಮಪ್ಪ ಆಟೋ ಓಡಿಸ್ತಾಯಿದ್ರು. ಒಂದು ದಿವಸಕ್ಕೆ ಯಾರ ಮನೆ ಬಾಗ್ಲಿಗೆ ಕಳಿಸ್ಲಿಲ್ಲ. ಒಂದು ದಿವಸಕ್ಕೆ ಬಟ್ಟೆಗೆ ಕಮ್ಮಿ ಮಾಡಲಿಲ್ಲ. ಚೆನ್ನಾಗಿ ನಮ್ಮನ್ನು ನೋಡಿಕೊಂಡ್ರು. ಅಂದರೆ ಇರೋದ್ರಲ್ಲೇ ನಾವು ಚೆನ್ನಾಗಿ ಒಂದು ದಿವಸಕ್ಕೆಲ್ಲೂ ಸಾಲ ಮಾಡಲಿಲ್ಲ. ಅಂದರೆ ಒಂಥರ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಆದ್ರೂ ಮರ್ಯಾದೆಯಿಂದ ಬದುಕೋದನ್ನು ಹೇಳ್ಕೊಟ್ರು. ಓಕೆ. 100 ರೂಪಾಯಿ ಇದ್ರೂ ಬದುಕ್ಬೋದು, 1000 ರೂಪಾಯಿ ಇದ್ರೂ ಬದುಕ್ಬೋದು. ಅಚ್ಚುಕಟ್ಟಾಗಿ ಹೇಗೆ ಬದುಕಬೇಕು ಅಂತ ಒಂದು ದುಡ್ಡಿನ ವ್ಯಾಲ್ಯೂ, ಅಥವಾ ಹೊರಗಡೆ ಬಂದು ನಾನು ಒಂದು ಪ್ರಪಂಚನ ಎದುರಿಸ್ತಾ ಇದ್ದೀನಿ ಅಂತಂದರೆ ಅದಕ್ಕೆ ಮೇಯ್ನ್ ಕಾರಣ ನನ್ನ ತಂದೆ. ಯಾಕೆಂದರೆ ಅದನ್ನು ಟೀಚ್ ಮಾಡಿದ್ರು. ಒಂದು ಹಳೇದಾಗಿರೋವಂಥದ್ದು ಚಲನ್ ತೊಗೊಂಬರೋದು, ಫಿಲಪ್ ಮಾಡುವಂಥ ಕೊಡೋರು, ಗೊತ್ತಾಗಬೇಕು, ಬ್ಯಾಂಕಿನ ವ್ಯವಹಾರ ಗೊತ್ತಾಗಬೇಕು. ಆಮೇಲೆ 7ನೇ ಕ್ಲಾಸ್ ಇದ್ದೆ ಆಗ, ನಂಗೆ ನೆನಪಿದೆ ಚೆನ್ನಾಗಿ. ಅವತ್ತಿನ ದಿವಸ ತೊಗೊಂಬಂದು ಕೊಟ್ಟು ಫಿಲಪ್ ಮಾಡು ಅಂದರು. ನಂಗೆ ಗೊತ್ತಾಗಲ್ಲ ಅಂದೆ. 7ನೇ ಕ್ಲಾಸ್ ಓದ್ತಾ ಇದೆಯಾ ತಾನೆ, ಮೇಲೆ ಏನಿದೆಯೋ ಓದ್ಕೊಂಡು ಕೆಳಗಡೆ ಫಿಲಪ್ ಮಾಡು ಅಂದರು. ಅಂದ್ರೆ ಬ್ಯಾಂಕ್ ಯಾವುದೋ ಒಂದು ರಿಸಿಪ್ಟ್ ತಂದು ಕೊಟ್ಟು ಅದನ್ನ ಫಿಲಪ್ ಮಾಡು. ಕಾರಣ ಇಲ್ಲ, ಬ್ಯಾಂಕ್ ಅಂತ ಇಲ್ಲ, ಸುಮ್ಮನೆ ಹೀಗೆ ಕಲಿಸ್ಬೇಕು ಎಲ್ಲಾನು ಅಂತ. ಓಕೆ. ಇವತ್ತಿನ ದಿವಸ ಒಂಟಿಯಾಗಿ ಎಲ್ಲಿ ಬೇಕಾದರೂ ಹೋಗಿ ಬರ್ತೀನಿ, ಏನು ಬೇಕಾದರೂ ಮಾಡ್ತೀನಿ ಅಂದರೆ ಮೇಯ್ನ್ ಫಸ್ಟ್ ಹೆಜ್ಜೆ ನನ್ನ ತಂದೆ. ಎಷ್ಟು ಜನ ಮಕ್ಕಳು ನೀವು? ನಾವು 3 ಜನ. ನಮ್ಮ ಅಣ್ಣ ಮೊದಲು, ಆಮೇಲೆ ನಮ್ಮ ಅಕ್ಕ. ಡೆಂಗ್ಯೂ ಬಂದು ನಮ್ಮ ಅಕ್ಕ ಹೋಗ್ಬಿಟ್ಲು 2015ಅಲ್ಲಿ. ನಮ್ಮ ಅಣ್ಣ, ನಾನು ಇಬ್ಬರೇ ಇವಾಗಿರೋದು. ಅಪ್ಪ ಅಮ್ಮ ಇಲ್ಲ ಈಗ. ಯಾವ ಸಮಯಕ್ಕೆ? ಅಪ್ಪ 2020ನಲ್ಲಿ ಅವ್ರಿಗೆ ಕ್ಯಾನ್ಸರ್ ಇತ್ತು. ಸೊ ಅದು ಜಾಸ್ತಿ ಆಗಿ ಅವ್ರಿಗೆ ಅದೇ ಹೆಲ್ತ್ ಇಶ್ಯೂಸ್. ತಾಯಿ ಕೂಡ ಈಗ 4 ತಿಂಗಳಾಯಿತು. ತಾಯಿ ಕೂಡ ಹೆಲ್ತ್ ಪ್ರಾಬ್ಲಮ್ ಜಾಸ್ತಿ ಇತ್ತು. ಹಾಗಾಗಿ ಅವರು ಇಲ್ಲ. ಈಗ ನಾನು, ನಮ್ಮ ಅಣ್ಣ ಮತ್ತು ನಮ್ಮ ಅಕ್ಕ ಮಕ್ಕಳಿದ್ದಾರೆ, 2 ಹೆಣ್ಮಕ್ಳು. ಅವರು ಇವ್ರನ್ನ ಹೇಗೋ ನೋಡಿಕೊಂಡು. ಆಗಲಿ. ಏನು ಓದಿರೋದು ನೀವು? ನಾನು PUC ಮಾಡಿದ್ದೀನಿ. PUC ಅಂದರೆ ಅದರಿಂದ ಮುಂದಕ್ಕೆ ಓದಲಿಕ್ಕೆ ಆಗಲಿಲ್ಲ? ಅದಕ್ಕೆ ಅದೇ ಬಾಲ್ಯದಿಂದ. ಅದಾದಮೇಲೆ ಬಂದು ನಮ್ಮದು SLC ಎಲ್ಲ ಮುಗಿದು ಎಲ್ಲ ಆದಮೇಲೆ ಒಂದು ಕಡೆ ಕೆಲಸ ಮಾಡ್ತಾಯಿದ್ದೆ.
ಅಂದರೆ ಏನಂದರೆ ಸ್ವಲ್ಪ ಅವ್ರಿಗೆ ಈ ಥರ ಇದ್ರೂ ಕೂಡ ಎಜುಕೇಷನ್ ಬಗ್ಗೆ ಅವೇರ್ನೆಸ್ ಸ್ವಲ್ಪ ಕಡಿಮೆ ಇತ್ತು ಮನೇಲಿ. ವಿದ್ಯೆ ಏನಕ್ಕೆ ಕೊಡಬೇಕು ಅನ್ನೋದ್ರ ಅವೇರ್ನೆಸ್ ಕಡಿಮೆ ಇತ್ತು. ಇದು ಅಂದರೆ ಇನ್ನೊಬ್ಬರು ಮನೆಗೆ ಹೋಗಿ ಮೊಸರು ತಿಕ್ಕೋರು ಇವ್ರಿಗೆ ಯಾಕೆ ವಿದ್ಯೆ ಅನ್ನೋ ಅರ್ಥದಲ್ಲಿ. ಅಂದರೆ ಆ ಥರ ಅಲ್ಲ, ಓದಿ ಏನು ಮಾಡಬೇಕು, ಅದೇ ಬೇರೆಯವ್ರ ಮನೆಗೆ ಹೋಗೋರು ಅನ್ನೋ ಅರ್ಥ. ಅದು ಸ್ವಾರ್ಥ ಅಂತ ಅಲ್ಲ, ಪಾಪ ಎಲ್ಲೂ ಹೋದ್ರು ಇವ್ರೇನು ಕೆಲ್ಸ ಹೋಗಲ್ವಲ್ಲ ಅನ್ನೋ ಅರ್ಥದಲ್ಲಿ ಇರ್ತದೆ ಮೋಸ್ಟ್ಲಿ. ಆದರೆ ಅವ್ರಿಗೆ ಪ್ರಪಂಚ ಜ್ಞಾನ ಇರಬೇಕು, ವಿದ್ಯೆನೇ ಇರಬೇಕು ಅಂತಿಲ್ಲ ಅದಕ್ಕೆ ಅಂತ ಅವ್ರದ್ದು. ಓಕೆ ಓಕೆ. ಸೊ ಅಲ್ಲಿ ಬ್ಯಾಂಕ್ ಫಾರ್ಮ್ ಫಿಲ್ಅಪ್ ಮಾಡಿಸ್ತಿದ್ದ ಆ ಕಾರಣಕ್ಕೆ. ಆ ಥರ ಅಂದರೆ ಪ್ರಪಂಚ ಜ್ಞಾನ ಎಲ್ಲದೂ ಇರಬೇಕು. ಏನಾದರೂ ಗೊತ್ತಿಲ್ಲ ಅಂತಾರೆ, ಯಾಕೆ ಗೊತ್ತಿಲ್ಲ ತಿಳ್ಕೊಳ್ಳೋದಕ್ಕೆ ಏನು. ಓಕೆ, ಯಾರನ್ನೂ ನಂಬ್ಕೊಂಡು ಕೂತ್ಕೊಳ್ಬಾರ್ದು ಅಂತ. ಈಗ ಅದೇ ಅವ್ರು ಅದು ಮಾಡಿದ್ದು. ಇವಾಗ ಎಲ್ಲಿಗೆ ಹೋದರೂ ಬೇಕಾದ್ರೆ ಬಾಯಿ ಇದೆ ಕೇಳ್ಕೊತೀನಿ, ಆರಾಮಾಗಿ ಫೇಸ್ ಮಾಡ್ಕೊತೀನಿ, ಏನು ತೊಂದರೆ ಇಲ್ಲ. ನಿಜ. ಅಂದರೆ ಹಾಗೆ ಹೊರಗಡೆ ಬೆರೆಯುವ ಅಥವಾ ಏನನ್ನೋ ತಿಳಿದುಕೊಳ್ಳುವ ಒಂದು ಗುಣವನ್ನು ಬೆಳೆಸೋದಿದೆಯಲ್ಲ, ಅದು ಭವಿಷ್ಯದಲ್ಲಿ ಬಹುಶಃ ಯಾರೋ ನಿಮ್ಮ ಜೊತೆ ಇಲ್ಲ ಅನ್ನೋ ಕಾಲ ಒಂದು ಒಂಟಿತನ ಬದುಕಲ್ಲಿ ಬಂದೇ ಬರುತ್ತಲ್ಲ, ಆ ಸಮಯದಲ್ಲಿ ಬಾಲ್ಯದಲ್ಲಿ ಹೆತ್ತವರು ಕೊಟ್ಟಂತಹ ನಿರ್ಭಯ ಸ್ಥಿತಿ ನಿಮ್ಗೆ ಉಪಯೋಗಕ್ಕೆ ಬಂದರೂ ಬರ್ಬೋದು. ಸೊ ಆನಂತರ ಏನಾಯಿತು? ಅದಾದಮೇಲೆ PUC ಎಲ್ಲ ಮುಗಿದು ಒಂದು ಕಡೆ ಕೆಲಸ ಮಾಡ್ತಾಯಿದ್ದೆ. ಈ ಹರಿಬರಿ ನಮ್ಮ ಮನೆಗಳಲ್ಲಿ ಅರ್ಜೆಂಟು ಮದುವೆ ಮಾಡಿಬಿಟ್ರೆ ಅದೊಂದು ದೊಡ್ಡ ಸಾಧನೆ. ಮುಂದಕ್ಕೆ ಅವಳಿಗೆ ಏನು ಮಾಡ್ಕೋತಾಳೆ ಏನಾಗುತ್ತೆ ಅದಲ್ಲ, ಮೊದಲು ಮದುವೆ ಮಾಡಬೇಕು. ಅಂದರೆ ಮದುವೆ ಅಂದರೆ ಒಂದು ಸಾಧನೆ ಅಂತ ಕೆಲವು ಫ್ಯಾಮಿಲಿಗಳಲ್ಲಿರುತ್ತೆ. ಅದಕ್ಕೆ ಅದನ್ನು ಅಥವಾ ಇನ್ನೇನಾದರೂ ನಮಗೆ ಕೆಟ್ಟ ಹೆಸರು ತಂದುಬಿಡ್ತಾರೋ ಏನೋ, ಮಡ್ಲಲ್ಲಿರೋ ಕೆಂಡ ಅಂತ ಏನೇನೋ ಅವ್ರು ಅಸ್ಯೂಮ್ ಮಾಡಿಕೊಂಡು ಕೊನೆಗೆ ತುಂಬಾ ಏಜಲ್ಲಿ ಡಿಫ್ರೆನ್ಸ್ ತುಂಬ ಇತ್ತು. ಅಂದರೆ ಅದ್ರ ಬಗ್ಗೆ ಹೇಳ್ಕೊಳ್ಳೋದು ಅವಶ್ಯಕತೆನೂ ಇಲ್ಲ. ಅಂದರೆ ಹೇಳಿದ್ದು ಅವ್ರು ಇಲ್ಲ, ಇವಾಗ ಅವ್ರು ಮಾಡಿರೋ ತಪ್ಪನ್ನು ಸರಿನೂ ಹೇಳ್ಕೊಂಡ್ರೆ ಏನು ಪ್ರಯೋಜನವೂ ಇಲ್ಲ. ಹಾಗೆ ಬಟ್ ಆ ಸಮಯದಲ್ಲಿ ನಿಮಗೆ ನಿರ್ಧಾರ ತೆಗೆದುಕೊಳ್ಳೋ ಅವಕಾಶ ಕೊಡಲೇ ಇಲ್ಲ. ಡೈರೆಕ್ಟು ಕೇಳಿದ್ದ ಅವರ ಯಾರೋ ರಿಲೇಷನ್ನು, ಅವ್ರ 3ನೇ ಸಂಬಂಧ, ಅಂದರೆ 3ನೇ ತಲೆಯಿಂದ ಸಂಬಂಧ ಅಂದರು. ನಮಗೆ ಗೊತ್ತಿರೋರು ಮಾಡು, ಸರಿ ಮಾಡಿದ್ರು. ನಿಮ್ಮ ಏಜ್ ಎಷ್ಟಿತ್ತು ಅವಾಗ? ನನಗೆ ಆಗ 20 ಕಂಪ್ಲೀಟ್ ಆಗಿ 21ಗೆ ಹೋಗ್ಬೇಕಾಗಿತ್ತು. ಇನ್ನು 1 ತಿಂಗಳಿತ್ತು. ಅವ್ರಿಗೆ 39 ಇತ್ತು, 38. ಅಂದರೆ ಒಂದು 18 ವರ್ಷ ಡಿಫ್ರೆನ್ಸ್ ಅಂದ್ಕೊಳ್ಳಿ. ಬಟ್ ನಿಮಗೆ ಗೊತ್ತಿತ್ತ ಮದುವೆ ಆಗೋ ಸಮಯದಲ್ಲಿ? ನನಗೂ ಗೊತ್ತಿತ್ತು, ಮನೆಯವ್ರಿಗೆಲ್ಲ ಗೊತ್ತಿತ್ತು. ವಯಸ್ಸು ಜಾಸ್ತಿ ಆದರೆ ಏನಾಯಿತು, ಗುಣ ಬೇಕು. ಬಟ್ ನೀವೇನಾದರೂ ಸ್ವಲ್ಪ ವಿರೋಧ ಮಾಡಿದ್ರಾ? ಕೇಳಿ ನೋಡಿದೆ. ಆಗ ಅದಾದಮೇಲೆ ಏನು ನಾವು ನೀವು ಮಾಡ್ಕೊಳ್ಳಿಲ್ಲ ಅಂದರೆ ಹಾಗಾಗುತ್ತೆ ಹೀಗಾಗುತ್ತೆ, ನಾವು ಹಾಗೆ ಮಾಡ್ಕೊಂಡ್ಬಿಡ್ತೀವಿ ಹೀಗೆ ಮಾಡ್ಕೊಂಡ್ಬಿಡ್ತೀವಿ ಅಂತ ಬ್ಲ್ಯಾಕ್ ಮೇಲ್ಗಳು. ಅದಾದ ನಂತರ ನಿಜಕ್ಕೂ ಆ ಸಮಯದಲ್ಲಿ ಮನಸ್ಸಲ್ಲಿ ಏನು ಓಡ್ತಾ ಇತ್ತು? ಬೇಕಾಗಿತ್ತಾ ಇವ್ರ ಪಕ್ಕದಲ್ಲಿ ನಿಂತ್ಕೊಂಡ್ರೆ ನಾನು ಮಗಳ ಥರ ಕಾಣಿಸ್ತಾ ಇದ್ದೀನಿ, ಬೇಕಿತ್ತ ಇವ್ರಿಗೆ ಅಂತ. ಕೊನೆಗೆ ನನಗೇನೋ ಕೆಲಸ ಇದೆ ಅಂತ ಹೇಳಿದರು, ಸುಳ್ಳು ಹೇಳಿದರು. ಹೆಲ್ತ್ ಪ್ರಾಬ್ಲಮ್ ಇತ್ತು, ಮುಚ್ಚಿಟ್ಟಿದ್ರು, ಕೆಲಸನೂ ಇರಲಿಲ್ಲ. ಬಟ್ ಅವ್ರಿಗೆ ಅದು ಮೊದಲನೇ ಮದುವೆ ಆಗಿದೆ. ಮೊದಲನೇ ಅಂದರೆ ಏನೋ ಕೆಲವು ಅವರ ವೈಯಕ್ತಿಕ ಕಾರಣಗಳಿಂದ ಅವ್ರಿಗೆ ಮದುವೆ ಆಗಿರಲಿಲ್ಲ ಅನ್ಕೊಳ್ತೀನಿ. ಯಾರೂ ನೋಡೋರಿರಲಿಲ್ಲ ಸರಿಯಾಗಿ ಅನ್ನೋದಕ್ಕೆ. ಅದಾದಮೇಲೆ ಮದುವೆ ಆಗಿಲ್ವಲ್ಲ ಅಂತ ಎಲ್ಲರೂ ಕೇಳ್ತಾರೆ ಅಂತ ಮದುವೆ ಆದೆ ಅಂತ ಹೇಳಿದ್ರು. ಮದುವೆ ಆದಮೇಲೆ ಅದಾಗ್ದಿರ ಇದ್ದಿದ್ರೆ ಏನಾಗ್ತಾ ಬಟ್ ಏನು ಸಮಸ್ಯೆ ಇತ್ತು ಅವ್ರಿಗೆ? ಅವ್ರಿಗೆ ಹೆಲ್ತ್ ಪ್ರಾಬ್ಲಮ್ ಅಂದರೆ ಹಾರ್ಟ್ ಪ್ರಾಬ್ಲಮ್ ಇತ್ತಂತೆ ಮುಂಚೆನೇ. ಆಮೇಲೆ 2009 ಮದುವೆ ಆಗಿದ್ದು. 18ವರೆಗೂ ಅವ್ರ ತಾಯಿಗೋಸ್ಕರ ನಾನು ಸಹಿಸ್ಕೊಂಡಿದ್ದೆ. ಅವ್ರ ತಾಯಿ ತುಂಬಾ ಒಳ್ಳೆಯವರು. ಅಂದರೆ ನಿಮ್ಮ ಅತ್ತೆ? ಅವ್ರ ತಾಯಿ ತುಂಬ ಅಂದರೆ ತುಂಬ ಒಳ್ಳೆಯವರು. ಕೊನೆಗೆ ನಾನು ಮನೇಲೇ ಇದ್ದೆ ಆ ಟೈಮಲ್ಲಿ. 1 ತಿಂಗಳು ಕಳೆದ್ಮೇಲೆ ನಿನ್ನ ಕೂಡಿಸಿ ಊಟ ಹಾಕೋಕ್ಕಲ್ಲ ನಾನು ಮದುವೆ ಮಾಡ್ಕೊಂಬಂದಿದ್ದು ಅಂತ ಹೇಳಿದ್ರು. ಆಮೇಲೆ ಇವ್ರಿಗೆ ಏನಿದೆ ಏನಿಲ್ಲ ಎಲ್ಲ ಓಪನ್ ಆಗೋಕ್ಕೆ ಶುರು ಆಯಿತು, ಕಲರ್ಸ್ ಎಲ್ಲ ಗೊತ್ತಾಗೋಕ್ಕೆ ಶುರು ಆಯಿತು. ಅದಾದ ನಂತರ ಬಿಟ್ಟು ಅವರು ಅಂದರೆ ಬಿಡಲಿಲ್ಲ, ನಾನು ಜೊತೆಗೇ ಇದ್ದೆ. ಕೊನೆಗೆ ತುಂಬ ಮಧ್ಯದಲ್ಲಿ ತುಂಬ ತುಂಬ ಚಿತ್ರಾನ್ನಗಳ ಥರ ಏನೇನೋ ಆಗೋಯ್ತು. ಅಂದರೆ ಆ ಮಾತಿನ ಅರ್ಥ ಏನು? ನಿಮ್ಮನ್ನು ಮದುವೆ ಆಗಿದ್ದು ಕೂರಿಸಿ ಅನ್ನ ಹಾಕ್ಲಿಕ್ಕಲ್ಲ, ನೀನು ಕೆಲ್ಸಕ್ಕೆ ಹೋಗು ಅಂತ, ರೀಚಾರ್ಜ್ ಮಾಡಿಸಿ ಅಂತ ಕೇಳಿದ್ದಕ್ಕೆ ಅದಕ್ಕೆ ಆ ಥರ ಹೇಳಿದ್ರು. ಅದಾದಮೇಲೆ ಕೆಲಸ ನೋಡಿಕೊಂಡೆ, ಕೆಲ್ಸಕ್ಕೆ ಹೋಗಕ್ಕೆ ಶುರು ಮಾಡಿದೆ. ಆ ಕೆಲ್ಸಕ್ಕೆ ಹೋಗ್ತಾ ಮಧ್ಯದಲ್ಲೇ ಇದು ಏನೋ 2016 ಅವ್ರ ತಾಯಿ ಹೋಗ್ಬಿಟ್ರು. 17 ಜೊತೆಯಲ್ಲೇ ಇದ್ದೆ. 17 ಆಗಸ್ಟ್ ಟೈಮಲ್ಲಿ ಯಾರೋ ಒಬ್ಬರನ್ನ ಮನೆಗೆ ಕರ್ಕೊಂಬಂದಿದ್ರು. ಎಲ್ಲ ಕಡೆ ಸಾಲ ಮಾಡೋ ಅಭ್ಯಾಸ ಆ ವ್ಯಕ್ತಿಗೆ. ಯಾರನ್ನೂ ಮನೆಗೆ ಕರ್ಕೊಂಬಂದಿದ್ರು. ನೀನು ಎಲ್ಲ ಕಡೆ ಅವ್ರ ಫ್ರೆಂಡ್ ಒಬ್ಬರನ್ನ, ಅಂದ್ರೆ ಹುಡುಗ ವ್ಯಕ್ತಿನ ಕರ್ಕೊಂಬಂದಿದ್ರು. ಎಲ್ಲರ ಕಡೆ ದುಡ್ಡು ಏನಕ್ಕೆ ನೀನು ಅಲ್ಲಿ ಇಲ್ಲಿ ಕೇಳ್ತೀಯಾ, ನಿಮ್ಮ ವೈಫ್ ಚೆನ್ನಾಗಿದ್ದಾರೆ ನೋಡೋದಕ್ಕೆ, ಏನಾದರೂ ಬಿಸ್ನೆಸ್ ಮಾಡ್ಬೋದಲ್ವಾ ಅಂತ ಅವನು ಕೇಳಿದಾನೆ. ಅಲ್ಲಿ 2 ಲಕ್ಷ ಏನೋ ಕೇಳಿದ್ದಾರೆ. ಬಂದಿದ್ದಾನೆ ನಿಮ್ಮ ಗಂಡ 2 ಲಕ್ಷ ಹಣವನ್ನು ಆತನ ಬಳಿ ಸಾಲ ಕೇಳಿರೋದು, ಅದಕ್ಕೆ ಆತ ಈ ಥರದೊಂದು ಸಲಹೆ ಕೊಟ್ಟಿರೋದು. ಜೊತೆಗೆ ಬಂದಿದ್ದಾರೆ. ಮಳೆ ಇಲ್ಲ, ಬಿಸಿಲಿಲ್ಲ ಅಥವಾ ಏನೂ ಇಲ್ಲ. ಅವ್ರ ಮನೆ ನಮ್ಮನೆ ಹಿಂದೆನೇ ಅವ್ರ ಮನೆ ಇರೋದು. ಮನೆಗೆ ಹೋಗಲಿಲ್ಲ, ಇವತ್ತು ಇಲ್ಲೇ ಇರಲಿ ಅಂತ ಇರಿಸ್ಕೊಂಡು ರಾತ್ರಿ 2 ಗಂಟೆಲಿ ನನ್ನ ರೂಮಿನ ಡೋರ್ ಓಪನ್ ಮಾಡಿಬಿಟ್ಟು ನಿಂತಿದ್ದಾನೆ ಆ ಮನುಷ್ಯ.
ಆಗ ನನಗೆ ಒಂಥರ ಪ್ಯಾನಿಕ್ ಅಟ್ಯಾಕ್ ಆಗಕ್ಕೆ ಸ್ಟಾರ್ಟ್ ಆಗಿ ಸಡನ್ನಾಗಿ ಎದ್ದು ಯಾರ ಹತ್ರ ಹೇಳ್ಕೊಳಂಗಿಲ್ಲ ಬಿಡೋಂಗಿಲ್ಲ ಆ ಥರ ಸಿಚುವೇಶನ್. ಅದಾದಮೇಲೆ ಸ್ಟಾರ್ಟಿಂಗಲ್ಲೇನೇ ಈ ಥರ ಸಮಸ್ಯೆಗಳಾದಾಗ ನಮ್ಮ ತಾಯಿ ಹತ್ರ ಹೇಳಿದ್ದೆ, ಮದುವೆ ಮಾಡಿದ್ದೀವಿ 2 ದಿವಸ ಎಲ್ಲ ಸರಿ ಹೋಗ್ತಾರೆ ಬಿಡು, ಏಕ್ದಮ್ ಒಂದೇ ಸತಿ ಸರಿ ಹೋಗ್ಬೇಕಂದ್ರೆ ಹೇಗೆ, ಟೈಮ್ ಕೊಡು ಅಂತ ಹೇಳಿದ್ರು. ಸರಿ, ನಾನು ಇನ್ನೇನು ಹೇಳಿದ್ರು ಅವ್ರ ಕಿವಿ ನನ್ನ ಕಡೆ ಇಲ್ಲ, ಸುಮ್ಮನೆ ಆಗೋದ್ರೆ ಅಲ್ಲಿಂದ ಏನೋ ಅವ್ರ ಹತ್ರ ಹೇಳೋದೇ ಬಿಟ್ಬಿಟ್ಟೆ ನಾನು. ಬಿಟ್ಟಾದಮೇಲೆ ನನ್ನ ಪಾಡಿಗೆ ನಾನು ಕೆಲಸ ಮಾಡ್ಕೊಂಡು ಹೇಗೋ ಇದು ಮಾಡ್ತಾಯಿದ್ದೆ, ಸರ್ವೈವ್ ಆಗ್ತಾಯಿದ್ದೆ. ಕೊನೆಗೆ 2017 ಯಾವತ್ತಿನ ದಿವಸ ಅಯ್ಯಪ್ಪ ಅಲ್ಲಿವರೆಗೂ ಕೆಲಸ ಇಲ್ಲ ಅನ್ನೋದನ್ನೂ ಕ್ಷಮಿಸಿದ್ದೆ, ದುಡ್ಡು ಕಾಸು ಇಲ್ಲ ಅನ್ನೋದನ್ನೂ ಕ್ಷಮಿಸಿದ್ದೆ, ಎಲ್ಲದೂ ಸರ್ವೈವ್ ನಾನೇ ಇದು ಮಾಡ್ಕೊಂಡು ಹೋಗ್ತಾಯಿದ್ದೆ. ಅವ್ರ ತಾಯಿನ ಅಪ್ಪನ್ನೆಲ್ಲ ನೋಡ್ಕೊಳ್ಳೋದೆಲ್ಲ ಮಾಡ್ತಾಯಿದ್ದೆ. ಒಂದು ರೀಚಾರ್ಜ್ ಮಾಡಿಸ್ಬೇಕು ಅಂದರು, ಪೆಟ್ರೋಲ್ ಬೇಕು ಅಂದರು, ಎಲ್ಲದಕ್ಕೂ ನನ್ನ ಹತ್ರ ದುಡ್ಡು ಕೇಳೋರು. ಕೊಡಲಿಲ್ಲ ಅಂದರೆ ನಮ್ಮ ಮನೆಗೆ ಫೋನ್ ಮಾಡಿ ಹೇಳ್ತಾಯಿದ್ರು ಗಂಡ. ಹಾಂ, ನಾನು ಕೇಳ್ತೀನಿ ದುಡ್ಡು ಕೊಡೋದೇ ಇಲ್ಲ ಅವಳಿಗೆ ಬೇಕು ಅಂದರೆ ಖರ್ಚು ಮಾಡ್ಕೋತಾಳೆ. ಅಂದರೆ ನೀವು ದುಡಿಮೆ ಮಾಡ್ತಿದ್ದೀರಿ, ನಾನು ಕೇಳಿದಾಗ ನೀವು ಕೊಡಲ್ಲ ಅನ್ನೋದನ್ನು ನಿಮ್ಮ ತವ್ರ ಮನೆಗೆ ಹೇಳ್ತಿದ್ರು. ಬಟ್ ಆ ದಿನ ಆ್ಯಕ್ಚುಲಿ ಅದೇನೋ 2 ಗಂಟೆ ರಾತ್ರಿಲಿ ಅದು ಹೆಂಗೆ ತಪ್ಪಿಸ್ಕೊಂಡ್ರಿ ನೀವು? ಏನಿಲ್ಲ, ಬಂದು ನೋಡ್ತಾ ಇದ್ರು. ಸಡನ್ನಾಗಿ ಎದ್ದೆ ನಾನು ಎದ್ದಿದ್ದು ನೋಡ್ಬಿಟ್ಟು ಅವ್ರಿಗೆ ಗೊತ್ತಾಯಿತು ಎದ್ರು ಇವರು ಅಂತ. ಹೊಟ್ಟೋದ ಆಚೆ ಕಡೆ ಕಾಯಪ್ಪ. ಆಮೇಲಕ್ಕೆ 3 ಗಂಟೆ ಅಷ್ಟೊತ್ತಿಗೆಲ್ಲ ಬಾಗಿಲು ತಗೊಂಡು ಹೊಟ್ಟೋದ ಆಚೆಗೆ. ಆಮೇಲೆ ಈ ವ್ಯಕ್ತಿಗೆ ಹೇಳಿದೆ ನಾನು 7 ಗಂಟೆನಲ್ಲಿ ಇವತ್ತಿರು ಮಾತಾಡಬೇಕು, ಕೆಲ್ಸಕ್ಕೆ ಹೋಗಬೇಡ ಅಂತ ಹೇಳಿದೆ. ಇಲ್ಲ ನನಗೆ ಟೈಮ್ ಇಲ್ಲ, ಹೋಗ್ತೀನಿ ನಾನು ಅಂದರು. ನನ್ನ ಮಾತು ಆ ವ್ಯಕ್ತಿ ಅವತ್ತು ಕೇಳಿಸ್ಕೊಂಡಿದ್ರೆ ನಾನು ಬಿಟ್ಟು ಬರ್ತಾ ಇರಲಿಲ್ಲ. ಕೊನೆಗೆ ಏನು ಮಾಡಿದೆ, 17 ಅವತ್ತಿನ ದಿನನೇ ಹೀಗೆ ನನಗೆ ತುಂಬ ವೆಲ್ ವಿಷರ್ ಒಬ್ಬರು, ಅವ್ರ ಹತ್ರ ಶೇರ್ ಮಾಡಿದೆ ಹತ್ಕೊಂಡು. ಅವರು ನೀನೇ ಸಂಪಾದನೆ ಮಾಡ್ತಾ ಇದೆಯಾ, ನೀನೇ ಬಾಡಿಗೆ ಕಟ್ಕೊಡ್ತೀಯಾ, ನೀನೇ ಪ್ರತಿಯೊಂದು ಮನೆ ಮೇಂಟೆನೆನ್ಸ್ ಮಾಡ್ತಾ ಇದೆಯಾ, ಹಾಗಿರುವಾಗ ನಿನಗೆ ಅವನ ಅವಶ್ಯಕತೆ ಏನಿದೆ ಅಂತ ಅಂದ್ಬಿಟ್ಟು ಜೊತೆನಲ್ಲಿದೆಯಾ, ಈ ಲೆವೆಲ್ಗೆ ಅವ್ನು ಹಿಡಿದಿದ್ದಾದ್ಮೇಲೆ ಯಾರಿಗೂ ನಾನು ಹೇಳೋದಿಲ್ಲ ಬಿಟ್ಟು ಬಾ ಜೊತೆಲಿರಬೇಡ ಅಂತ. ಆದರೆ ಅವನು ಈ ಲೆವೆಲ್ಗೆ ಇಳಿದಿದ್ದಾನೆ ಅಂದರೆ ನೀನು ಆಚೆ ಬಂದುಬಿಡೋದೇ ಒಳ್ಳೆಯದು ಅಂತ ಸಜೆಸ್ಟ್ ಮಾಡಿದ್ರು. ಅವ್ರ ಸಜೆಷನ್ನು ನನಗೆ ಅವಾಗ ಏನು ನನಗೆ ಸೆಕೆಂಡ್ ಥಾಟ್ಗೆ ಹೋಗೋಕ್ಕೆ ಬಿಡಲಿಲ್ಲ. ಯಾಕೆಂದರೆ ಹೌದು, ನಾನೇ ಮಾಡ್ಕೋತಾ ಇದ್ದಿದ್ದೆಲ್ಲದೂ, ಪ್ರತಿಯೊಂದು ನಾನೇ ಮಾಡ್ತಾ ಇರೋದ್ರಿಂದ ನಾನು ಸಿಂಗಲ್ ಆಗಿದ್ರು ನಾನು ಸರ್ವೈವ್ ಆಗ್ತೀನಿ ಅನ್ನೋ ನಂಬಿಕೆ ಇತ್ತು. ಆ ಸಮಯದಲ್ಲಿ ನಿಮ್ಮ ಅಣ್ಣ ಅಥವಾ ತಂದೆ ತಾಯಿಗೆ ಇದನ್ನು ಹೇಳೋ ಪ್ರಯತ್ನ ನೀವು ಮಾಡಲಿಲ್ಲ? ಅದೇ ಫಸ್ಟ್ ಒಂದ್ಸತಿ ಅಂದಾಗ ಆ ಥರ ಹೇಳಿದ್ದಕ್ಕೆ ಸುಮ್ಮನೆ ಅದೇ ಒಂದು. ಮತ್ತು ಇನ್ನೊಂದೇನು ಅಂತಂದರೆ ನನ್ನ ಕೈಲಿ ಎಲ್ಲಿವರೆಗೂ ಸರ್ವೈವ್ ಆಗ್ಬೋದು, ನಾನೇ ಮ್ಯಾನೇಜ್ ಮಾಡ್ಕೋಬೋದು, ಅಲ್ಲಿವರೆಗೂ ಮಾಡ್ಕೊಳ್ಳೋಣ. ಅದಕ್ಕೂ ಮೀರಿ ಆದಾಗ ಬೇಕಾದರೆ ಹೋಗೋಣ. ಯಾಕೆಂದರೆ ಅವ್ರವ್ರಿಗೂ ಸಮಸ್ಯೆಗಳಿರುತ್ತೆ, 1000 ಇರುತ್ತೆ. ಹೌದು, ನಮ್ಮದು 1001 ಅಂತ ತೊಗೊಂಡೋಗಿ ಹಾಕೋ ಬದಲು ನೋಡೋಣ ಪ್ರಯತ್ನ ನಂದಿರಲಿ ಅಂತ. ಆ ದಿನ ನೀವು ಸ್ವಲ್ಪ ಮಾತಾಡ್ಬೇಕು ಇರಿ ಅಂತ ಹೇಳಿದ್ರಲ್ಲ, ಏನು ಮಾತಾಡೋದಿತ್ತು? ಅಥವಾ ಅದೇ ಕೇಳಬೇಕಾಗಿತ್ತು, ಇದು ಈ ಥರ ಯಾರು ಏನಕ್ಕೆ ಅವ್ನು ಬಂದಿದ್ದ, ಇಲ್ಲಿ ಒಳಗಡೆವರೆಗೂ ಯಾತಕ್ಕೆ ಬಿಟ್ಟಿದ್ದೆ, ಮಧ್ಯರಾತ್ರಿ ರೂಮಿಗೆ ಬರೋ ಯೋಚನೆ ಯಾಕೆ ಪಕ್ಕದ ಮನೆಯಲ್ಲಿ ಪಕ್ಕದ ರೋಡಲ್ಲಿ ಇರೋನು ಹೋಗ್ಬೋದಾಗಿತ್ತಲ್ಲ. ಅವನು ಆಲ್ರೆಡಿ ಹೆಂಡ್ತಿನ ಬಿಟ್ಟು 3 ವರ್ಷ ಆಗಿತ್ತು. ಹಾಗಿರುವಾಗ ಅವ್ನಿಗೇನೇನೋ ಯೋಚನೆಗಳಿರುತ್ತೆ. ನಮ್ಮ ಅಕ್ಕ ಮಗಳನ್ನ ಜೊತೆಲಿ ಕರ್ಕೊಂಬಂದಿದ್ದೆ ನಾನು, ಕಾಲೇಜ್ಗೆ ಓದಿಸ್ತಾ ಇದ್ದೆ, ನನ್ನ ಜೊತೆಲೇ ಇಟ್ಕೊಂಡು ದೊಡ್ಡವಳನ್ನ. ಒಂದು ವಯಸ್ಸಿಗೆ ಬಂದಿರೋ ಹೆಣ್ಣು ಹುಡುಗಿ ಇದ್ದಾಳೆ, ನಾನು ಹೇಗೆ ಅವಳನ್ನ ಇಟ್ಕೊಂಡು ಜೊತೆಯಲ್ಲಿ ಇದೆಲ್ಲನೂ ತೊಗೊಳ್ಳಿ, ಅವಳ ಮೇಲೆ ಎಫೆಕ್ಟ್ ಆಗುತ್ತಲ್ವ ಅಂತ. ಸರಿ, ಅದನ್ನೆಲ್ಲ ಮಾತಾಡೋದಕ್ಕೆ ಅಂತ ಇರು ಅಂತ ಹೇಳಿದೆ. ಇರಲಿಲ್ಲ, ನಾನು ಹೋಗಬೇಕು ಕೆಲಸಕ್ಕೆ, ಹೋಗಲಿಲ್ಲ ಅಂದ್ರೆ ಆಗೋದೇ ಇಲ್ಲ ಅಂತ. ಆಮೇಲೆ ಹೊರಟುಬಿಟ್ರು. ನಾನು ಅವತ್ತಿನ ದಿವಸನೇ ಮನೆ ಹುಡ್ಕೋಕ್ಕೆ ಸ್ಟಾರ್ಟ್ ಮಾಡಿದೆ ಅದೇ ಏರಿಯಾದಲ್ಲಿ. ಓಕೆ, ಮನೆ ಹುಡುಕೊಂಡೆ. ನಾನು ಸಂಪಾದನೆ ಮಾಡೋ ಟೈಮಲ್ಲಿ ಏನೇನೆಲ್ಲ ವಸ್ತು ಸಂಪಾದನೆ ಮಾಡಿದ್ನೋ ಅದನ್ನೆಲ್ಲ ತೊಗೊಂಡೆ. ನೆಕ್ಸ್ಟ್ ಡೇನೇ ಸಿಕ್ತು ನನಗೆ ಮನೆ. ಸಪ್ರೇಟಾಗಿ ಹೊರಟ್ಬಿಟ್ಟೆ ನಾನು. ನೀವು ಹೇಳಿದ್ರ ನಾವು ಮನೆ ಬಿಟ್ಟು ಹೋಗ್ತಾ ಇದು ನಾನು ಖಾಲಿ ಮಾಡುವಾಗೆಲ್ಲ ನೋಡಿದ್ರು, ಪ್ಯಾಕಿಂಗ್ ಎಲ್ಲ ಮಾಡೋ ಟೈಮಲ್ಲಿ ಸುಮ್ಮನೆ ತಮಾಷೆ ಮಾಡಬೇಡ, ಯಾವುದನ್ನು ಸೀರಿಯಸ್ ಆಗಿ ತಗೋತಾ ಇರಲಿಲ್ಲ ಆ ವ್ಯಕ್ತಿ. ಅದೇ ಪ್ರಾಬ್ಲಮ್ಮು. ಕಿವಿ ಕೊಡ್ತಾ ಇರಲಿಲ್ಲ, ಮನಸ್ಸಿಗೂ ಹಾಕೋತಾ ಇರಲಿಲ್ಲ. ಅಲ್ಲ, ನನಗೆ 38 ವರ್ಷ ಆದರೂ ಯಾರೂ ಮದುವೆ ಮಾಡ್ಕೊಳ್ತಿಲ್ಲ, ಅಥವಾ ನನಗಿಂಥದ್ದೆಷ್ಟು ಸಮಸ್ಯೆ ಇದೆ, ನನಗೆ ಆರೈಕೆ ಮಾಡಲಿಕ್ಕೆ ನನಗೆ ಯಾರೂ ಬರಲ್ಲ ಅಂಥದ್ರಲ್ಲಿ ಈಕೆ ಬಂದಿದ್ದಾಳೆ. ಕೆಲವೊಂದು ಸುಳ್ಳು ಹೇಳಿ ಈಕೆಯನ್ನು ನಾನು ಮದುವೆ ಆಗಿದ್ದೀನಿ, ಅಂಥದ್ರಲ್ಲಿ ಇವಳು ನನ್ನನ್ನು ಬಿಟ್ಟು ಹೋಗದೆ ನೋಡ್ಕೊಳ್ತಾ ಇದ್ದಾಳೆ ಅನ್ನೋ ಕೃತಜ್ಞತೆ ಅವರಲ್ಲಿ ಇರಲಿಲ್ವಾ? ತುಂಬ ಟೈಮ್ ಕೊಟ್ಟು ತುಂಬ ಚಾನ್ಸ್ ಕೊಟ್ಟಿದ್ದೆ. ಅವ್ರ ತಂದೆ ಕಟ್ಟಿದ್ದಿದ್ದು ಮನೆ 50 ಲಕ್ಷದ ಮನೆ. ಆವಾಗಿನ ಕಾಲಕ್ಕೆ 50 ಲಕ್ಷ 2011ರಲ್ಲಿ 40ಗೆ 60 ಅಷ್ಟು ದೊಡ್ಡ ಮನೆನೇ ಬಿಟ್ಬಿಟ್ಟು ಸಾಲಕ್ಕೋಸ್ಕರ ಕೊಟ್ಬಿಟ್ಟು ಬಂದ್ಬಿಟ್ರು. ಆಗ ಬಂದೆ. ಆಗ ಕೂಡ ಟೆಂಪೋದಲ್ಲಿ 2 ದಿವಸ ಇದ್ವಿ ಮನೆ ಸಿಕ್ದಿರಾ. ಅಯ್ಯೋ, ಆ ಟೈಮಲ್ಲಿ ಕೂಡ ಅವ್ರನ್ನ ಕ್ಷಮಿಸಿದ್ದೀನಿ. ಅವ್ರ ತಾಯಿಗೆ ಏನೂ ಪ್ರಾಬ್ಲಮ್ ಇರಲಿಲ್ಲ, ಹೆಲ್ತ್ ಪ್ರಾಬ್ಲಮ್. ಆದರೂ ನಮ್ಮ ತಾಯಿಗೆ ಹುಷಾರಿಲ್ಲ, ಅವ್ರಿಗೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕು ಅಂತ. ಅವ್ರದ್ದು ಎಷ್ಟು ಚೆನ್ನಾಗಿತ್ತು ಅಂದರೆ ನಿರಾಯಾಸ ಮರಣ. ರಾತ್ರಿ ಮಲಗಿದವ್ರು ಬೆಳಗ್ಗೆ ಹೇಳಲಿಲ್ಲ. ತುಂಬ ಆಧ್ಯಾತ್ಮಿಕವಾಗಿ ಅವರು ಮುಳುಗಿದ್ಬಿಟ್ಟಿದ್ರು. ತುಂಬ ಚಿಕ್ಕ ವಯಸ್ಸಲ್ಲೇ ಅವ್ರ ಗಂಡನ ಕಳ್ಕೊಂಬಿಟ್ಟಿದ್ರು. ಹಾಗಾಗಿ ಅವ್ರಿಗೇನು ಈ ಲೌಕಿಕ ಬೇಕಾಗೇ ಇರಲಿಲ್ಲ. ಒಂದು ಕ್ಷಣ ಸಿಕ್ಕಿದ್ರು ದೇವ್ರ ಧ್ಯಾನ ಮಾಡ್ತೀನಿ ಅಂತ ಕೂತ್ಬಿಡೋರು ಅಡುಗೆ ಮನೆದು ದೇವ್ರ ಮನೆಯಲ್ಲಿ. ಅಷ್ಟು ಅವರು ಎಲ್ಲದೂ ಬಿಟ್ಟುಬಿಟ್ಟಿದ್ರು. ಹಾಗಾಗಿ ಅವ್ರಿಗೋಸ್ಕರ ಇದ್ದೆ ನಾನು.
ಅವ್ರಿಗೆ ಹುಷಾರಿಲ್ಲ ಅಂತ ಹೇಳ್ಕೊಂಡು ಎಲ್ಲರ ಹತ್ರ ಸಾಲ ಮಾಡಿದರು. ನನ್ನ ವಿಸಿಟಿಂಗ್ ಕಾರ್ಡ್ ಕೊಟ್ಟು ಸಾಲ ಮಾಡಿದರು. ಅಷ್ಟೆಲ್ಲ ಇದ್ದರೂ ಕ್ಷಮಿಸ್ಕೊಂಡು ಬಂದಿದ್ದೆ ನಾನು. ಮತ್ತು ಕೆಲಸ ಇರಲಿಲ್ಲ, ಕೆಲಸ ಕೊಡಿಸ್ದೆ, ಸುಮಾರು ಕಡೆ ಕೆಲಸಗಳು ಕೊಡಿಸ್ದೆ. ಅಲ್ಲೂ ಎಲ್ಲ ಏನೇನೋ ಕೆಲಸಗಳು ಮಾಡೋದು, ದುಡ್ಡು ತಿನ್ಬಿಡೋದಲ್ಲಿ, ಕೈ ಬಾಯಿ ಶುದ್ಧ ಇರ್ತಿರ್ಲಿಲ್ಲ, ತಗೊಂಡು ಏನೋ ಮಾಡಿಬಿಡೋದು. ನನಗೆ 3ನೇವರಿಂದ ನಂಗೆ ಗೊತ್ತಾಗ್ತಾಯಿತ್ತು. ಹ್ಮ್ ಸೊ ಹಾಗೆಲ್ಲ ಮಾಡಿಕೊಂಡು ಅದು ನನಗೆ ಆಗ್ತಾನೇ ಇಲ್ಲ ಇನ್ನು ಇವ್ರ ಹತ್ರ ಅನ್ನುವಾಗ ಕೊನೆಗೆ ಡಿವೋರ್ಸ್ಗೂ ಕೂಡ ಅಪ್ಲೈ ಮಾಡಿದೆ. ಹ್ಮ್ ಅದೇನಾಗೋಯ್ತು, ಡಿಸೆಂಬರಲ್ಲಿ ಮಾಡಿದ್ದು. ಆಗ ಚಳಿಗಾಲದ್ದು ರಜಾ ಕೊಡ್ತಾರಲ್ಲ, ಹ್ಮ್ ಸೊ ಆಗ ರಜಕ್ಕೆ ಅಂತ ಹೊಟ್ಟೋದ್ರು ಎಲ್ಲ. ಅಂದರೆ ಅವಾಗ ಅವತ್ತಿನ ದಿವಸ ಕೋರ್ಟ್ ಇದಾಯಿತು. ಹ್ಮ್ ಆಮೇಲೆ ನೆಕ್ಸ್ಟ್ ಫೆಬ್ರವರಿಗೆ ಅಂತ ಕೊಟ್ಟಿದ್ರು. 17 ಅಕ್ಟೋಬರಲ್ಲಿ ನನ್ನ ಮನೆಯಿಂದ ಬಂದಿದ್ದು ಇವ್ರನ್ನ ಬಿಟ್ಟು. ಹ್ಮ್ ಒಂದು 4-5 ತಿಂಗಳು ಜೊತೆಯಲ್ಲಿ, ಅಂದರೆ ಸಪ್ರೇಟ್ ಇದ್ದರು. ಆಮೇಲೆ ಬಾಡಿಗೆ ಕಟ್ಟಿಲ್ಲ, ಉಳಿದ ಅಡ್ವಾನ್ಸ್ನೆಲ್ಲ ಬಾಡಿಗೆಗೆ ವಜಾ ಮಾಡ್ಕೊಂಡಿದ್ರು ಅವರು. ಅವ್ರ ಹತ್ರನೂ ಎಲ್ಲ ದುಡ್ಡುಗಳು ಇಸ್ಕೊಂಡು ಎಲ್ಲಿ ಕೆಲಸ ಕೊಡಿಸಿದ್ರು ಮಾಡ್ತಾ ಇರಲಿಲ್ಲ. ಸೊ ಹಾಗಾಗಿ ಕೊನೆಗೆ ಇದಕ್ಕೆ ಬಂದುಬಿಟ್ಟು ನೆಕ್ಸ್ಟ್ ಜಾನ್ವರಿ ಕಳೀತು. ಫೆಬ್ರವರಿ 1ನೇ ತಾರೀಕು ಕೆಲ್ಸಕ್ಕೆ ಹೋಗಿ ಬಂದಿದ್ದಾರೆ. ಆಮೇಲೆ ಬಿ ಪಿ ಇತ್ತು ತುಂಬ, ಅವ್ರಿಗೆ ಹೈ ಬಿ ಪಿ ಇತ್ತು. ಕೆಲ್ಸಕ್ಕೆ ಹೋಗಿ ಬಂದಿದ್ದಾರೆ. ಬಂದಾದಮೇಲೆ ಅದೇ ಏನೋ ವೆಲ್ಡಿಂಗ್ದು, ಈ ಹೋಂಡಾ ಸ್ಪೇರ್ಸ್ ಬರುತ್ತಲ್ಲ, ಅದರಲ್ಲಿ ಕೆಲಸ ಮಾಡ್ತಾಯಿದ್ದು, ಬಡವೆ ಇಂಜಿನಿಯರಿಂಗ್ಸ್ ಅಂತ. ಅಲ್ಲಿ ಅದು ವೆಲ್ಡಿಂಗ್ ಎಲ್ಲನೂ ಕಣ್ಣಿಗೆ ಅದು ಇದನ್ನು ಮಾಸ್ಕ್ ಹಾಕ್ಕೊಳ್ದಿರ ಮಾಡಿದ್ದಾರೆ. ಅದು ಕಣ್ಣು ತುಂಬ ಉರಿ ಆಗೋಗಿ ಪೂರ್ತಿ ರೆಡ್ ಆಗೋಗಿದೆ ಅಂತ. ಸೊ ಅದು ರೆಡ್ ಆಗಿರೋದಕ್ಕೆ ವೆಲ್ಡಿಂಗ್ ಮಾಡೋ ಟೈಮಲ್ಲಿ ತುಂಬ ಉರಿ ಆಗಿ ಒಳಗಡೆ ಇಲ್ಲೆಲ್ಲನೂ ಪೂರ್ತಿ ಅದು ಉರಿ ಜಾಸ್ತಿ ಆಗಿ ಎಫೆಕ್ಟ್ ಆಗಿ ಕೊನೆಗೆ ರಾತ್ರಿ ಕಣ್ಣು ಉರಿತಾ ಇದೆ ತುಂಬ, ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗುವಂತ ಓನರ್ ಮಗನ ಕೇಳಿದ್ದಾರೆ. ಕರ್ಕೊಂಡು ಹೋಗಿದ್ದಾನೆ. ಆಮೇಲೆ ಆನ್ ದ ವೇ ಹೋಗ್ತಾನೆ ಬಿ ಪಿ ತುಂಬ ಜಾಸ್ತಿ ಆಗಿದೆ, ಇಲ್ಲಾಗೋದಿಲ್ಲ ಬೇರೆ ಕಡೆ ಕರ್ಕೊಂಡೋಗಿ ಅಂತ ಅವ್ರು ಹೇಳಿದ್ದಾರೆ. ಅಲ್ಲಿದ್ದ ಬೇರೆ ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡೋ ಮಧ್ಯದಲ್ಲಿ ದಾರಿ ಮಧ್ಯದಲ್ಲೇ ಹಾರ್ಟ್ ಅಟ್ಯಾಕ್ ಇದು ಬಿ ಪಿ ಜಾಸ್ತಿ ಆಗಿ ಹಾರ್ಟ್ ಅಟ್ಯಾಕ್ ಆಗಿ ಹೋಗ್ಬಿಟ್ಟಿದ್ದಾರೆ. ಓಹ್, ನೀವು ಆ ಸಮಯದಲ್ಲಿ ಸಪ್ರೇಟ್ ಇದ್ರಿ, ನಿಮಗೆ ಹೆಂಗೆ ವಿಷಯ ಗೊತ್ತಾಯಿತು? ಅದೇ ಆ ಹುಡುಗನೇ ಬಂದ. ಫೋನ್ ನಾನು ಯಾವಾಗಲೂ ಸೈಲೆಂಟಲ್ಲಿ ಇಟ್ಬಿಟ್ಟಿರ್ತೀನಿ ರಾತ್ರಿ ಹೊತ್ತು. ಕೊನೆಗೆ ಫೋನ್ ಮಾಡಿದ್ದಾನೆ, ನಂಗೆ ಗೊತ್ತಾಗಲಿಲ್ಲ. ಅವನೇ ಬಂದು ಈ ಥರ ಆಯಿತು, ಏನು ಅದೇನು ಹೇಳಿಲ್ಲ. ಅವ್ರಿಗೇನೋ ಆಪ್ರೇಷನ್ ಮಾಡ್ಬೇಕಂತೆ ಬನ್ನಿ ಅಂತ ಆ ಹುಡುಗನೂ ಅವ್ರ ತಾಯಿ ಓನರು ಕರ್ಕೊಂಡು ಹೋದರು. ಆಮೇಲೆ ಅಲ್ಲಿ ಹೋಗಿ ನೋಡಿದ್ರೆ ಇಲ್ಲ, ಈ ಥರ ಹೋಗ್ಬಿಟ್ಟಿದ್ದಾರೆ ಅಂತ. ಅವ್ರು ಇದ್ದಾಗ ಯಾರು ನನಗೆ ಹೇಳ್ತಾಯಿದ್ರು, ಇವನ ಹತ್ರ ಹೇಗೆ ಆಗ್ತಾ ಇದೆಯಾ ನೀನು, ಇವನ್ನ ನೋಡಿದ್ರೆ ಹೇಗಿರಬೇಕು ಅನಿಸುತ್ತೆ, ಅದು ಇದು ಅಂತೆಲ್ಲ ಹೇಳಿದ್ದಂಥವ್ರೇ. ಕೊನೆಗೂ ಅವನನ್ನು ಸಾಯಿಸ್ಬಿಟ್ಲು ಅಂತ ಮಾತಾಡಿದ್ರು. ಓಹ್, ಓಕೆ. ನೀವು ಬಿಟ್ಟು ದೂರ ಇದ್ದಿದ್ದರಿಂದ ಕೊರಗಿ ಸತ್ತ ಅನ್ನೋ ಅರ್ಥದಲ್ಲಿ ಆಯಿತು. ಆಮೇಲೆ ಕೊನೆಗೆ ಇನ್ನೊಂದೇನೋ ಹೇಳಿದ್ರಲ್ಲ, ರಾತ್ರಿ ಅವ್ರ ಮನೆಗೆ ಹೋಗಿ ಊಟ ಮಾಡಿದ್ದಾನೆ, ಊಟದಲ್ಲೇನೋ ಹಾಕೊಟ್ಟಿದ್ದಾಳೆ ಅಂತ. ಆ್ಯಕ್ಚುಲಿ ನಮ್ಮ ಮನೇಲಿ ಅವತ್ತು ಊಟನೇ ಮಾಡಿರಲಿಲ್ಲ. ಅವರು ಬಂದಿದ್ರ? ಅವರು ಬಂದೂ ಇರಲಿಲ್ಲ ಅವತ್ತಿನ ದಿನ. ಗುರುವಾರ ನಾನು ಬಾಬಾ ದೇವಸ್ಥಾನದಲ್ಲಿ ವಾಲಂಟಿಯರ್ ಆಗಿ ಹೋಗ್ತಾ ಇದ್ದೆ. ಕೊನೆಗೆಲ್ಲ ಕಸ ಎಲ್ಲ ಗುಡಿಸಿ ಬರೋ ಅಷ್ಟೊತ್ತು ನಾನು 10 ಗಂಟೆ ಆಯಿತು. ಬಂದೂ ಇರಲಿಲ್ಲ ನಮ್ಮ ಮನೆಗೆ, ಎಲ್ಲೋ ಬೇರೆ ಕಡೆ ಊಟ ಮಾಡಿರೋದು ಹೋಟೆಲಲ್ಲಿ. ಆಮೇಲೆ ಏನೋ ಹಾಕ್ಕೊಟ್ಬಿಟ್ಟಿದ್ದಾಳೆ, ಅದಕ್ಕೆ ಇದಾಯಿತು ಅಂತಲೂ ಮಾತಾಡಿದ್ರು. ಈ ಕಡೆ ಕೇಳಿದೆ, ಈ ಕಡೆ ಬಿಟ್ಟೆ ಅಷ್ಟೇ. ಅಷ್ಟೊತ್ತಿಗೆ ನಿಮ್ಮ ಮನಸ್ಥಿತಿ ಏನಿತ್ತು ಸಾವು ಅಂತ ಬಂದಾಗ? ಅದೇ ಇಷ್ಟೇ, ಈ ವಯಸ್ಸಿಗೆ ನನಗೆಲ್ಲನೂ ಆಗೋಯ್ತು, ಮುಗಿದೋಯ್ತು. ಎಷ್ಟು ಆಗ ನಿಮ್ಮ ಏಜು? ಆಗ 29. ಓ, ಬಟ್ ಮಕ್ಕಳಿರಲಿಲ್ಲ ನಿಮಗೆ? ಏನು ಕಾರಣ ಇತ್ತು? ಅದೇ ಏನೋ ಅವರಿಂದನೇ ಅಂತ ಇದು ಮಾಡಿದರು ಡಾಕ್ಟ್ರು. ಅದು ಇಟ್ಕೊಂಡಿದ್ದೀನಿ ಎಲ್ಲನೂ, ಬೇಕಾಗತ್ತೆ ಯಾವತ್ತಾದರೂ ಒಂದು ದಿವಸ ಅಂತ. ಮಕ್ಕಳು ಇರಲಿಲ್ಲ, ಇವ್ರದ್ದು ಈ ಥರ ಆಯ್ತಲ್ಲ, ಯಾವುದೂ ಸಪೋರ್ಟ್ ಇಲ್ಲ ಅನ್ನೋ ರೀಸನ್ಗೆ ತುಂಬ ಕುಗ್ಗಿ ಏನು ಪ್ಯಾನಿಕ್ ಅಟ್ಯಾಕ್ಸ್ ಎಲ್ಲ ಆಗಿ ನಿಮಗೆ ತುಂಬ ಪ್ರಾಬ್ಲಮ್ ಎಲ್ಲ ಆಯಿತು, ಹೆಲ್ತ್ ಇಶ್ಯೂಸು. ಆದರೆ ಯಾವತ್ತಿಗೂ ಸಾಕಪ್ಪ ಸಾಕು ಜೀವನ ಅಂತ ಅಂದ್ಕೊಂಡಿದ್ದೀನಿ. ಆದರೆ ಯಾವತ್ತಿಗೂ ಆ ಪ್ರಯತ್ನಗಳು ಅವಾಗ ಮಾಡೋಕ್ಕೆ ಹೋಗಿರಲಿಲ್ಲ. ಸಾಯುವ ಪ್ರಯತ್ನ ಯಾವತ್ತೂ ಮಾಡಿಲ್ಲ? ಅವಾಗ ಮಾಡಲಿಲ್ಲ. ಬಟ್ ಜೀವನದಲ್ಲಿ ಯಾವಾಗಾದರೂ ಆ ಸಾಯುವ ಪ್ರಯತ್ನ ಮಾಡಿದ್ದೀರಾ? ಖಂಡಿತ ಮಾಡಿದ್ದೀನಿ. ಯಾವ ಹಂತ ಅದು? ಅದಾದ್ಮೇಲೆ ಸ್ವಲ್ಪ ವರ್ಷ ಆದಮೇಲೆ, ಗಂಡ ತೀರೋದ್ಮೇಲೆ? ಅದೆಲ್ಲ ಆದಮೇಲೆ. ಆ ಸಮಯದಲ್ಲಿ ನಿಮಗೆ ಬೆಂಬಲಕ್ಕೆ ಯಾರು ನಿಂತರು? ಅಥವಾ ನಿಮ್ಮ ಮನೆಯವರ, ಅಥವಾ ಎಲ್ಲರೂ ನಿಮ್ಮನ್ನು ಆರೋಪ ಮಾಡೋರೇ ಆಗಿದ್ರೆ, ಅಥವಾ ಏನು ನಡೀತಾ? ಎಲ್ಲರೂ ಅಂದರೆ ಹೆಂಗೆ ಅಂದರೆ ಒಂಥರ ನ್ಯೂಟ್ರಲ್ ಆಗಿಬಿಟ್ರು ಆ ಟೈಮ್ಗೆ. ಪರನೂ ಇಲ್ಲ, ವಿರೋಧನೂ ಇಲ್ಲ? ಇಲ್ಲ, ಯಾವುದೂ ಇಲ್ಲ. ಬಟ್ ನಿಮಗೆ ಗೊತ್ತಾಗ್ತಿತ್ತು ಇಲ್ಲೇ ನಡೀತಾ ಇದೆ ಅಂತ? ಒಂದು ಕ್ಲಾರಿಟಿ ನನಗಿತ್ತು. ಆದರೆ ಪರವಾಗಿ ಬಂತು ಅಂತಂದ್ರೂ ಒಂಥರ ಕಷ್ಟ ಅವ್ರಿಗೆ, ಎಲ್ಲಿ ಹೆಗಲ ಮೇಲೆ ಬೀಳ್ತಾಳೋ ಅಂತ. ವಿರೋಧ ಆಯಿತು ಅಂತಂದರೆ ನಮ್ಮ ಅದೇ ಮಾತು ಉಳ್ಕೊಂಬಿಡುತ್ತಲ್ಲ ಅಂತ ಅದೊಂದು. ಇನ್ನೇನು ಅವ್ರದ್ದು ಅಂತ ಏನೂ ಇರಲಿಲ್ಲ ಅಲ್ಲಿ. ಕೊನೆಗೆ ಅವರು ಸಾಲ ಮಾಡಿದ್ರಲ್ಲ, ಅವ್ರಗಳ ಕಡೆಯಿಂದ ಶುರು ಆಯಿತು. ಇಷ್ಟು ತೊಗೊಂಡಿದ್ರು ಅಷ್ಟು ತೊಗೊಂಡಿದ್ರು ಅಂತ ರಾತ್ರಿ ಹೊತ್ತಲ್ಲಿ ಬರೋದು ಮನೆ ಹತ್ರಕ್ಕೆ, ಡೋರು ನಾಕ್ ಮಾಡೋದು, ಕಿಟಕಿ ಬಡಿಯೋದು, ಆಗ ಶುರು ಆಯ್ತಲ್ಲ.
ಆದರೆ ತಲೆ ಕೆಡಿಸ್ಕೊಳ್ಳಿಲ್ಲ. ಒಂದು ಸ್ವಲ್ಪ ದಿವಸ ಹಿಂಗೆ ಸ್ಟ್ರಗಲ್ ಮಾಡ್ತಾಯಿದ್ದೆ, ಬೇಜಾರಾಗ್ತಾಯಿದ್ದೆ, ಅಳ್ತಾಯಿದ್ದೆ, ಎಲ್ಲ ಮಾಡ್ತಾಯಿದ್ದೆ. ಆಮೇಲೆ ಒಂದು ದಿವಸ ಎದ್ದು ನಿಂತ್ಕೊಂಬಿಟ್ಟೆ. ಅವ್ರು ಏನು ಕೊಟ್ಟಿದ್ದಾರೆ ಪ್ರೂಫ್ ನಂಗೆ ತೋರಿಸಿ, ನೀವು ಕೊಟ್ಟಿರೋದಕ್ಕೆ ಪ್ರೂಫ್ ಇರಬೇಕಲ್ವಾ, ಅದನ್ನು ತೋರಿಸಿ. ಇನ್ನೊಂದು ಸತಿ ಇಲ್ಲಿಗೆ ಬಂತು ಅಂತ ಹೇಳಿದ್ರೆ ಒಳಗಡೆ ಇರ್ತೀರಾ, ಆಚೆ ಇರಲ್ಲ ನೀವು ಯಾರು ಅಂತ ಎದ್ದು ನಿಂತ್ಬಿಟ್ಟೆ ಒಂದು ಸತಿ. ಅದಾದಮೇಲೆ ಒಬ್ಬರ ಬಾಯಿಂದ ಒಬ್ರಿಗೆ ಬಾಯಿಗೆ ಹೋಗಿ ಸುಮ್ಮನೆ ಆಗೋದ್ರು. ಅದನ್ನೆಲ್ಲ ಮತ್ತೆ ಕೇಳೋದು ನಿಲ್ಲಿಸ್ಬಿಟ್ರು, ಮತ್ತೆ ದುಡ್ಡು ಕೊಡಬೇಕು ಅನ್ನೋದನ್ನ. ಆಮೇಲೆ ಅದಾದಮೇಲೆ ಹಾಗೆ ಅಲ್ಲಿ ಸರ್ವೈವ್ ಆಗೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಈಗ ಅದೇ ನನ್ನ ಫೋಟೋಗ್ರಫಿ ಗುರುಗಳು ಅಂತ ಹೇಳೋದ್ನಲ್ಲ, ಅವ್ರು ಸ್ವಲ್ಪ ಆವಾಗ ನನಗೆ ಸಪೋರ್ಟಿಂಗ್ ಇದ್ದರು. ನನಗೆ ಅವರಿಬ್ಬರು ಅಷ್ಟೇ, ಅವರು ಮತ್ತು ಅವರ ವೈಫ್ ಇಬ್ಬರೂ ನನಗೆ ಒಂಥರ ತಂದೆ ತಾಯಿ ಥರನೇ ಲೆಕ್ಕ. ಎರಡನೇ ಇದು ಸ್ಥಾನ ಕೊಡಬೇಕು ಅಂದರೆ ತಂದೆ ತಾಯಿಗೆ ಅವ್ರಿಗೆ ಕೊಡ್ತೀನಿ ನಾನು. ಅವರು ಅಷ್ಟೇ. ಆಗ ಅಲ್ಲಿ ಅವ್ರ ಮನೆ ಕಡೆ ಶಿಫ್ಟ್ ಆಗಿ ಅಲ್ಲಿಂದ ಒಂದು ಸ್ವಲ್ಪ ಸೇಫ್ ಆದೆ. ಅಂದರೆ ಒಂದು ಸೇಫ್ ಝೋನಲ್ಲಿ ಇದ್ದೀನಿ ಅನ್ನೋ ಫೀಲ್ ಆಯಿತು ನನಗೆ. ಓಕೆ. ಅವರು ಕೂಡ ನಾನು ಅವ್ರ ಜೊತೆ ವರ್ಕ್ ಮಾಡ್ತಾಯಿದ್ದೆ, ಮೇಡಮ್ ಜೊತೆನಲ್ಲಿ. ಅವರು ಒಂದು ರೀತಿ ಅದೇ ಅವ್ರ ಹೆಸರು ಸೀತಾಲಕ್ಷ್ಮಿ ಅಂತ, ಸೀತಾ ಮಹಾಲಕ್ಷ್ಮಿನೇ ಅವರು. ಆ ರೀತಿ ಅವರು ಸಪೋರ್ಟ್ ಮಾಡಿ ನನಗೆ ಇಲ್ಲಿ ಇರಲಿ ಅಂದರೆ ಮಗಳ ಥರ ಮನೆಯಲ್ಲಿ ಎಲ್ಲ ಟ್ರೀಟ್ ಮಾಡೋಕ್ಕೆ ಶುರು ಮಾಡಿದ್ರು ಇಬ್ಬರೂ ಎಲ್ಲ. ಅದಾದಮೇಲೆ ಒಂದು ಸ್ವಲ್ಪ ಏನೋ ನನಗೆ ಕೆರಿಯರ್ ಡೆವಲಪ್ ಮಾಡ್ಕೋಬೇಕು ಅನ್ನೋದು ಆವಾಗಲಿಂದ ಸ್ವಲ್ಪ ಜಾಸ್ತಿ ಬಂತು. ಆವಾಗ ಫೋಟೋಗ್ರಫಿ ಅಲ್ಲಿಂದ ನೀವು ಸೀರಿಯಸ್ ತಗೊಂಡು, ಐ ಮೀನ್ ನೀವೇನೋ ಸ್ವಂತ ಮಾಡಬೇಕು ಅಂತ ಅನಿಸಿದ್ದ ಅಥವಾ ಗಂಡ ತಿರೋಗಿಂತ ಮುಂಚೆನೂ ಅದನ್ನೇ ಮಾಡ್ತಿದ್ರಾ? ಇಲ್ಲ, ಅವ್ರು ಇದ್ದಾಗ ನಾನು ಕಲ್ತ್ಕೊಂಡು ಬಂದೆ, ಸರ್ಟಿಫಿಕೇಟ್ ತೊಗೊಂಡು ಬಂದೆ. ಅದಾದಮೇಲೆ ಸೀರಿಯಸ್ ಆಗಿ ಏನು ಮಾಡ್ತಾ ಇರಲಿಲ್ಲ. ಮತ್ತೆ LIC-ನಲ್ಲೇ ಅಸಿಸ್ಟೆಂಟಾಗಿ ಕೆಲಸ ಮಾಡ್ತಾಯಿದ್ದೆ, ಟೆಂಪ್ರರಿ ಅಸಿಸ್ಟೆಂಟಾಗಿ. ಅದಾದಮೇಲೆ ಬಂದು ಹೊರಗಡೆ ಬಂದು ಎಲ್ಲ ಆಯಿತು. ಇದು ಸಾಕಾಗಲ್ಲ ನನಗೆ ಕಮಿಟ್ಮೆಂಟ್ಗೆ ಅಂತ ಅನ್ನಿಸ್ತು. ಆವಾಗಲಿಂದ ಒಂಚೂರು ಸೀರಿಯಸ್ಸಾಗಿ ಮಾಡೋಕ್ಕೆ ಅಂತ ಶುರು ಮಾಡಿ ಆವಾಗ ಕ್ಯಾಮ್ರಾ ಪರ್ಚೇಸ್ ಮಾಡಿಕೊಂಡು ಹಳೇದ್ರಲ್ಲಿ ಮಾಡ್ತಾಯಿದ್ದೆ. ನಮ್ಮ ಗುರುಗಳು ಕ್ಯಾಮ್ರಾದಲ್ಲೇ ಒಳ್ಳೊಳ್ಳೆ ಫೋಟೋಸ್ ಎಲ್ಲ ಮಾಡ್ತಾಯಿದ್ದೆ ಆವಾಗ. ಅದಾದಮೇಲೆ ಸ್ವಲ್ಪ ಲೋನ್ ಎಲ್ಲ ಮಾಡಿಕೊಂಡು ಕ್ಯಾಮ್ರಾ ತೊಗೊಂಡು ಅದಾದಮೇಲೆ ಇನ್ನು ಸ್ವಲ್ಪ ಡೆವಲಪ್ ಮಾಡ್ಕೊಂಡು ಚೆನ್ನಾಗಿ ಕೆರಿಯರ್ ಡೆವಲಪ್ ಆಯಿತು. ಅದಾದಮೇಲೆ ನಾನೇ ಕೆಲಸ ಕೊಡೋಕ್ಕೆ ಶುರು ಮಾಡಿದೆ 4 ಜನಕ್ಕೆ. ಅದು ಅಲ್ಲಿಂದ ಸ್ವಲ್ಪ ಇನ್ನೂ ಹೊಸದು ಕಲಿಯೋದು, ಬೇಸಿಕ್ ಕಲ್ತ್ಕೊಂಡು ಬಂದಿದ್ದೆ. ನಾವು ಚೆನ್ನಾಗಿ ಮಾಡ್ತೀವಿ, ಎಲ್ಲ ಚೆನ್ನಾಗಿ ಮಾಡ್ತಾಯಿದ್ದೀವಿ, ಕಂಟಿನ್ಯೂಟಿ ಇದೆ ಅನ್ನೋವಾಗ ನಮ್ಮನ್ನು ಅಡ್ವಾನ್ಸ್ ಕರೀತಾರೆ ಅಲ್ಲೇನೇ. ನಾನು ಎಲ್ಲಿ ಕಲ್ತಿದ್ದೀನೋ ಅಲ್ಲಿ. ಆವಾಗ ಅಲ್ಲಿ ಅಡ್ವಾನ್ಸ್ ಕೋರ್ಸ್ ಮಾಡಿಕೊಂಡು ಚೆನ್ನಾಗಿ ನಡೀತಾ ಇತ್ತು ಅದೆಲ್ಲನೂ. ಗಂಡ ತೀರು ಹೋದ ಮೇಲೆ ಬಹುಶಃ ಎಲ್ಲ ಹೆಣ್ಣು ಮಕ್ಕಳು ಅನುಭವಿಸುವ ಸಮಾಜದ ಬೇರೆ ಬೇರೆ ಕೆಟ್ಟ ದೃಷ್ಟಿಗಳನ್ನು ನೀವು ಅದನ್ನು ಅನುಭವಿಸಿದ್ದೀರಾ ಅಥವಾ ನಿಮ್ಮ ಬದುಕಲ್ಲಿ ಅಂಥವೆಲ್ಲ ನಡೆದ್ವಾ? ಖಂಡಿತ ನಡೆದಿದೆ. ನಡೆದಿದ್ರು ಅದು ನಾನು ಅದೇ ಅಲ್ಲಿ ಹೇಗಿರ್ತಿತ್ತು ಅದು? ಸುಮ್ಮನೆ ಬೇರೆ ಹೆಣ್ಣು ಮಕ್ಕಳುಗಳಿಗೆ ಎಚ್ಚರಿಕೆಗೋಸ್ಕರ ಹೇಳೋದಾದರೆ ಹೇಗಿರ್ತಿತ್ತು ಆ ಪರಿಸ್ಥಿತಿ? ಅದೇ ನಮಗೆ ಬರೋ ಮೊದಲನೇ ಟಾಸ್ಕ್ ಏನು ಅಂತಂದರೆ, ಮನೆಗಳಲ್ಲಿ ಕೆಲಸ ಮಾಡೋಕ್ಕೆ ಅವಳು ಇರಲಿ, ಶುಭ ಕಾರ್ಯಗಳಿಗೆ ಬೇಡ ಅನ್ನೋವಂಥವ್ರು ಇದ್ದಾರೆ. ನಾನು ಈ ಕಡೆ ಬಂದ ಮೇಲೆ ಅದನ್ನು ಬಾಯ್ಬಿಟ್ಟು ಹೇಳಿದವರು ಇದ್ದಾರೆ. ಗಂಡ ಸತ್ತೋಳು ಅನ್ನೋ ಕಾರಣಕ್ಕೆ ಅದಕ್ಕೋಸ್ಕರ ಬೇಡ ಅಂತ ಹೇಳಿದವರು ಇದ್ದಾರೆ. ಅದನ್ನು ಕೇಳಿಸ್ಕೊಂಡೆ. ನಾನು ಹೀಗೆ ಇರಲ್ಲ, ನೀವು ಹೀಗೆ ಇರಲ್ಲ, ಬದಲಾಗಿ ಆಗುತ್ತೆ, ಈ ಕ್ಷಣ ಶಾಶ್ವತ ಅಲ್ಲ ಅನ್ನೋದನ್ನು ಅಂದ್ಕೊಂಡು ನನ್ನ ಪಾಡಿಗೆ ನಾನು ಬಂದುಬಿಟ್ಟೆ. ಆಮೇಲೆ ಅವಳ ಮನೆಗೆ ಯಾರ್ಯಾರೋ ಬರ್ತಾರೆ ಹೋಗ್ತಾರೆ ಅನ್ನೋವಂಥ ಪ್ರಚಾರಗಳು ಶುರು ಆಯಿತು. ಅಪಪ್ರಚಾರ. ಬೆಳೀತಾರೆ ಯಾರಾದರೂ ಅಂದರೆ ಅದಾಯ್ತಲ್ಲ, ಆ ಥರ ಹೇಳಿದವರು ಎಲ್ಲ ಇವತ್ತಿನ ದಿವಸ ಯಾರೂ ಇದಾಗಿ ಸರ್ವೈವ್ ಆಗಿಲ್ಲ. ಅದೇ ಬೇರೆಯವ್ರ ಮನೆ ಹೆಣ್ಮಕ್ಳನ್ನ ದೂಷಿಸ್ಬಿಟ್ಟು ಅಂದ್ಬಿಟ್ಟು ಅವಮಾನಿಸಿ ಅಥವಾ ಅನುಮಾನಿಸಿ ಮಾಡೋದು ತುಂಬ ಈಸಿ ಕೆಲಸ, 2 ನಿಮಿಷದ ಕೆಲಸ ಅದು. ಅದಾದಮೇಲೆ ಆಗುತ್ತಲ್ಲ ಎಫೆಕ್ಟು, ಅವರೇ ಅದನ್ನು ಇದು ಮಾಡಬೇಕು. ಈ ಗಂಡ ಇದ್ದಾಗ ಎಂಥವನೋ ಒಬ್ಬ ಗಂಡ ಅಂದವನು ಇರಬೇಕಪ್ಪ, ಅವನು ಕುರುಡ್ನೋ ಕುಣ್ಣೋ ಎಂಥವನೋ ಒಬ್ಬ ಇದ್ದರೆ ಒಳ್ಳೆಯದು ಅಂತ ಒಂದು ಸಮಾಜದಲ್ಲಿ ಮಾತಿದೆ. ನಿಮಗೆ ಹಂಗೆ ಅನ್ನಿಸ್ತಾ ಗಂಡ ತೀರೋದ ಮೇಲೆ? ಅಥವಾ ಇಲ್ಲ ಸರ್ ಹಂಗೇನಿಲ್ಲ, ಇದ್ದರೆ ಒಳ್ಳೆಯ ರೀತಿ ಇರಬೇಕು, ಇಲ್ಲಾಂದರೆ ಇರಬಾರ್ದು ಅಂತ ಅನ್ಸೋದು? ಅಥವಾ ಯಾವುದೊಂದು ಸರಿ ಅಂತೀರಾ? ಅಥವಾ ನಿಮ್ಮ ಅನುಭವ ಏನು? ಅಲ್ಲ, ಈಗ ಏನೋ ಅದು ಒಂದು ವಸ್ತು ಇಟ್ಕೊಂಡಿರ್ತೀವಿ ಮನೇಲಿ ಅಂತಂದರೆ, ಅದು ಹಳೇದಾಗೋಯ್ತು ಅಂದರೆ ಅದೇನು ರೆಸ್ಪಾಂಡ್ ಮಾಡ್ತಾ ಇಲ್ಲ ಅಂತಂದಾಗ ಅದನ್ನು ಆಚೆ ಹಾಕ್ತೀವಿ. ಈಗೇನಾಯಿತು ಅಂತಂದರೆ, ಆ ವ್ಯಕ್ತಿ ಏನೂ ಮಾಡ್ದಿರ ಇದ್ದಾಗಲೂ ನನಗೆ ಮ್ಯಾಟ್ರ್ ಆಗಿರಲಿಲ್ಲ, ಕೆಲಸ ಮಾಡ್ದಿದ್ದಾಗಲೂ ದುಡ್ಡಿಲ್ದಿದ್ದಾಗಲೂ ಯಾವಾಗಲೂ ಮ್ಯಾಟ್ರ್ ಆಗಲಿಲ್ಲ. ಯಾವಾಗ ಅವನು ಬೇರೆ ದಾರಿ ಹಿಡ್ಕೊಂಡ ದುಡ್ಡಿಗೋಸ್ಕರ, ಆವಾಗ ಈ ಥರದವ್ರು ಇಲ್ಲ ಅಂದರೂ ಪರವಾಗಿಲ್ಲ, ನಾನು ಸರ್ವೈವ್ ಆಗ್ತೀನಿ. ಯಾಕೆಂದರೆ ಆಲ್ರೆಡಿ ನಾನು ದುಡ್ದು ಸಂಪಾದನೆ ಮಾಡ್ಕೊಂಡು ನಾನು ಸರ್ವೈವ್ ಆಗ್ತಾ ಇದ್ದೀನಿ. ನಾನು ಹೊಸದಾಗೇನೋ ಶುರು ಮಾಡಬೇಕಾಗಿಲ್ಲ, ನಾನು ಆಲ್ರೆಡಿ ದುಡಿಯೋ ದಾರಿ ಕಲ್ತಿದ್ದೀನಿ. ಹಾಗಿರುವಾಗ ಬೇಡ, ಅವಶ್ಯಕತೆನೇ ಇಲ್ಲ ಅಂತ ಅವತ್ತಿನ ದಿವಸ ಅನ್ನಿಸಿ ನಾನು ಆಚೆ ಹೋಗಿದ್ದು. ಹಾಗಾಗಿ ಅವ್ರು ಹೋಗಿದ್ದು ಇದ್ದಿದ್ರೆ ಅವ್ರ ಪಾಡಿಗೆ ಅವ್ರು ಎಲ್ಲೋ, ನನಗವ್ರ ಅವಶ್ಯಕತೆ ಇಲ್ಲ ಅಂದರು, ಅವರು ನಂಬಿದವ್ರು ಅವ್ರ ಅವಶ್ಯಕತೆ ಇದ್ದೇ ಇರ್ತಾರೆ. ಯಾರೋ ಒಬ್ಬರು ನೀನು ಸತ್ತೋಗು ಅಂತ ಹೇಳ್ಬೋದು, ಆದರೆ ಅವ್ರನ್ನ ನಂಬಿರೋರಿಗೆ ಅವ್ರು ಬೇಕಾಗಿರ್ತಾರೆ, ನನಗೆ ಮಾತ್ರ ಅವಶ್ಯಕತೆ ಇಲ್ಲ ಅವರು. ಸೊ ಹಾಗಾಗಿ ಆ ಥರ ಹೇಳಿ ಬೇಕಾದ್ರೆ ದೂರ ಇರ್ಬೋದಾಗಿತ್ತು ನಾವು, ಅಷ್ಟೇ ಇರಬೇಕು ಅಷ್ಟೇ.
ಗಂಡ ತೀರು ಹೋದ ಕಾಲಕ್ಕೆ ತವರು ಮನೆಯ ಪ್ರತಿಕ್ರಿಯೆ ಅಥವಾ ಹೇಗಿತ್ತು ತವರು ಮನೆ ನಿಮ್ಮೊಂದಿಗೆ? ಅದೇ ಅವರು ಅಷ್ಟೇ ಎಲ್ಲ ಕಂಪ್ಲೀಟ್ ನ್ಯೂಟ್ರಲ್ ಆದರು. ಅವ್ರಿಗೂ ಸಾವಿರ ಸಮಸ್ಯೆಗಳಿತ್ತು. ಆಮೇಲೆ ಮದುವೆ ಮಾಡಿದ್ದಾದ್ಮೇಲೆ ಅವ್ರಿಗೆ ಅನ್ನಿಸ್ತು ಮಾಡಬಾರ್ದಾಗಿತ್ತು ಅಂತ ಅಂದ್ಬಿಟ್ಟು ಎಲ್ರಿಗೂ ಅನ್ಸೋಕ್ಕೆ ಶುರು ಆಯಿತು. ಆಮೇಲೆ ಏನೂ ಆಪ್ಷನ್ ಇಲ್ಲ ಇನ್ನು. ಹೇಗೋ ನಾನು ಏಗ್ತಾ ಇದ್ದೀನಿ, ಅವರು ಕೂಡ ತಡ್ಕೋಬೇಕು ಅಷ್ಟೇನೆ. ಒಂದು ಸತಿ ಅದೇನೋ ಬಿದ್ದುಬಿಟ್ಟಿದ್ದೀವಿ, ಒಂದು ಹಳ್ಳದೊಳಗೆ ಬಿದ್ದಿದ್ದೀವಿ ಅಷ್ಟೇ. ಹಾಗೆ ಸುಮ್ಮನಾಗೋದ್ರು. ಅವ್ರಿಗೂ ಒಂದು ಕಡೆ ಎಲ್ಲೋ ಅನ್ನಿಸ್ತು, ಎಷ್ಟೇ ಏನೇ ಮಾಡಿದ್ರು ಅಪ್ಪ ಅಮ್ಮನೇ ಅನಿಸುತ್ತಿರಲ್ವ, ನಮ್ಮ ಮಗಳು ಹಾಳು ಮಾಡಿಬಿಟ್ಟೆ ಜೀವನನ ಅಂತ. ಆ ಥರ ಅವ್ರಿಗೂ ಅನ್ನಿಸ್ತು. ಅನಿಸಿದಾದ್ಮೇಲೆ ಅವರು ಈ ಕಡೆ ಒಳ್ಳೇದೂ ಹೇಳೋಕ್ಕಾಗಲ್ಲ. ನನ್ನನ್ನು ಲೈಫ್ ಸೆಟ್ಲ್ ಮಾಡೋದಕ್ಕೆ ಅವ್ರಿಗೂ ಕೂಡ ಸಾಕಷ್ಟು ಸಮಸ್ಯೆಗಳಿರುತ್ತೆ. ನನಗೆ ಲೈಫ್ ಸೆಟ್ಲ್ ಮಾಡೋಕ್ಕೂ ಅವ್ರಿಗೆ ಇದಿಲ್ಲ. ಒಂದು ಧೈರ್ಯ ಇತ್ತು ಅವರಿಬ್ಬರಿಗೂ. ಏನು ಅಂತಂದರೆ, ಎಲ್ಲಿದ್ರು ನನ್ನ ಮಗಳು ಸರ್ವೈವ್ ಆಗ್ತಾಳೆ, ಒಳ್ಳೆ ರೀತಿನಲ್ಲೇ ಆಗ್ತಾಳೆ ಅನ್ನೋದು ಇತ್ತು. ಗಟ್ಟಿಗಿತ್ತಿ ಅನ್ನೋದು ಅವ್ರಿಗೆ ಅರಿವಿತ್ತು. ಇತ್ತೀಚೆಗೆ ನಮ್ಮ ಅಕ್ಕನ ಮಗಳಿಗೆ ಮಗು ಆಯಿತು, ದೊಡ್ಡವಳಿಗೆ. ಆಗ ನನ್ನ ತಾಯಿ ನನ್ನ ಫ್ರೆಂಡನ್ನು ಕಳಿಸಿದ್ದೆ. ಅವಾಗ ನಾನು ಹೋಗೋಕ್ಕಾಗಿರಲಿಲ್ಲ ಅಂತ, ಹೋಗಿ ಹಾಸ್ಪಿಟ್ಲಲ್ಲಿರೋ ಅಂತ. ಅವಳು ಹೋಗಿತ್ತು ಅಂದರೆ ಹೇಳಿದ್ರಂತೆ, ಹೆಣ್ಮಗು ಮಾತ್ರ ಆಗೋದು ಬೇಡ ಅಂದ್ರಂತೆ. ಏನು ಆಂಟಿ ಈ ಥರ ಹೇಳ್ತೀರಾ ಅಂತ ಅವಳು ಅಂದ್ಲಂತೆ. ಅದಕ್ಕೆ ಆಗಲಿ ಪರವಾಗಿಲ್ಲ, ಹೆಣ್ಮಗು ಆದರೂ ತೊಂದರೆ ಇಲ್ಲ. ಏನೋ ಸಮಸ್ಯೆ ಬಂತು ನಾಳೆ ದಿವಸ ಮಕ್ಕಳಿಗೆ ಯಾರು ನೋಡ್ತಾರೆ? ನನ್ನ ಮಗಳ ಥರ ಏನೋ ಗಟ್ಟಿಯಾಗಿರೋಳಾಗಿತ್ತು ಅಂತಂದರೆ, ಸ್ವಾಭಿಮಾನಿ ಆದರೆ ಗಟ್ಟಿಗಿತ್ತಿ ಆದರೆ ನಡೆಯುತ್ತೆ. ಬೇರೆ ಥರ ಮೆತ್ತಗಿರೋಂಥ ಹೆಣ್ಮಕ್ಳಾದ್ರೆ ಜೀವನ ಹಾಳಾಗೋಗ್ಬಿಡುತ್ತಲ್ಲ, ಅದಕ್ಕೆ ಹೆಣ್ಮಗು ಆಗೋದು ಬೇಡ ಅವಳಿಗೆ ಅಂತ ಹೇಳಿದ್ರಂತೆ. ಅಂದರೆ ಅವರು ಅದನ್ನ ನನ್ನ ಹತ್ರ ಯಾವತ್ತೂ ಹೇಳಿಲ್ಲ. ನಿಜ. ಆ ಒಂದು ನಂಬಿಕೆ ಅವ್ರಿಗಿತ್ತಲ್ಲ, ಇದೆ ಅಥವಾ ನೀವಂಗೆ ಬದುಕಿದ್ದೀರಾ ಆ್ಯಕ್ಚುಲಿ, ಆ ನಂಬಿಕೆ ಅವ್ರಿಗಿತ್ತಲ್ಲ, ಅದೇ ನನ್ನ ಸಾರ್ಥಕತೆ ಅಷ್ಟೇ. ಗ್ರೇಟ್. ಅವ್ರ ಜನ್ಮ ಕೊಟ್ಟಿದ್ದಕ್ಕೆ ಅದು ಸಾರ್ಥಕತೆ ನನಗೆ. ಗಂಡ ತೀರು ಹೋದ ನಂತರ ಬಹುಶಃ ಇನ್ನೂ ಸ್ವಲ್ಪ ನೀವು 29 ವರ್ಷದವರಾಗಿದ್ರಿ. ಎರಡನೇ ಮದುವೆ ವಿಚಾರ ಅವಾಗ ಪ್ರಸ್ತಾಪ ಬಂತ ಅಥವಾ ಏನಾಯ್ತು ಅದಾದಮೇಲೆ? ಅದು ಖಂಡಿತ ಬಂದಿರಲಿಲ್ಲ ನನಗೆ. ಯಾಕೆಂದರೆ ಮತ್ತೆ ಇದೇ ಥರ ವ್ಯಕ್ತಿ ಎಲ್ಲಿ ಸಿಕ್ಬಿಡ್ತಾರೋ ಅನ್ನೋಂಥ ಆತಂಕ. ಮತ್ತೆ ಸಿಕ್ಕೋರು ಹೇಗಿರ್ತಾರೋ ಏನೋ ಎಲ್ಲ ತುಂಬ ಮಲ್ಟಿಪಲ್ ಯೋಚನೆಗಳು, ಮಲ್ಟಿಪಲ್ ತಲೆನಲ್ಲಿ. ನನ್ನ ಕೆಲಸ ಚೆನ್ನಾಗಿದೆ, ಸಾಕು ನನ್ನ ಪಾಡಿಗೆ ನಾನು ಕೆಲಸ ಮಾಡ್ಕೊಂಡು ಹೋಗೋಣ, ಮದುವೆ ಆಗಲೇಬೇಕಾ, ಅದಾವ ಅವಶ್ಯಕತೆನಾ ಅನ್ನೋ ಥರ ಆಗೋಯ್ತು. ಕೊನೆಗೆ ಹೀಗೆ ಹೇಗೋ ನಡ್ಕೊಂಡು ಹೋಗ್ತಾ ಇತ್ತು. ಆಮೇಲೆ ಈಗ ಹೇಳಿದ್ನಲ್ಲ ನಮ್ಮ ಗುರುಗಳು ಅಂತ, ಅವರು ಮತ್ತು ಅವರು ಫ್ಯಾಮಿಲಿ ಎಲ್ಲನೂ ನೋಡು, ಟ್ರೈ ಮಾಡು, ಅಂದರೆ ನೆಕ್ಸ್ಟು ಸಿಗದಿರಾನೂ ಇರ್ಬೋದಲ್ವಾ ಅಂತ ಅವರು ಅಂತ ಹೇಳಿ ಅವ್ರು ಸ್ವಲ್ಪ ಪ್ರಯತ್ನ ಮಾಡು ಅಂತ ಎರಡನೇ ಮದುವೆ ವಿಚಾರದಲ್ಲಿ. ಬಟ್ ನಿಮಗೆ ಗಂಡ ಇಲ್ಲ, ಒಂದು ಮಗು ಅಥವಾ ಆ ಥರ ತಾಯ್ತನೂ ಇಲ್ಲ ಅನ್ನುವ ಬೇಸರ ಇತ್ತ ಗಂಡ ತೀರು ಹೋದ್ಮೇಲೆ? ಇತ್ತು, ಖಂಡಿತ ಇತ್ತು. ಅಂದರೆ ಒಂಟಿತನ ಇತ್ತು, ಸ್ವಲ್ಪ ಒಂಟಿತನೂ ಇತ್ತು. ಮತ್ತು ಈಗ ಮನೆ ಒಳಗಡೆನೇ ಇದ್ದು ನನಗೇನಾದರೂ ಆಗ್ಬಿಟ್ರು ನನ್ನನ್ನು ನೋಡೋರಿಲ್ಲ, ವಾಸನೆ ಬಂದರೆ ಮಾತ್ರ ಆಚೆ ಗೊತ್ತಾಗುತ್ತೆ ನಾನು ಸತ್ತರೆ ಅನ್ನೋ ಲೆವೆಲೆಲ್ಲ ಯೋಚನೆ ಮಾಡಿಬಿಟ್ಟಿದ್ದೆ. ಆ ಥರ ಯೋಚನೆ ಮಾಡಿಕೊಂಡು ಕೊನೆಗೆ ಹೌದು ಮಕ್ಕಳಿಲ್ಲ. ಒಂದು ನನ್ನ ಕ್ಲಾಸ್ಮೇಟ್ಸು, ನನ್ನ ಫ್ರೆಂಡ್ಸು ಎಲ್ಲರದೂ ಆಲ್ರೆಡಿ ಸ್ಕೂಲ್ಗೆ ಹೋಗ್ತಾರೆ ಮಕ್ಕಳು ಅಂತ ಎಲ್ಲ ಯೋಚನೆ ಬರ್ತಾಯಿತ್ತು. ಆದರೆ ಆವಾಗ ನನಗೆ ಇಷ್ಟೊಂದೆಲ್ಲ ಆಧ್ಯಾತ್ಮಿಕದ ಬಗ್ಗೆ ರಿಯಲೈಸ್ ಆಗಿರಲಿಲ್ಲ. ಕೂತ್ಕೊಂಡು ಬೈಕೋತಾ ಇದ್ದೆ ದೇವ್ರನ್ನ, ನಾನು ಹೀಗೆ ಮಾಡಿದೆ, ನನಗೆ ಹಾಗೆ ಮಾಡಿದೆ ಅಂತ. ಅದಾದಮೇಲೆ ಅವರು ಮ್ಯಾಟ್ರಿಮೋನಿಯಲ್ಲಿ ರಿಜಿಸ್ಟರ್ ಮಾಡಿಸಿದ್ರು, ನಂದರಲ್ಲೂ ಮಾಡಿದ್ರು, ಅವ್ರ ಫೋನಲ್ಲೂ ಮಾಡಿದ್ರು. ನಾನು ಏನು ಅಂದ್ಕೊಂಡಿದ್ದೋ ಅದಕ್ಕೆ ಕಂಪ್ಲೀಟ್ ಕಾಂಟ್ರಾಸ್ಟ್ ಆಗಿ ನನಗೆ ಸೆಕೆಂಡ್ ಮ್ಯಾರೇಜ್ ಆಯಿತು. ಆ ವ್ಯಕ್ತಿ ನನಗೆ ಅದೃಷ್ಟ ಅಂತಲೂ ಹೇಳ್ಬೋದು, ನನಗೆ ಕಾಂಟ್ರಾಸ್ಟು ಎಲ್ಲದೂ ಈ ವ್ಯಕ್ತಿಗೆ ಕಾಂಟ್ರಾಸ್ಟು. ಅಂದರೆ ಮ್ಯಾಟ್ರಿಮೋನಿಯಲ್ಲಿ ಸಿಕ್ಕಿದ್ದ? ಮ್ಯಾಟ್ರಿಮೋನಿಯಲ್ಲಿ ಸಿಕ್ಕಿದ್ದು. ಒಳ್ಳೆ ಫ್ಯಾಮಿಲಿ, ಒಳ್ಳೆ ಒಂಥರ ಡಿವೈನ್ ಸೋಲು ನನ್ನ ಗಂಡ ಅಂತ ಹೇಳ್ಬೋದು. ಅದಾದಮೇಲೆ ಸಂತೋಷ್ ಅಂತ ಅವ್ರ ಹೆಸರು. ತುಂಬ ಚೆನ್ನಾಗಿದ್ವಿ ನಾವು. ಒಂದು ದಿವಸಕ್ಕೂ ಏನು ಅಂದರೆ ಈ ಜಗಳ ಆಡ್ಕೋತಿದ್ವಿ, ಯಾರ ಮನೇಲಿ ಇರಲ್ಲ, ಎಲ್ಲರ ಮನೇಲೂ ಇರುತ್ತೆ. ಅಂದರೆ ಅವ್ರಿಗದು ಮೊದಲನೇ ಮದುವೆನೇ ಆಗಿತ್ತು? ಇಲ್ಲ, ಅವ್ರಿಗೂ ಎರಡನೇ ಮದುವೆ ಆಗಿತ್ತು. ಓಕೆ. ಸೊ ನೀವು ಅಷ್ಟೊತ್ತಿಗೆ ಫೋಟೋಗ್ರಫಿ ತಗೊಂಡಿದ್ರಿ? ಮಾಡ್ತಾ ಇದ್ದೆ ನಾನು. ಏನು ಅಥವಾ ನಿಮಗೇನು ಅದು ಇಷ್ಟ ಆಗಿದ್ದು ಅವರಲ್ಲಿ ಅಂದರೆ ಯಾರ ಬಗ್ಗೆನೂ ನೆಗೆಟಿವ್ ಆಗಿ ಮಾತಾಡ್ತಾ ಇರಲಿಲ್ಲ. ಕಷ್ಟ ಅಂತಂದರೆ ಸರಿ, ಎಲ್ಲರಿಗೂ ಒಂಥರ ರೆಸ್ಪಾಂಡ್ ಮಾಡೋರು, ಸ್ಪಂದಿಸ್ತಾ ಇದ್ದಿದ್ದ ರೀತಿ, ಅವ್ರ ಫ್ಯಾಮಿಲಿನ ಅವ್ರನ್ನ ಇಷ್ಟಪಡ್ತಾ ಇದ್ದಿದ್ದು, ಅವ್ರ ಫ್ಯಾಮಿಲಿನ ಅವ್ರು ಇಷ್ಟಪಡ್ತಾ ಇದ್ದ ರೀತಿ. ಅವ್ರಿಗೆ 9th ಸ್ಟ್ಯಾಂಡರ್ಡಲ್ಲಿ ಇದ್ದಾಗಲೇ ಅವ್ರ ತಂದೆ ಹೋಗ್ಬಿಟ್ಟಿದ್ರು. ಅವ್ರ ಅಕ್ಕ ಮತ್ತು ಅವ್ರ ಅಣ್ಣನೇ ಅವ್ರನ್ನ ಸಾಕಿರೋದು. ಆ ಒಂದು ತುಂಬ ಅವ್ರಿಗಿತ್ತು ಅದು, ನಮ್ಮ ಅಣ್ಣ ನಮ್ಮ ಅಕ್ಕ ನನ್ನ ಸಾಕಿದ್ದಾರೆ ಅನ್ನೋ ತುಂಬ ಇತ್ತದು. ಹಾಗಾಗಿ ಕೃತಜ್ಞತೆ ತುಂಬ ಇತ್ತು. ಅವರೇ ಒಂಥರ ಅವ್ರ ಲೈಫು ಅಂತಂದರೆ ಅವರದ್ದೇ ಒಂದು ಸ್ಮಾಲ್ ಸರ್ಕಲ್ಲು, ಅವ್ರದ್ದು ಫ್ಯಾಮಿಲಿನೇ ಒಂದು ಸ್ಮಾಲ್ ಸರ್ಕಲ್ ಥರ ಚೆನ್ನಾಗಿದ್ರು. ಎಲ್ಲ ಚೆನ್ನಾಗಿದ್ವಿ ನಾವೆಲ್ಲನೂ. ಅದೇ ಹೇಳೋದ್ನಲ್ಲ, ಎಲ್ಲನೂ ನಾವು ಪ್ಲ್ಯಾನ್ ಮಾಡೋದಕ್ಕಿಂತನೂ ಪ್ಲ್ಯಾನ್ ಬಿ ಮಾಡಿ ಇಟ್ಬಿಟ್ಟಿರ್ತಾನೆ ಆಲ್ರೆಡಿ ದೇವರು ಅಂತ. ತುಂಬ ಚೆನ್ನಾಗಿತ್ತು. 21 ಲಾಕ್ಡೌನ್ ಟೈಮಲ್ಲಿ
2021 ಏಪ್ರಿಲ್ 22 ಮದುವೆ ಆಯಿತು. ಆಮೇಲೆ ಚೆನ್ನಾಗಿದ್ವಿ. 22ನಲ್ಲಿ ಕಾರ್ ತೊಗೊಂಡ್ರು. ಮತ್ತೆ ನಮ್ಮ ಜೊತೆಲೇ ಬಂದರು. ಅದಾದಮೇಲೆ ಅವ್ರಿಗೆ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಆಯಿತು ಅಂತ ಬಂದರು, ನಮ್ಮ ಜೊತೆಲೇ ಇದ್ದರು. ಅಂದರೆ ಅದಕ್ಕಿಂತ ಮುಂಚೆ ನಮ್ಮ ಭಾವನ ಜೊತೆ ಇದ್ದರು ಅಂತ. ಆಮೇಲೆ ಅಲ್ಲೇ ಹತ್ತಿರದಲ್ಲಿದ್ದರು ಅವ್ರ ಅಕ್ಕ ಕೂಡ. ಅದೇ ಎಲ್ಲ ಒಂಥರ ಹೇಳಬೇಕು ಅಂದರೆ ಯಾರು ಹಿಂಗೆ ಬೆರಳು ಮಾಡಿ ತೋರಿಸಿ ನನಗೇನೋ ಇದು ಮಾಡಿಬಿಟ್ರು ಅವೆಲ್ಲ ಏನೂ ಇಲ್ಲ. ತುಂಬಾ ಎಲ್ಲರೂ ಒಳ್ಳೆಯವರು. ಅಂದರೆ ಈ ಗಂಡನ ಕಡೆಯವರು ಎಲ್ರೂ ಅಷ್ಟೇ. ಏನೋ ಈಗ ಸೊ ನಿಮ್ಮ ಹಳೆ ಕಥೆಯನ್ನು ಅವರು ತೆಗೆದು ನಿಮಗೆ ನೋವು ಕೊಡ್ತಿರ್ಲಿಲ್ಲ? ಒಂದು ದಿವಸಕ್ಕೂ ಇವತ್ತಿಗೂ ಯಾರೂ ಅದನ್ನು ಪಾಸ್ಟ್ ಅಷ್ಟೇ. ನನ್ನ ಹಸ್ಬೆಂಡ್ ಕೂಡ ಅಷ್ಟೇನೆ. ಒಂದು ದಿವಸಕ್ಕೆ ಹೀಗಾಗಿತ್ತು ಹಾಗಾಗಿತ್ತು ನಿನಗೇನೋ ಒಂದು ಅದು ಇದು ಒಂದೇ ಒಂದು ದಿವಸಕ್ಕೂ ಸಿಂಗಲ್ ಮಿನಿಟ್. ಬಟ್ ಯಾವುದನ್ನು ನೀವು ಮುಚ್ಚಿಟ್ಟಿರಲಿಲ್ಲ ಕೂಡ? ಎಲ್ಲ ಹೇಳಿದ್ದೆ ನಾನು, ಪ್ರತಿಯೊಂದನ್ನು ಹೇಳಿದ್ದೆ. ಈವನ್ ಅದೇನು ಮಧ್ಯರಾತ್ರಿನಲ್ಲಿ ಅದು ಯಾವುದೋ ಒಂದು ವ್ಯಕ್ತಿ ಬಂದ ಅನ್ನೋದನ್ನು ಕೂಡ ನಾನು ಹೇಳ್ಬಿಟ್ಟಿದ್ದೆ ನನ್ನ ಹಸ್ಬೆಂಡ್ ಹತ್ರ. ಬಿಟ್ಟಾಕು ಪಾಸ್ಟ್ ಅಷ್ಟೇನೆ. ಮತ್ತೇನಾದರೂ ಹೇಳ್ಕೊಳಕ್ಕೆ ಹೋದ್ರು ಅದರಿಂದ ನಿಂಗೆ ಏನಾದ್ರು ಬರುತ್ತಾ, ಈಗ ನಿನ್ನ ಅಕೌಂಟ್ಗೆ ಏನಾದ್ರು ದುಡ್ಡು ಬರುತ್ತಾ ಈಗ ಅದರಿಂದ, ಅಥವಾ ನಿನ್ಗೇನಾದ್ರು ನಾಲೆಡ್ಜ್ ಬರುತ್ತಾ ಅದನ್ನು ಡಿಗ್ ಮಾಡೋದ್ರಿಂದ ಅಂತ ಕೇಳೋರು. ಆ ವ್ಯಕ್ತಿಗಿದ್ದ ನಾಲೆಡ್ಜು, ಅವ್ರಿಗಿದ್ದ ಒಂದು ಆ ಪ್ರಬುದ್ಧತೆ ನಾನು ಯಾರಲ್ಲೂ ನೋಡಲಿಲ್ಲ ಅಷ್ಟರ ಮಟ್ಟಿಗೆ. ಅವ್ರ ಮನೆಯವರು ಅಷ್ಟೇ ಯಾವತ್ತಿಗೂ. ಏಜ್ ಡಿಫ್ರೆನ್ಸ್ ಎಷ್ಟಿತ್ತು? 3 ವರ್ಷ. ನಿಮಗಿಂತ 3 ವರ್ಷ ದೊಡ್ಡವರು. ತುಂಬ ಚೆನ್ನಾಗಿದ್ದರು ಜೊತೆಯಲ್ಲಿ, ತುಂಬ ಚೆನ್ನಾಗಿದ್ವಿ. ಏನಂದರೆ ಒಂಥರ ಮನೆ ದೇವಸ್ಥಾನ ಇದ್ದಂಗೆ ಇರೋದು. ಸದಾ ಜನ ಇರ್ತಾಯಿದ್ರು, ಯಾರಾದರೂ ಒಬ್ಬರು. ಮತ್ತು ಬೆಳಗ್ಗೆ ಕೆಲಸಕ್ಕೆ ಅವರು 8 ಗಂಟೆಗೆ ಹೋಗಬೇಕಾಗಿತ್ತು. 5 ಗಂಟೆಯಿಂದನೇ ನಮ್ಮ ದಿನಚರಿ ಶುರು ಆಗೋದು. ಅದಾದಮೇಲೆ ಒಟ್ಟಿಗೆ ಎಲ್ಲ ಬೆಳಗ್ಗೆ 5 ಗಂಟೆಯಿಂದನೇ ಎಲ್ಲ ಮನೆ ಕೆಲಸಗಳು, ಆಗ್ಲಿಂದನೇ ಪೂಜೆ ಅದು ಇದು ಎಲ್ಲ ಒಂಥರ ಹೇಳ್ಬೇಕಂದ್ರೆ ಡಿವೈನ್ ಫೀಲ್ ಇರ್ತಾಯಿತ್ತು ಮನೆಯಲ್ಲಿ. ಅಂದರೆ ಯಾವ ಹೆಣ್ಮಗಳಿಗೆ ಮದುವೆ ನಂತರ ಒಂದು ಗಂಡ, ಸಂಸಾರ, ಅತ್ತೆ ಮಾವ ಅಥವಾ ಒಂದು ತುಂಬ ಕುಟುಂಬ, ಈ ಎಲ್ಲ ಸುಖ ಸಂತೋಷ ನಿಮಗೆ ಯಾವುದೂ ಸಿಕ್ಕಿರಲಿಲ್ಲ, ಎಲ್ಲ ಅಲ್ಲಿ ಪೂರ್ಣ ಆಯಿತು ನಿಮಗೆ? ಅದೆಲ್ಲ ಅದೇ ಹೇಳೋಣ, ಕಂಪ್ಲೀಟಾಗಿ ಆ ಕಡೆಯಿಂದ ತೆಗೆದು ಈ ಕಡೆ ನರಕದಿಂದ ತೆಗೆದು ಸ್ವರ್ಗಕ್ಕೆ ಹಾಕ್ದಂಗೆ ಆಯಿತು ನನಗೆ, ಒಂದೇ ಮಾತಲ್ಲಿ ಹೇಳಬೇಕು ಅಂದರೆ. ಅದಾದಮೇಲೆ ಮಾಮೂಲಿ ಚೆನ್ನಾಗೇ ನಡೀತಾ ಇತ್ತಲ್ಲ. ಅವ್ರದ್ದು ಒಂದೇ ಡಿಮ್ಯಾಂಡ್ ಇದ್ದಿದ್ದು ಫೋಟೋಗ್ರಫಿ. 4 ಜನದ ಮುಂದೆ ಹೋಗ್ಬಿಟ್ಟು ನೀನು ಮಾಡೋದೊಂದು ಬೇಡ ನನಗೆ ಅಂತ ಹೇಳಿದ್ರು ಅಷ್ಟೇನೆ. ಅದು ಒಂದು ಡಿಮ್ಯಾಂಡ್ ಬಿಟ್ಟರೆ, ಒಂದು ದಿವಸಕ್ಕೂ ಒಂದು ಡಿಮ್ಯಾಂಡು, ಒಂದು ಎಕ್ಸ್ಪೆಕ್ಟೇಷನು, ಕಂಡೀಷನ್ ಇರಲಿಲ್ಲ. ನಿಮ್ಮ ಮನೆಯವ್ರು ಹಾಗೆ, ನಿಮ್ಮ ಮನೆಯವ್ರು ಹಿಂಗೆ, ನಿಮ್ಮ ಮನೆಯವ್ರು ಯಾಕೆ ಬರಲ್ಲ, ಏನು ಒಂಥರ ಏನೂ ಇರಲಿಲ್ಲ ಅವ್ರಿಗೆ. ಫೋಟೋಗ್ರಫಿ ಮಾಡೋದು ಬೇಡ ಅನ್ನೋದು ಗಂಡನ ಕಂಡೀಷನ್ ಆಗಿತ್ತು. ಏನೂ ಇಲ್ಲ. ಇನ್ನು ಅದೂ ನಿನ್ನ ಪ್ರೋಗ್ರಾಮ್ಗಳ್ಗೆ ಹೋಗಿ ಮಾಡಬೇಡ, ನೀನು ಈ ಬೇಬಿ ಶೂಟು, ಮೆಟರ್ನಿಟಿ ಶೂಟು ಆ ಥರದ್ದು ಬೇಕಾದ್ರೆ ಅಫಿಷಿಯಲಾಗಿ ಮಾಡ್ಕೊ, 4 ಗೋಡೆಗಳ ನಡುವೆ ಅದನ್ನು ಮಾಡ್ಕೊ. ಅದನ್ನು ಬಿಟ್ಟರೆ ನಾನು ನೇಚರ್ ಫೋಟೋಗ್ರಫಿ ತುಂಬ ಮಾಡ್ತಾಯಿದ್ದೆ. ಬೆಳಗ್ಗೆ ವಾಕಿಂಗ್ ಹೋದರೆ 365 ಡೇಸ್ಗೆ 365 ಫೋಟೋಸ್ ಅಂತ ತೆಗೆದುಬಿಟ್ಟು ಲಾಸ್ಟ್ 2024 ಜಾನ್ 1 31 ಡಿಸೆಂಬರ್ವರೆಗೂ ಹಾಕಿದ್ದೀನಿ ಸೋಷಿಯಲ್ ಮೀಡಿಯಾದಲ್ಲಿ. ಆ ಥರದಕ್ಕೆಲ್ಲ ಏನು ಇದು ಮಾಡ್ತಾ ಇರಲಿಲ್ಲ. ಫ್ಯಾಮಿಲಿ ಫೋಟೋಸ್ ಎಲ್ಲನೂ ಅದೇ ಹೇಳಿದೆ ನಾನು. ಅವ್ರ ಫ್ಯಾಮಿಲಿಗೆ ಎಂಟ್ರಿ ಆದಮೇಲೆನೇ ನಮ್ಮ ಅಕ್ಕ ಇವರು ಹೇಳ್ತಾರೆ, ಸಂತೋಷ್ ಅವ್ರ ಅಕ್ಕ ಹೇಳ್ತಾರೆ, ಎಷ್ಟು ಫೋಟೋಸ್ ತೆಗೆದಿಟ್ಟಿದ್ಯಾ ನೀನು ಅಂತ. ಅಂದರೆ ಅವ್ರದ್ದೊಂದು ಇರಲಿಲ್ಲ ಅಂತ ನನ್ನ ಹಸ್ಬೆಂಡ್ದು. ತೆಗೆಸ್ಕೊತಾ ಇರಲಿಲ್ಲ ಅವರು, ನನಗೆ ಬೇಡ ಮುಜುಗಾರ ಅದು ಇದು ಅಂತ. ಆ ಫ್ಯಾಮಿಲಿಗೆ ಎಂಟ್ರಿ ಆದಮೇಲೆ ಎಷ್ಟು ಫೋಟೋಸ್ ತೆಗ್ದಿದ್ದೀನಿ ಅಂದರೆ ಒಬ್ಬೊಬ್ರದ್ದು ಲೆಕ್ಕ ಇಲ್ದಷ್ಟು ಫೋಟೋಸು. ಅದೊಂಥರ ಮೆಮೊರೀಸ್ ಹೆಂಗೆ ಕ್ರಿಯೇಟ್ ಆಗಿದೆ ಅಂದರೆ ಎವ್ರಿ ಡೇ ಮೊಬೈಲಲ್ಲಿ ತೋರಿಸುತ್ತೆ, ರಿಮೈಂಡರ್ ತೋರಿಸುತ್ತೆ. ಹೋದ ವರ್ಷ ಈ ಡೇಟಲ್ಲಿ ಇದೆ, ಎವ್ರಿ ಡೇ ತೆಗ್ದಿದ್ದೀನಿ ಫೋಟೋಸ್, ಮೆಮೊರೀಸ್. ಅದು ಒಳ್ಳೆ ಗುಡ್ ಮೆಮೊರೀಸ್. ಗಂಡ ಹಾಗೆ ಹೇಳಿದ್ಮೇಲೆ ಬಿಟ್ರ ಅಥವಾ ಬಿಟ್ಬಿಟ್ಟೆ. ನನಗೆ ಅವಾಗ ಏನು ಅನ್ನಿಸ್ತು ಅಂದರೆ ಸ್ಟಾರ್ಟಿಂಗಲ್ಲಿ ಒಂದು ಸ್ವಲ್ಪ ಬೇಜಾರಾಯಿತು. ಅದಾದಮೇಲೆ ಇವರು ಪ್ರೀತಿ ಮುಂದೆ ನನಗೆ ಅದು ದೊಡ್ಡದಲ್ಲ ಅಂತ ಅನ್ನಿಸ್ಬಿಡ್ತು ಒಂದ್ಸತಿ. ಸೊ ಅದಕ್ಕೋಸ್ಕರ ಬಿಟ್ಟಿದ್ದಾದಮೇಲೆ ಅದೇ ಹೇಳೋದಲ್ಲ, ಒಂದು ದಿವಸಕ್ಕೂ ಏನು ನಿನ್ಗೇನು ಬೇಕೋ ಹೇಳು, ನಾನು ಮಾಡ್ತೀನಿ, ನೀನು ಅದು ಕೆಲಸಕ್ಕೆ ಒಂದು ಹೋಗಬೇಡ ಅಷ್ಟೇ ಅಂತ ಹೇಳೋರು. ಪಕ್ಕಾ ಹೌಸ್ ವೈಫ್ ಥರ ಇದ್ಬಿಡು, ನೀನು ಕಷ್ಟಪಟ್ಟಿದ್ಯಾ, ನಾನು ಕಷ್ಟಪಟ್ಟಿದ್ದೀನಿ, ಆರಾಮಾಗಿರೋ ಮನೇಲಿ ಅಂತ ಅಷ್ಟೇ ಅವ್ರ ಡಿಮ್ಯಾಂಡ್ ಇದ್ದಿದ್ದು. ಸರಿ, ಅದಕ್ಕೆ ಒಪ್ಕೊಂಡು ಮನೇಲೇ ಇರ್ತಾಯಿದ್ದೆ. ಫೋಟೋಸ್ ತೆಗಿಯೋದಂತೂ ನಿಲ್ಲಿಸ್ತಾ ಇರಲಿಲ್ಲ. ಅದೊಂದು ಹುಚ್ಚಿಡ್ದಂಗೆ ತೆಗಿತಾನೇ ಇರ್ತಾಯಿದ್ದೆ. ಎಲ್ಲೋದ್ರು ಕ್ರೇಜ್. ಕಡೆಗೆ ಅಡುಗೆ ಮನೇಲಿ ಅದು ಮಾಡಿದ್ದೀನಿ, ಖಂಡಿತ ಅದು ಮಾಡಿದ್ದೀನಿ. ನಾನು ಸೋಷಿಯಲ್ ಮೀಡಿಯಾ ಓಪನ್ ಮಾಡಿದ್ರೆ ಅದು ಇದೆ, ಸೌಟು ಚಂಬು ಇದು ಫುಡ್ಡು ಇದೆಲ್ಲ ಡಯಟ್ ಪ್ಲಾನ್ ಎಲ್ಲ ಮಾಡ್ತು ಅಂದರೆ ಅದನ್ನು ತೆಗಿಯೋದು, ಅದನ್ನು ಪ್ಲೇಟಿಂಗ್ ಮಾಡೋದು, ಅದ್ರ ಫೋಟೋಸ್ ತೆಗಿಯೋದು, ಕಾಲೇಜ್ ಮಾಡೋದು, ಪ್ರತಿಯೊಂದನ್ನು ಆ ಥರ ಎಲ್ಲ ಮಾಡ್ತಾ ಇದ್ದೆ. ಮತ್ತು ಮನೇಲಿ ಒಂದು ಹೂ ಅರಳ್ತು ಅಂದ್ರೆ ಅದ್ರದ್ದೊಂದು ಫೋಟೋ ತೆಗಿ. ಹೋಗಲ್ಲ ಗುಣ. ಅಯ್ಯೋ ಅದೇ ಆಗೋಗಿದೆ ನನಗೆ. ಅದಾಯಿತು. ಸರಿ, ಅದಾದಮೇಲೆ ನಡೀತಾ ಇತ್ತು, ಹಾಗೆ ಚೆನ್ನಾಗಿ ನಡೀತಾ ಇತ್ತು ಜೀವನ. 2023 ಮನೆ ಫ್ಲ್ಯಾಟ್ ತೊಗೊಂಡ್ರು ಇದರಲ್ಲಿ ಯಲಹಂಕದಲ್ಲೇ, ಅಟ್ಟೂರು ಅನಂತಪುರ ಅಂತ.
ಅಲ್ಲಿ ತೊಗೊಂಡ್ವಿ, ಅದೆಲ್ಲ ಆಯಿತು. ಸ್ವಲ್ಪ ಎಲ್ಲ ಚೆನ್ನಾಗೇ ಇದು, ಏನು ಬ್ಯೂಟಿಫುಲ್, ಲೈಫ್ ಇಸ್ ಬ್ಯೂಟಿಫುಲ್ ಅನ್ನೋ ಥರ ಲೆವೆಲ್ಗೆ. ಇನ್ನೇನು ಇಲ್ಲ ನಮಗೆ, ಅಂದರೆ ಮಂತ್ರಾಲಯ, ಮನೆ ಮಂತ್ರಾಲಯ, ಮಂತ್ರಾಲಯ ಅಷ್ಟೇ. ಗಂಡನೇ ನಮ್ಮ ದೇವರು, ಸಂಸಾರ ಆನಂದ ಸಾಗರ ಅನ್ನಂಗಿತ್ತು. ಆ ಥರ ಅಂದ್ಕೊಂಡಿದ್ವಿ. ಬಟ್ ಹಾಗೆ ಇದ್ರೆ ಅದು ಬದುಕಲ್ವಲ್ಲ. ಅದಕ್ಕೆ ಅಲ್ವಾ ಅಲ್ಲಿ ಒಂದು ಬ್ರೇಕ್ ಇಡ್ತಾನೆ ದೇವರು. ಏನಾಯ್ತಲ್ಲಿ? ಅದಾದಮೇಲೆ 2025 ಲಾಸ್ಟ್ ಇಯರು ಜಾನ್ವರಿ 25 ನಮ್ಮದು 25ವರೆಗೂ ಹೇಗಿತ್ತು ಅಂತಂದರೆ, ಆಯಿತು, ಕಾರ್ ಆಯಿತು, ಮನೆ ಆಯಿತು. ಅವ್ರಿಗೂ ಒಂದು ಬೇರೆ ಕಡೆ ಒಂದು ಕೆಲಸ ಸಿಕ್ಕಿತ್ತು. ಈಗ ಇದ್ದಿದ್ದಕ್ಕಿಂತ ಚೆನ್ನಾಗಿರೋ ಕೆಲಸ ಎಲ್ಲ ಆಯಿತು. ಇನ್ನೇನು ಲೈಫ್ ಸೆಟ್ಲ್ ಆಯಿತು. ಇನ್ನು ಸ್ವಲ್ಪ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಬೇಕು, ಮಗು ಅದು ಇದು ಅಂತ ಹೇಳ್ಕೊಂಡು ಅಂತ. ಅದಕ್ಕೆ ಸ್ವಲ್ಪ ಇದು ಏನು ಡಯಟು ಅದು ಇದು ಮಾಡಿ, ಆ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗಿರುತ್ತಲ್ಲ ಸಾಮಾನ್ಯವಾಗಿ, ಒಂದು ಏಜ್ ಕಳೀತಾ ಇದ್ದಂಗೆ. ಅಂದರೆ ಅವ್ರ ಬಗ್ಗೆ ಹೇಳ್ತಿರೋದು ಇಬ್ಬರಿಗೂ ನಾರ್ಮಲ್ ಆಗಿ ಹಾರ್ಮೋನ್ ಇಂಬ್ಯಾಲೆನ್ಸ್ ಅದು ಇದು ಅಂತಿದ್ದೇ ಇರುತ್ತೆ. ಸೊ ಆವಾಗ ಒಂದು ಸ್ವಲ್ಪ ಹಾರ್ಮೋನ್ ರಿಲೇಟೆಡ್ ಟ್ರೀಟ್ಮೆಂಟು ಅದು ಇದು ಅಂತ ಮಾಡ್ತಾಯಿದ್ವಿ. 25 ಜಾನ್ವರಿವರೆಗೂ ನಮ್ಮ ಕನಸು ಅವತ್ತಿನ ದಿನ, ಹಿಂದಿನ ದಿನ 24 ರಾತ್ರಿವರೆಗೂ ಇದ್ದಿದ್ದು, ಇನ್ನು ನೆಕ್ಸ್ಟು ಮಗು ಆಗುತ್ತೆ, ಅದ್ರ ಫ್ಯೂಚರ್ ಯಾವ ಥರ ಮಾಡಬೇಕು, ನಮ್ಮ ಪಾಸ್ಟ್ ಯಾವುದೂ ಅದ್ರ ತಲೆಗೆ ಹಾಕಬಾರ್ದು, ಬರೀ ಫ್ಯೂಚರಲ್ಲಿ ಮಾತ್ರ ಅದನ್ನ ಇಟ್ಟಿರಬೇಕು, ಇಷ್ಟೇ ನಮ್ಮ ಕನಸು. ಬರೀ ಮನೆಯಲ್ಲೂ ಅಷ್ಟೇ ಕೃಷ್ಣನ ಪೋಸ್ಟರ್ಗಳೆಲ್ಲ ನೋಡಿದ್ರು, ಬೇಬಿ ಕೃಷ್ಣಂದು ಈ ಥರ ಏನೋ ಒಂದು ದೊಡ್ಡ ಇದರಲ್ಲಿದ್ವಿ. 25ನೇ ತಾರೀಕು ಬೆಳಗ್ಗೆ, ಜನವರಿ ಶನಿವಾರ ಬೆಳಗ್ಗೆ 7 ಗಂಟೆಗೆ ಇಡೀ ಫ್ಯಾಮಿಲಿಗೆ ಒಂದು ಶಾಕ್ ಹೊಡೀತು. ಆಚೆ ಕಡೆ ನಮ್ಮ ಅತ್ತೆಗೆ ತಿಂಡಿ ತೊಗೊಂಬರೋಕ್ಕೆ ಅಂತ ಹೋಗಿದ್ರು. ನಾವು ಮುಕ್ತಿನಾಗ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಬೆಳಗ್ಗೆ ಶನಿವಾರ. ರಾತ್ರಿ ಎಲ್ಲ ಪೂರ್ತಿ ಇಲ್ಲಿ ಗಂಟ್ಲು ನೋವ್ತಾ ಇದೆ ನನಗೆ ಅಂತ ಹೇಳಿದ್ರು. ನಾನು ಅವ್ರ ಸಮಕ್ಕೂ ಎದ್ದಿದ್ದೆ. ರಾತ್ರಿ ಎದ್ದು ಇದನ್ನು ಮಾಡಿಕೊಟ್ಟೆ, ಲೆಮನ್ ಟೀ, ಇದು ಗ್ರೀನ್ ಶುಂಠಿ ಟೀ, ಕಷಾಯ ಎಲ್ಲ ಮಾಡಿಕೊಟ್ಟೆ. ಹುಣ್ಣಾಗಿರ್ಬೋದು ಅಂತ ಅದಕ್ಕೆ ಏನು ಬೇಕೋ ಹೋಮ್ ರೆಮಿಡಿ ಅದನ್ನೆಲ್ಲ ಮಾಡಿಕೊಟ್ಟೆ. ಎಲ್ಲ ಆಯಿತು. ಆದರೂ ಇಡೀ ರಾತ್ರಿ ಮಲಗಲಿಲ್ಲ ಅವರು. ಎದ್ದು ಓಡಾಡ್ತಾನೆ ಇದ್ದರು. ಸರಿ ನೀನು ಮಲಕ್ಕೋ, ಬೆಳಗ್ಗೆ ರಾತ್ರಿಯಿಂದ ನೀನು ಮಲಗಿಲ್ಲ, ನಾನು ಹಾಲಲ್ಲಿ ಕೂತಿರ್ತೀನಿ, ಹಾಲಲ್ಲಿ ಸೋಫಾ ಮೇಲೆ ಕೂತಿರ್ತೀನಿ, ಇಲ್ಲ ಟಿ ವಿ ನೋಡ್ತೀನಿ ಅಂತ ಹೇಳಿದ್ರು. ಸರಿ ಆಯಿತು ಅಂದೆ. ಮತ್ತೆ ಒಂದು ಸತಿ ಬಂದು ನೋಡಿದೆ ನಾನು. 6:45 ಕೂತ್ಕೊಂಡಿದ್ರು. ಅದು ನಾರ್ಮಲಾಗಿ ಕೂತಿರಲಿಲ್ಲ, ಹೀಗೆ ಸುಮ್ಮನೆ ಹಿಂಗೆ ಕೆನ್ನೆ ಮೇಲೆ ಹಿಂಗೆ ಕೈ ಇಟ್ಕೊಂಡು ಸೋಫಾ ಮೇಲೆ ಕೂತಿದ್ರು. ಏನೋ ಸಮಥಿಂಗ್ ಈಸ್ ರಾಂಗ್ ಅಂದ್ಬಿಟ್ಟು ರಾತ್ರಿನೇ 3 ಸತಿ ಕೇಳಿದ್ದೀನಿ, ಹೋಗಿ ಬರೋಣ ಹಾಸ್ಪಿಟ್ಲಿಗೆ ಅಂತಂದರೆ, ನೀನು ಹೋಗು ಅಂದರೆ ಹೋಗ್ಬಿಡಿ, ಇವಾಗ ನನಗೆ ಇರಿಟೇಟ್ ಮಾಡಬೇಡ, ಆಲ್ರೆಡಿ ನನಗೆ ಇರಿಟೇಟ್ ಆಗ್ತಾಯಿದೆ ಅಂತ ಹೇಳಿದ್ರು. ಅದೇ ಯಾಕೆ ಇರಿಟೇಟ್ ಆಗ್ತಾಯಿದೆ, ಬನ್ನಿ ಹೋಗೋಣ ಅಂತ ಅಂದ್ಬಿಟ್ಟು ಎಷ್ಟು 3-4 ಸತಿ ಕರೆದ್ರೂ ಬರಲಿಲ್ಲ. ಆಮೇಲೆ ಬೆಳಗ್ಗೆ ನಮ್ಮ ಅತ್ತೆಗೆ, ನಾವು ಹೊರಡಬೇಕಾಗಿತ್ತಲ್ಲ ಮುಕ್ತಿನಾಗಾಗೆ, ಬೇಡ ಬಿಡಿ ಇವತ್ತೇನು ಹೋಗೋದು, ರಾತ್ರಿ ಎಲ್ಲ ಮಲಗಿಲ್ಲ, ನೀವು ಮಲ್ಕೊಂಬಿಡಿ, ಇನ್ನೊಂದು ಸತಿ ಹೋದ್ರಾಯ್ತು, ಇನ್ನೊಂದು ವಾರ ಕಾಯಬೇಕು ನೀನು, ತಿರ್ಗಿ ಆಮೇಲೆ ಯಾರು ಕರ್ಕೊಂಡು ಹೋಗ್ತಾರೆ ನಿನ್ನನ್ನು ಅಂತಂದರು. ಆ ಮಾತು ಯಾಕೆ ಹೇಳಿದ್ರು ಗೊತ್ತಿಲ್ಲ, ಯಾರು ಕರ್ಕೊಂಡು ಹೋಗ್ತಾರೆ ಅಂತ. ಮತ್ತು ಅದಕ್ಕಿಂತ ಹಿಂದೆ ಗುರುವಾರ ಹಿಂದೆಯಿಂದ ಬಂದುಬಿಟ್ಟು ಹಿಂಗೆ ಬೆನ್ನನ್ನು ಟಚ್ ಮಾಡಿದ್ರು. ನಾನು ಅದಕ್ಕೆ ಎಷ್ಟು ಭಯ ಆಯಿತು, ನೀವು ಟಚ್ ಮಾಡಿದ್ದು, ಅದೇನೋ ಅಂದೆ ನಾನು, ಏನೋ ಒಂದು ಅಂದಿದ್ದಕ್ಕೆ ಅಲ್ಲ ಇಲ್ಲ ಬಂದುಬಿಟ್ಟು ಜೋರಾಗಿ ಉಸಿರು ಹಿಂಗೆ ಬಿಟ್ಟರು. ನನಗೆ ಅದು ಕೂದಲುದು ಇರಿಟೇಟ್ ಆಯಿತು, ಬಿಸಿ ಬಿಸಿ ಒಂಥರ ಕೂದಲು ಇರಿಟೇಟ್ ಆಯಿತು. ಅದಕ್ಕೆ ನಾನು ಕೇಳಿದೆ, ಅದೇನು ಹಂಗೆ ಬಿಡ್ತೀರಾ ಉಸಿರು ಅಂದರೆ, ಸರಿ ಬಿಡು ಉಸಿರೇ ಆಡಲ್ಲ ಅಂತಂದರು. ಬಿಡ್ತು ಅನ್ನಿ ಅಂತ ಬಾತ್ರೂಮ್ವರೆಗೂ ಹೋಗಿದ್ದೀನಿ ನಾನು ಕೇಳಿಕೊಂಡು. ಸರಿ ಅದಾದಮೇಲೆ ಶನಿವಾರ ಹೋಗಿದ್ದಾರೆ ತಿಂಡಿ ತೊಗೊಂಬರೋಕ್ಕೆ ಅಂತಂದ್ಬಿಟ್ಟು, ಮನೆಯಿಂದ 200 ಮೀಟ್ರ್ ಹೋಗಿದ್ದಾರೆ ಅಷ್ಟೇನೆ. ಆ ರೋಡಿನ ಸೈಡಲ್ಲಿ ಕುಸ್ತು ಬಿದ್ದುಬಿಟ್ಟಿದ್ದಾರೆ ಹೊರಗಡೆ. ತಿಂಡಿ ಹೋಟೆಲು ಒಂಚೂರು ದೂರ ಇದೆ, ಇನ್ನೊಂದು ಸ್ವಲ್ಪ ದೂರ, ಅಲ್ಲಿ ಕುಸ್ತು ಬಿದ್ದಿದ್ದಾರೆ. 3 ನಿಮಿಷ ಇವ್ರ ಕಡೆ ಯಾರೂ ನೋಡೇ ಇಲ್ಲ. ಇವರು ಒದ್ದಾಡಿ ಅದು CCTV ಎಲ್ಲ ತೆಗ್ಸಿದ್ವಿ. 1-2 ನಿಮಿಷ ಟ್ರೈ ಮಾಡಿದ್ದಾರೆ ಎದ್ದಾಳೋದಕ್ಕೆ, ಎಲ್ಲನೂ ಆಗಿಲ್ಲ. ಸಿವಿಯರು ಏನು BP ಏನೋ ಇದಾಗ್ಬಿಟ್ಟು ಕಾರ್ಡಿಯಾಕ್ ಅರೆಸ್ಟ್ ಅಂತ ಏನೋ ಆಗಿ ಲಂಗ್ಸಿಂದ ಸಪ್ಲೈ ಆಗಿಲ್ಲ, ಇದರಲ್ಲಿ ರಿಪೋರ್ಟಲ್ಲಿ ಬಂದಿರೋದು ಆಕ್ಸಿಜನ್ ಸಪ್ಲೈ ಆಗಿಲ್ಲ ಅಂತ. ಸೊ ಅದಾದಮೇಲೆ ಅದೊಂದು ನಮ್ಮ ಇಡೀ ಫ್ಯಾಮಿಲಿಗೆ ಅದೊಂಥರ ಶಾಕ್. ಅಲ್ಲೇನೇ ಇದಾಗ್ಬಿಟ್ಟಿದ್ದಾರೆ. ಮತ್ತು ನಮ್ಮ ಅಪಾರ್ಟ್ಮೆಂಟಲ್ಲಿ ಒಬ್ರು ಇದ್ದರು, ನರೇಶ್ ಅಂತ, ಅವರು ವೈಫ್ನ ಬಸ್ ಸ್ಟಾಪಿಗೆ ಬಿಟ್ಟು ಬರೋಕ್ಕೆ ಅಂತ ಹೋಗಿದ್ದಾರೆ. ವ್ಯಾನು ಅವ್ರದ್ದು ರೇವಾ ಕಾಲೇಜಲ್ಲಿ ವರ್ಕ್ ಮಾಡ್ತಾರೆ. ಬಿಟ್ಟು ವಾಪಸ್ ಬರುವಾಗ ಏನು ಇಷ್ಟೊಂದು ಜನ ಇದ್ದಾರೆ ಇಲ್ಲಿ ಅಂತಂದ್ಬಿಟ್ಟು ನೋಡಿದ್ದಾರೆ. ಸಂತೋಷ್ ಅವ್ರು ಇದ್ದಂಗೆ ಇದ್ದಾರಲ್ಲ ಅಂತ ಅವ್ರ ಫೋನ್ ಮಾಡಿದ್ರೆ ಅವ್ರ ಪಾಕೆಟ್ ಒಳಗೆ ರಿಂಗ್ ಆಗ್ತಾಯಿದೆ. ಇಮಿಡಿಯೇಟಾಗಿ ನಮ್ಮ ಅಪಾರ್ಟ್ಮೆಂಟಲ್ಲಿ ಇನ್ನೊಬ್ಬರನ್ನ ಕರೆದು ಕಾರಲ್ಲಿ ಸ್ಪರ್ಶ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿದ್ದಾರೆ. ಕರ್ಕೊಂಡೋಗೋಷ್ಟೊತ್ತಿಗೆ ಡಾಕ್ಟ್ರು ಡಿಕ್ಲೇರ್ ಮಾಡಿದ್ದಾರೆ. ಆಮೇಲೆ ನನ್ನ ಅವಾಗ ಅದೇ ಹೇಳಿದ್ನಲ್ಲ, ಸಿಕ್ಕಾಪಟ್ಟೆ ನಿದ್ದೆ ಬಂದುಬಿಟ್ಟಿದೆ ಬೆಳಗಿನ ಜಾವ. ಆಗ ಅವ್ರು ಇಡ್ಲಿ ತರಕ್ಕೆ ಹೋದಾಗ ಅವ್ರು ಹೋಗಿರೋದೇ ನಂಗೆ ಗೊತ್ತಿಲ್ಲ. ಫುಲ್ ಎಲ್ಲ ಪಾಕೆಟ್ ಒಳಗೆ ಇಟ್ಕೊಂಡು, ನೀವು ರಾತ್ರಿ ಎಲ್ಲ ಎದ್ದಿದ್ರಲ್ಲ, ಪಾಕೆಟ್ ಒಳಗೆ ಕೀ ಎಲ್ಲ ಇಟ್ಕೊಂಡು ಹೊಟ್ಟೋಗಿದ್ದಾರೆ. ಸೊ ತೊಗೊಂಡು ಹೋಗಿ ಅಲ್ಲಿ ಅದಾದಮೇಲೆ ನಮ್ಮ ಹೌಸ್ ಕೀಪಿಂಗ್ ಅವ್ರು ಬಂದು, ಮೇಡಮ್ ಅವರೇ ಎಮರ್ಜೆನ್ಸಿ ಬಾಗಿಲು ತೆಗೀರಿ, ಇವ್ರು ಇದ್ದಾರಲ್ಲ ಅಲ್ಲಿ ತೆಗಿತಾರೆ ಬಿಡು ಅಂದ್ಕೊಂಡು ನಾನು ಸುಮ್ಮನೆ ಇದ್ದೀನಿ.
ಇಲ್ಲ ಅಷ್ಟೊತ್ತಿಗೆ ನಮ್ಮ ಅತ್ತೆ ಎದ್ದು ಬಿಡ್ತಾಯಿದ್ರು. ಅವರಿದ್ದೇ ತೆಗಿತಾರೆ ಬಿಡು ಅಂತ ಅಂದ್ಬಿಟ್ಟು ಒಂದು 2 ನಿಮಿಷ ಎಚ್ಚರ ಆದಮೇಲೆ ಮಲಗಿದ್ದೆ. ಆಮೇಲೆ ಮೇಡಮ್ ಬಾಗಿಲು ತೆಗೀರಿ ಅಂತ ನನ್ನ ರೂಮ್ ಕಿಟಕಿ ಹತ್ರ ಬಂದರು. ರೂಮ್ ಕಿಟಕಿ ಹತ್ರ ಬಂದಿದ್ದಾರೆ ಅಂದರೆ ಇವ್ರು ಇಲ್ಲ ಅನಿಸುತ್ತೆ ಅಂತಂದ್ಬಿಟ್ಟು ಹೇಳಿ ಆವಾಗ ಎದ್ದೋದ್ರೆ ಆಚೆ ಕಡೆಗೆ ಬಿಗ್ ಶಾಕು. ಸರ್ ಅಲ್ಲಿ ಬಿದ್ದಿದ್ದಾರಂತೆ, ಒಂದು ಸತಿ ಹೋಗಿ ನೋಡಿ ಅಂತ. ಮೇಲ್ಗಡೆ ಫಸ್ಟ್ ಫ್ಲೋರಲ್ಲಿ ಒಬ್ಬರು ಅಂಕಲ್ ಇದ್ದರು, ಅವ್ರು ಕರ್ಕೊಂಡೋದ್ರು. ಆಮೇಲೆ ಡಾಕ್ಟ್ರು ಬಂದು ಜಸ್ಟ್ ಅದನ್ನು ತೋರಿಸ್ಬಿಟ್ಟು ಹೇಳಿದ್ರು, ಇಲ್ಲಮ್ಮ ಆನ್ ದ ವೇ ಬರುವಾಗಲೇ ಈ ಥರ ಇದಾಗಿದೆ. ಹೇಳಿದ್ನಲ್ಲ, ನನ್ನ ಲೈಫಲ್ಲಿ ಅಂಥ ಒಂದು ಶಾಕು, ಅಂಥ ಒಂದು ಇದು ಆಗೇ ಇರಲಿಲ್ಲ ನನಗೆ. ಆ ವ್ಯಕ್ತಿದು ನನಗೇನು ಅಂತ ಇದು ಅನಿಸಿಲ್ಲ. ಆದರೆ ಇವ್ರದ್ದು ಇದೇ ಮಾಡೋಕ್ಕಾಗಲ್ಲ, ಏನು ಹೇಳಿ ಅದು ಹೇಳೋಕ್ಕೂ ಆಗಲ್ಲ, ತಡೆಯೋಕ್ಕೂ ಆಗಲ್ಲ. ಆಮೇಲೆ ಅಲ್ಲಿಂದ ಬೇರೆ ಥರನೇ ಜರ್ನಿ ಶುರು ಆಯಿತು. ಬಟ್ ಅಲ್ಲಿವರೆಗೂ ಒಂದು ಮಗುವಿನ ನಿರೀಕ್ಷೆಯಲ್ಲಿದ್ದಿರಿ ಅಥವಾ ಮೊದಲ ಮದುವೆಯಲ್ಲಿ ಕಾಣದಿರೋ ಕೆಲವು ಸುಖ, ಸಂತೋಷ, ನೆಮ್ಮದಿಯನ್ನು ಕಂಡಿದ್ರಿ. ಬಟ್ ಸಡನ್ನಾಗಿ ಹೀಗೆ ಗಂಡ ಎಲ್ಲೋ ರಸ್ತೆ ಮಧ್ಯದಲ್ಲಿ ಹೊರಟ ಅನ್ನೋ ಸುದ್ದಿ ಕಂಡ ತಕ್ಷಣ ನಿಮಗೆ ತಕ್ಷಣಕ್ಕೆ ಏನು ಭಾವನೆ ಬಂದ ಆ ಸಮಯದಲ್ಲಿ? ಅಂದರೆ ನಿಮಗೆ ಬಹುಶಃ ಅವ್ರು ಹೇಳಿರಲಿಲ್ಲ ಅಂದ್ಕೊಳ್ತೀನಿ, ಡೆತ್ ಆಗಿರೋದು ಹೇಳಿರಲ್ಲ ಅಂದ್ಕೊಳ್ತೀನಿ. ಇಲ್ಲ, ಅಲ್ಲಿಗೆ ಡಾಕ್ಟ್ರ್ ಹತ್ರ ಹೋದ್ಮೇಲೆ ನಂಗೆ ಗೊತ್ತಾಗಿದ್ದು. ಡಾಕ್ಟ್ರ್ ಹತ್ರ ಹೋದ್ಮೇಲೆ ನನಗೆ ಅವ್ರು ಹೇಳಿದ್ರು. ಸೊ ಏನಿಲ್ಲ, ಜಸ್ಟ್ ಹೀಗೆ ಇದ್ದೀನಿ, ಹೀಗೆ ಕೂತಿದ್ದೀನಿ ಸೈಲೆಂಟಾಗಿ. ನನಗೆ ಅವ್ರು ಏನು ಹೇಳ್ತಾ ಇದ್ದಾರೆ ಅಂತಲೂ ಗೊತ್ತಾಗ್ತಾಯಿಲ್ಲ. ಕೈನಲ್ಲಿ ಕೊಟ್ಟಿದ್ದಾರೆ ಆ ECGದು ಫುಲ್ ಅದು ಸ್ಟ್ರೈಟ್ ಲೈನ್ ಬಂದಿರತ್ತಲ್ಲ, ಕೊಟ್ಟಿದ್ದಾರೆ. ಈಗ ನೋಡ್ತಾ ಇದ್ದೀನಿ ಅಷ್ಟೇ, ಅಷ್ಟರಲ್ಲೇ ಇದ್ದೀನಿ ನಾನು. ಅದಾದಮೇಲೆ ಅವ್ರನ್ನೇನು ಕೇಳಲೇ ಇಲ್ಲ, ಇನ್ನೊಂದು ಸತಿ ನೋಡಿ ಅಥವಾ ಏನೂ ಹೇಳಲಿಲ್ಲ. ನೋಡ್ಬೋದಾ ನಾನು ಅಂತ ಕೇಳಿದೆ. ಆಯ್ತು ನೋಡಿ ಅಂತ ಹೇಳಿದ್ರು. ಅಂದರೆ ನೀವು ಸುಮ್ಮನೆ ಒಂದೇ ಸತಿ ಹಾಗೆ ನೋಡ್ಬೋದಾ ಅಂದ್ಬಿಟ್ರ ಅಷ್ಟೇ. ಬಟ್ ಆ ನೋಡ್ಬೋದಾ ಅಂತ ಹೇಳಬೇಕಾದ್ರೆ ನಿಮಗೆ ಆಲ್ರೆಡಿ ಮುಗ್ದು ಹೋಗಿದೆ ಕತೆ ಅನ್ನೋದು ನಿಮಗೆ ಗೊತ್ತಿತ್ತು. ಅವರು ಅದೇ ನನ್ನ ಕೈ ಕೊಟ್ಬಿಟ್ಟು ಹೇಳಿದ್ರು, ಈ ಥರ ಬರೋ ದಾರಿನಲ್ಲೇನೆ ಅವರು ಈ ಥರ ಆಗಿದೆಯಮ್ಮ ಅಂತ ಹೇಳೋದು. ಸಾರಿ ಅಂದರು ಡಾಕ್ಟ್ರು. ಸೊ ಹೋಗಿ ನೋಡಿದೆ. ಹಿಂದಿನ ದಿವಸ ಕೇಳಿ ಫೋಟೋ ತೆಗೆಸ್ಕೊಂಡಿದ್ದಾರೆ. ಅವ್ರಿಗೆ ಇಷ್ಟ ಇಲ್ಲ ಫೋಟೋ ಅಂದರೆ. ಕೇಳಿಬಿಟ್ಟು ಅಮ್ಮ ಬನ್ನಿ ಮೇಡಮ್, ಆಮೇಲೆ ತಿರ್ಗಾ ನೀವು ಫೋಟೋ ಇಲ್ಲ ಅಂತೀರಾ, ಬನ್ನಿ ಇದು ಮಾಡಿ. ಅಂದರೆ ಬ್ಲ್ಯಾಕ್ ಆ್ಯಂಡ್ ಬ್ಲ್ಯಾಕು ಶರ್ಟು ಇದು ಪ್ಯಾಂಟ್ ಹಾಕ್ಕೊಂಡು ಗ್ರೇ ಕಲರ್ದು ಇದನ್ನು ಹಾಕ್ಕೊಂಡಿದ್ರು, ಬ್ಲೇಸರು. ಒಂದು ಈವೆಂಟ್ ಇತ್ತು ಅವ್ರಿಗೆ. ಅವರು ಈವೆಂಟ್ ಇದರಲ್ಲಿ ವರ್ಕ್ ಮಾಡ್ತಾಯಿದ್ದು. ಅಲ್ಲಿ ಅವತ್ತಿನ ದಿವಸ ಹೋಗುವಾಗ ನನಗೆ ರೆಡಿ ಮಾಡಿಕೊಡು ಎಲ್ಲನೂ ಅಂತ, ಅಂದರೆ ಕಾಸ್ಟ್ಯೂಮ್ ಡಿಸೈನರ್ ನಾನು ಅವ್ರಿಗೆ. ಸೊ ರೆಡಿ ಮಾಡಿಕೊಡು ಅಂತ ಹೇಳಿದರು. ಎಲ್ಲ ರೆಡಿ ಮಾಡಿಕೊಟ್ಟಿದ್ದೆ. ಬಾ ಆಮೇಲೆ ತಿರ್ಗಾ ನೀನು ಫೋಟೋ ತೆಗ್ದಿಲ್ಲ ನಾನು ಇವತ್ತು, ಹಾಗೆ ಹೊರಟ್ಬಿಟ್ರಿ ನೀವು ಅಂತ ಹೇಳ್ತೀಯಾ. ನಾನು ಅವ್ರು ಚೆಂದ ರೆಡಿಯಾಗಿ ಬಂದರೆ ಸಾಕು, ನಂಗೊಂದು ಫೋಟೋ ತೆಗಿಯೋ ಅಭ್ಯಾಸ ಅವ್ರನ್ನ. ಅದಾದಮೇಲೆ ನೆಕ್ಸ್ಟ್ ಡೇ ಅದೇ ಜಾಗದಲ್ಲಿ ಮಲಗಿರೋ ಟೈಮಲ್ಲಿ ಫೋಟೋ ತೆಕ್ಕೊಂಡಿದ್ದೀನಿ. ಅದನ್ನು ಅದು ಫೋಟೋ ತೆಗೆದಿದ್ದಾದ್ಮೇಲೆ ಅಂದ್ಕೊಂಡೆ, ಯಾವ ಹೆಣ್ಮಕ್ಳು ಈ ಫೋಟೋ ತೆಗಿಯೋ ಥರ ಆಗಬಾರ್ದು ಅಂತ. ನೀವು ಹೆಣ್ಣದ್ದು ನೀವು ಫೋಟೋ ತೆಗೆದ್ರಿ? ತೆಗೆದೆ, ನನಗೆ ಬೇಕು ಅಂತಲೇ ತಕ್ಕೊಂಡೆ. ಯಾಕೆಂದರೆ ಅವ್ರದ್ದು ಅದು ಹೇಳಿದ್ನಲ್ಲ ಡಿವೈನ್ ಸೋಲ್ ಅಂತ, ಅದು ನನಗೆ ಬಾಡಿ ಥರ ಇಲ್ಲ, ಅದು ನಿದ್ದೆ ಮಾಡ್ತಾ ಇದ್ದಾರೆ ಅವರು ಅನ್ನಂಗೆ. ಅಷ್ಟು ಚೆನ್ನಾಗಿತ್ತು ಅವ್ರದ್ದು ಫೇಸು ಎಲ್ಲನೂ. ಏನೋ ವಿಕಾರ ಆಗೋದು ಅವೆಲ್ಲ ಏನೂ ಇಲ್ಲ. ಹೇಳಿದ್ನಲ್ಲ, ಅವ್ರು ನಿಜವಾಗ್ಲೂ ಡಿವೈನ್ ಸೋಲ್ ಆ ಮನುಷ್ಯ. ಆರಾಮ್ಸೆ ಮಲಗಿದ್ದಾರೆ ಅಷ್ಟೇನೆ. ಸೊ ಎರಡನೇದು ಯಾಕೋ ಹಿಂಗಾಯಿತು ಅಂದಾಗ ನಿಜವಾಗ್ಲೂ ಬದುಕಿನ ಕುರಿತು ನಂಬಿಕೆಗಳೇ ಹೊರಟು ಹೋದವ ಅಥವಾ ಮತ್ತಲ್ಲಿ ನೀವು ಗಟ್ಟಿಗಿತ್ತಿನೇ ಆದ್ರೆ ಅಥವಾ ಕೈ ಬಿಟ್ರ ಬದುಕಿನ ಕುರಿತು ಭಾವನೆ, ಆಸೆ, ಭರವಸೆಗಳನ್ನು? ಅವತ್ತಿನ ದಿನನೇ ಬಿಟ್ಟಿದ್ದೆ. ಅವತ್ತಿನ ದಿನನೇ ನಾನು ಸೂಸೈಡ್ ಅಟೆಂಪ್ಟ್ ಮಾಡಿದೆ. ಮಾತ್ರೆ ತೊಗೊಂಡೆ. ಯಾರು ನನ್ನ ಹಸ್ಬೆಂಡ್ನ ಬೆಳಗ್ಗೆ ಕರ್ಕೊಂಡೋದ್ರು, ಅವರೇ ನನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡೋದ್ರು. ನನ್ನ ಮನೆಯವರೆಲ್ಲ ಅಂದರೆ ಅವರ ಫ್ಯಾಮಿಲಿ ಎಲ್ಲನೂ ಜೊತೆನಲ್ಲಿದ್ದರು. ಆ ಟೈಮಲ್ಲಿ ಸಪೋರ್ಟ್ ಮಾಡಿದ್ರು. ಇದೇ ಲೈಫ್ ಅಲ್ಲ, ಮುಂದಕ್ಕೆ ಏನೋ ಒಂದಿದೆ ಅನ್ನೋ ಥರ ಅದು ಒಂದು ಭರವಸೆ ಕೊಟ್ಟರು. ಅವ್ರು ಅಂದರೆ ಹೇಳದ್ನಲ್ಲ, ಎಲ್ಲ ಮನುಷ್ಯನೂ ತಪ್ಪು ಮಾಡ್ತಾನೆ, ಇಲ್ಲ ಅಂತಲ್ಲ. ಅವರ ಒಂದು ಒಳ್ಳೆಯದನ್ನು ನಾವು ತೂಗಿದ್ರೆ ಆ ಕೆಟ್ಟದ್ದು ಕೆಳಗಿರಬೇಕು ನಮ್ಮ ಪ್ರಕಾರ. ಅವ್ರು ಮಾಡಿರೋ ಒಳ್ಳೇದು ಮೇಲಿದ್ದಾಗ ಅವ್ರು ಮಾಡಿದ್ದು ನಮಗೆ ತಪ್ಪು ಅನ್ಸಲ್ಲ. ಏನಾದರೂ ಆಗಿರಲಿ, ಯಾವುದರ ಪ್ರಮಾಣ ಹೆಚ್ಚಿದೆ ಅನ್ನೋದು ಹೆಚ್ಚಿರಬೇಕು. ಅಂದರೆ ಅವ್ರು ನಮಗೆ ಒಳ್ಳೇದು ಮಾಡಿದಿರಬೇಕು. ಯಾಕೆಂದರೆ ನಾನು ಅವ್ರಿಗೇನೂ ಅಲ್ಲ, ಅವ್ರು ನನಗೇನೂ ಅಲ್ಲ. ಇಲ್ಲಿ ಭೂಮಿ ಮೇಲೆ ಪರಿಚಯ ಆಗಿರೋರು ನನಗವ್ರು ಒಳ್ಳೇದು ಮಾಡಿದ್ದಾರೆ ಅಂತಂದರೆ ಆ ಗ್ರ್ಯಾಟಿಟ್ಯೂಡ್ ಇರಬೇಕಷ್ಟೇ ನನಗೆ. ಸೊ ಆ ಟೈಮಲ್ಲಿ ಮಾತ್ರೆಗಳೆಲ್ಲ ತೊಗೊಂಡು, ನನ್ನ ಫ್ರೆಂಡು ಬಂದಿರಲಿಲ್ಲ, ನೋಡೋಕ್ಕೆ ಬಂದಿರಲಿಲ್ಲ. ಅವಳು ಸಾಯಂಕಾಲ ಬಂದಳು ನಾನು ನೋಡೋಕ್ಕೆ. ನಮ್ಮ ಅತ್ತೆ ಕಾಫಿ ತೊಗೊಂಬಂದು ಕೊಟ್ಟರು. ಕುಡಿದೆ ಕಾಫಿನ. ಕುಡಿದ್ಬಿಟ್ಟು ರೂಮ್ಗೆ ಹೋಗೋದು, ಒಂದು 10-15 ಸಿಕ್ಕಿದಷ್ಟು ಮಾತ್ರೆ
ತೊಗೊಳ್ಳೋದು, ವಾಪಸ್ ಬರೋದು, ಮತ್ತೆ ಕೂತ್ಕೊಳ್ಳೋದು, ಹ್ಮ್ ಮತ್ತೆ ಕೂತ್ಕೊಳ್ಳೋದು, ಮತ್ತೆ ಎದ್ದೋಗೋದು, ಮಾತ್ರೆ ತೊಗೊಳ್ಳೋದು. ಹತ್ತತ್ರ ಒಂದು ದೊಡ್ಡ ಬಾಕ್ಸಲ್ಲಿತ್ತು. ಹ್ಮ್ ಅಷ್ಟನ್ನು ತೊಗೊಂಡು ಆಯಿತು. ಅದಾದಮೇಲೆ ನನಗೆ ಕಾನ್ಷಿಯಸ್ ಇಲ್ಲ, ಗೊತ್ತಾಗ್ತಾ ಇಲ್ಲ ಹ್ಮ್ ಏನು ಮಾಡ್ತಾ ಇದ್ದೀನಿ ಅಂತ. ಅವಳು ಬಂದು ಕೂತ್ಕೊಂಡು ಮಾತಾಡ್ತಾ ಇದ್ದಾಳೆ, ಗೊತ್ತಾಗ್ತಾ ಇಲ್ಲ. ಅದು ಪೇಪರ್ಸ್ ಎಲ್ಲ ಅಲ್ಲೇ ಹಾಕ್ಕೊಂಡಿದ್ದೀನಿ, ರ್ಯಾಪರ್ಗಳು. ಅದಾದಮೇಲೆ ಹಾಸ್ಪಿಟ್ಲಿಗೆ ಕರ್ಕೊಂಡೋದ್ರು. ಆ ದಿನ ರಾತ್ರಿ ನಾನು ICUನಲ್ಲಿದ್ದೆ. ಆ ಒಂದು ರಾತ್ರಿ ICUನಲ್ಲಿ ಇಡೀ ರಾತ್ರಿ ಮಲಗ್ದಿರ ಆ ಬ್ರದರ್ನ ಟೈಮ್ ಕೇಳ್ತಾ ಇದ್ದೀನಿ, ಎಷ್ಟು ಬ್ರದರ್, ಟೈಮ್ ಎಷ್ಟು ಅಂತ. ಮತ್ತು ಅದು ಹೇಗಾಯಿತು ಅಂತಂದರೆ, ಆ ಒಂದು ICUನಲ್ಲಿ ಇದ್ವಲ್ಲ, ಅದೆಲ್ಲ ಅಲ್ಲೆಲ್ಲ ಇದೆಲ್ಲ ಹಾಕಿಸ್ಕೊಂಡೆಲ್ಲ ಮಾಡ್ಕೊಂಡು ICUನಲ್ಲಿ ಇರ್ತೀವಲ್ಲ, ಆಗ ನಮಗೆ ರಿಯಾಲಿಟಿ ಗೊತ್ತಾಗುತ್ತೆ, ಜೀವನ ಏನು ಅಂತ, ಜೀವನದ ಬೆಲೆ ಏನು ಅಂತ, ಜೀವದ ಬೆಲೆ ಏನು, ಜೀವನದ ಬೆಲೆ ಏನು ಅಂತ ಆವಾಗ ಗೊತ್ತಾಗುತ್ತೆ. ಸಾಯೋ ಸ್ಥಿತಿಗೆ ಹೋದಾಗ ಬದುಕುವ ಆಸೆ. ಅದಾದಮೇಲೆ ಮತ್ತೆ ವಾಪಸ್ ನೆಕ್ಸ್ಟ್ ಡೇನೇ ಮನೆಗೆ ಬಂದಾದಮೇಲೆ ಅದು ಕಳೆದು ಶುಕ್ರವಾರ ಬಂತು. ಶನಿವಾರ ಇವ್ರದ್ದಾಗಿದ್ದು, ನೆಕ್ಸ್ಟ್ ಶುಕ್ರವಾರ ಬಂತು. ಎಲ್ಲರೂ ಮನೆ ಒಳಗಡೆ, ಎಲ್ಲರದು ಕಾರು ಒಳಗಡೆ ಬರ್ತಾ ಇದೆ. ನನ್ನ ಹಸ್ಬೆಂಡ್ ಬಂತು ಅಂತಂದರೆ ಬಂದಿದ ತಕ್ಷಣ, ಅಮ್ಮ ನಾಳೆ ರಜಾ, ಈ ಸ್ಕೂಲ್ ಮಕ್ಕಳು ಹೇಳ್ತಾರಲ್ಲ, ನಾಳೆ ವೀಕೆಂಡು, ನಾಡಿದ್ದು ವೀಕೆಂಡು ಅಂತ ಹೇಳ್ತಾ ಇರೋರು. ನನಗೂ ಬಂದು ಹೇಳೋದು, ನನ್ನನ್ನು ರೇಗಿಸೋದು, ಅವ್ರನ್ನ ರೇಗಿಸೋದು, ಅವ್ರ ತಾಯಿನ ಎಲ್ಲ ಮಾಡ್ತಾ ಇರೋರು. ಬಾಗ್ಲಲ್ಲಿ ಕೂತ್ಕೊಂಡಿದ್ದೀನಿ, ಎಲ್ಲರ ಕಾರು ಬರ್ತಾ ಇದೆ, ಇವ್ರದ್ದು ಬಂದಿಲ್ಲ ಇನ್ನ ಅಂತ. ಇವರಿಲ್ಲ ಅನ್ನೋದನ್ನ ಅಕ್ಸೆಪ್ಟ್ ಮಾಡೋಕ್ಕಾಗ್ತಾ ಇಲ್ಲ, ಇಡೀ ಮನೆಯವ್ರಿಗೆ ಅಕ್ಸೆಪ್ಟ್ ಮಾಡೋಕ್ಕಾಗ್ತಾ ಇಲ್ಲ. ಇವತ್ತಿಗೂ ನಂದು ಕೂಡ ಇದೆ ಪ್ರಾಬ್ಲಮ್, ಅವ್ರ ಫ್ಯಾಮಿಲಿಯವ್ರದ್ದು ಇಲ್ಲ ಅಂತಲ್ಲ. ಎತ್ತಿ ಆಡಿಸಿರೋ ತಮ್ಮ, ಅವ್ರಿಗೂ ನೋವಿದ್ದೇ ಇರುತ್ತಲ್ವ ಅದ್ರ ಬಗ್ಗೆ. ಬರ್ತಾ ಇದೆ ಎಲ್ಲನೂ ಕಾರುಗಳು, ನನ್ನ ಹಸ್ಬೆಂಡ್ ಬರ್ತಾ ಇಲ್ಲ. ಮತ್ತೆ ಒಳಗಡೆ ಹೋದೆ. ಆಲ್ಮೋಸ್ಟ್ ಅದೇ ಹೇಳಿದ್ರೆ, ನನ್ನ ತಾಯಿ ನನಗೆ ಜನ್ಮ ಕೊಟ್ಟರೆ, ನಮ್ಮ ಅತ್ತೆ ನನಗೆ ಮರು ಜನ್ಮ ಕೊಟ್ಟರು. ಒಳಗಡೆ ಹೋಗಿ ಒಂದು ದುಪ್ಪಟ್ಟ ತೊಗೊಂಡೆ. ಅವ್ರಿಗೆ ಇಷ್ಟ ಆಗಿದ್ದ ಕಲರ್ ತೊಗೊಂಡೆ, ಅದರಲ್ಲಿ ಬ್ಲೂ ಕಲರು. ಒಂದು ಡೈರಿ ಯಾವಾಗಲೂ ಇಟ್ಕೊಂಡಿರ್ತೀನಿ ನಾನು, ಡೈರಿನ 4 ಶೀಟ್ ಬರೆದೆ. ಅವ್ರ ಅಕ್ಕನಿಗೆ ಅಣ್ಣನಿಗೆ 1 ಶೀಟು, ನಮ್ಮನೆಯವ್ರಿಗೆ ಅಂತ, ನಮ್ಮಮ್ಮನ ಮನೆಯವ್ರಿಗೆ ಅಂತ ಒಂದು, ನನ್ನ ಗುರುಗಳಿಗೆ ಅಂತ ಒಂದು, ಎಲ್ಲದರಲ್ಲೂ ನಾನು ಹೋಗ್ತಾ ಇದ್ದೀನಿ ಈ ಥರ. ಅಂದರೆ ಅದು ಸಾಯೋ ನಿರ್ಧಾರ ಆಗಿತ್ತು ಕಂಪ್ಲೀಟಾಗಿ. ಎಷ್ಟು ಅಂತ ಹೇಳಿದ್ರೆ, ನಾಳೆ ಬೆಳಗ್ಗೆ ನನ್ನ ಎಲ್ಲ ಬರ್ತಾರೆ ನನ್ನನ್ನು. ಇವತ್ತು ಹೋದ್ವಾರ ನನ್ನ ಹಸ್ಬೆಂಡ್ನ ನೋಡೋಕೆ ಬಂದರು ಶನಿವಾರ. ನೆಕ್ಸ್ಟು ನಾಳೆ ಬೆಳಗ್ಗೆ ನನ್ನ ನೋಡೋಕ್ಕೆಲ್ಲ ಬರ್ತಾರೆ ಅನ್ನೋ ಮಟ್ಟಿಗೆ ಫಿಕ್ಸ್ ಆಗಿಬಿಟ್ಟೆ. ಅರ್ಥಾತ್ ಆ ಡೆತ್ ನೋಟಲ್ಲಿ ಕಂಪ್ಲೇಂಟ್ ಇರಲಿಲ್ಲ, ಕೃತಜ್ಞತೆ ಇತ್ತು. ಅಂದರೆ ಹೋಗ್ತಾ ಇದ್ದೀನಿ, ನಾನು ನಿಮ್ಮ ತಮ್ಮನ ಜೊತೆ ಸೇರ್ಕೋತೀನಿ, ನಿಮ್ಮ ಮಗನ ಜೊತೆ ಸೇರ್ಕೋತೀನಿ, ಅಥವಾ ನನ್ನ ಗುರುಗಳಿಗೆ ನೀವು ನನ್ನ ಹೇಳಿ ಅಂದ್ಕೊಂಡ್ರೂ ಪರವಾಗಿಲ್ಲ, ನಾನು ನನ್ನ ಹಸ್ಬೆಂಡ್ ಜೊತೆ ಹೋಗ್ತೀನಿ. ಅವ್ರು ಇಲ್ಲದಿರ ನನಗೆ ಈ ಪ್ರಪಂಚ ಏನೂ ಇಲ್ಲ. ಸೊ ಎಲ್ಲ ಬರೆದಿಟ್ಟೆ. ಆಮೇಲೆ ಏನು ಮಾಡಿದೆ, ಅವ್ರಿಗೆ ಇಷ್ಟ ಆಗಿದ್ದ ಕಲರೇ ದುಪ್ಪಟ್ಟ ಹುಡುಕಿದೆ, ಬ್ಲೂ ಕಲರು. ಕಿಟಕಿಗೆ ಹಾಕಿದೆ. ಆಮೇಲೆ ಹಾಕ್ಬಿಟ್ಟು ಡೋರ್ ಲಾಕ್ ಮಾಡಿಲ್ಲ ನಾನು, ಜಸ್ಟ್ ಅದನ್ನು ತಳ್ಳಿದ್ದೆ ಈ ಥರ ಮುಂದಕ್ಕೆ. ನಮ್ಮತ್ತೆ ಬಂದರು, ಅನ್ನಕ್ಕೆ ಇಡ್ಲಮ್ಮ ಅಂತ ಕೇಳೋಕ್ಕೆ. ನಾನೇ ಇಡ್ಲ, ನೀನೇ ಇಡ್ತೀಯಾ ಅಂತ. ಆಲ್ಮೋಸ್ಟ್ ಅರ್ಧ ಕಂಪ್ಲೀಟಾಗಿ ಹಾಕ್ಬಿಟ್ಟಿದ್ದೀನಿ. ಇದು ಪೂರ್ತಿ ನನಗೆ ಹರ್ಟ್ ಆಗ್ತಾ ಇರೋದು ಗೊತ್ತಾಗ್ತಾ ಇದೆ, ನನಗೆ ತಲೆ ತಿರುಗ್ತಾ ಇದೆ. ಆ ಮೂಮೆಂಟಲ್ಲಿ ಏನು ಫೀಲ್ ಆಗುತ್ತೋ ಹಾಫ್ ಆಗೋಗ್ಬಿಟ್ಟಿತ್ತು ಆಲ್ರೆಡಿ. ಸಡನ್ನಾಗಿ ಬಂದು ಅವ್ರದ್ದೊಂದು ಫೋಟೋನ ಹಿಂಗೆ ಕೈಲಿ ಇಟ್ಕೊಂಡಿದ್ದೆ. ಆಮೇಲೆ ಸಡನ್ನಾಗಿ ಒಳಗಡೆ ಬಂದರು. ನಮ್ಮ ಭಾವನಿಗೆ, ನಮ್ಮ ಅತ್ತಿಗೆಗೆ ಎಲ್ಲ ಕಾಲ್ ಮಾಡಿದ್ರು. ಅಂದರೆ ನನ್ನ ಹಸ್ಬೆಂಡ್ ಅವ್ರ ಅಕ್ಕನಿಗೆ, ಅಣ್ಣನಿಗೆ ಕಾಲ್ ಮಾಡಿ ಅವ್ರ ಹತ್ರ ಹೇಳಿದ್ರು, ಹಿಂಗೆ ಅವಳನ್ನ ಸಮಾಧಾನ ಮಾಡೋಕ್ಕೆ ನನಗೆ ಆಗ್ತಾಯಿಲ್ಲ, ಬನ್ನಿರಿ ನೀವೇ ಅಂತ. ರಾತ್ರಿ ಬಂದರು 11 ಗಂಟೆಯಲ್ಲಿ ರಾತ್ರಿ. ಅವತ್ತು ನನ್ನ ಜೊತೆಲೇ ಇದ್ರು ಅವರೆಲ್ಲ. ನಾನು ಬಟ್ ಅಲ್ಲಿ ಅತ್ತೆ ಬಿಡಿಸ್ಕೊಂಡ್ರು ನಿಮ್ಮನ್ನು. ಅಂದರೆ ಅದೇ ಅವ್ರಿಗೆ ಪಾಪ ವಯಸ್ಸಾಗಿತ್ತು, ಅವ್ರಿಗೂ ಆಗಲ್ಲ. ಆದರೆ ಅವ್ರಿಗೆ ಫೋನ್ ಮಾಡಿ ಹೇಳಿದ್ರು. ಆಮೇಲೆ ತೆಗಿ ಅಂತ ಅಂದ್ಬಿಟ್ಟು ಹೇಳಿ ಎಲ್ಲ ಮಾಡಿ, ಅವರೇನು ಮಾಡ್ಬೋದೋ ಅದನ್ನು ಮಾಡಿದ್ರು. ಅದಾದಮೇಲೆ ಬಂದು ಅವರೆಲ್ಲನೂ ಹೇಳಿ ಇದ್ದುಬಿಟ್ಟು ಸಾಧಿಸ್ಬೇಕು, ಅವ್ನ ಟೈಮ್ ಬಂತು, ಅವ್ನು ಹೋದ, ನಮಗೆಲ್ಲ ನೋವಿಲ್ವಾ ಅಂತೆಲ್ಲ ಹೇಳಿದ್ರು. ಎಲ್ಲ ಆಯಿತು. ಏನು ಸ್ವಲ್ಪ ಏನು ಹೇಳ್ಬೋದು, ದೊಡ್ಡವರು ದೊಡ್ಡ ಥರದಲ್ಲಿ ಏನು ಹೇಳಿದ್ರು, ಎಲ್ಲ ಹೋದರು. ಅದಾದಮೇಲೆ 1 ವಾರಕ್ಕೆ ಅವ್ರದ್ದು ಕಾರ್ಯ ಎಲ್ಲ ಮುಗೀತು. ನಾನು ಕೂತು ಅದೇ ಜಾಗದಲ್ಲಿ ಕೂತು ನಾನು ಕೆಲಸ ಕೊಡಿಸಿದಂಥವ್ರು ನನಗೆ ಹೇಳಿದ್ರು, ಏನಾದರೂ ಮಾಡಬೇಕು ಅಂತ ಅಂದ್ಕೊಂಡಾಗ ನನಗೆ ಹೇಳಿದ್ರು, ನಿನ್ನ ಕೈನಲ್ಲಿ ಏನೂ ಆಗಲ್ಲ, ನಿನ್ನ ಹತ್ರ ಇರೋದು ಕ್ಯಾಮ್ರಾ ಆಗಿರ್ಬೋದು, ನಿನ್ನ ಹತ್ರ ಇರೋ ನಾಲೆಡ್ಜ್ ಆಗಿರ್ಬೋದು, ಯಾವುದೂ ಸಾಕಾಗಲ್ಲ. ಪ್ರಪಂಚ 4 ವರ್ಷಕ್ಕೆ ತುಂಬ ಮುಂದೆ ಹೊರಟೋಗಿದೆ. 4 ವರ್ಷ ನಾನು ಬಿಟ್ಟಿದ್ದು, 3 ವರ್ಷ 9 ತಿಂಗಳಾಗಿತ್ತು ನನ್ನ ಹಸ್ಬೆಂಡು ನಾವು ಮದುವೆ ಆಗಿ. ಇನ್ನು 3 ಮಂತ್ಸ್ ಇತ್ತು ನಮ್ಮದು ಆ್ಯನಿವರ್ಸರಿಗೆ. ನಿನ್ನ ಹತ್ರ ಇರೋದು ಏನೂ ಸಾಕಾಗಲ್ಲ ನಾಲೆಡ್ಜು, ನೀನೇನಕ್ಕೂ ಪ್ರಯೋಜನ ಇಲ್ಲ. ಯಾರು ಹೇಳಿದ್ದು? ಅದೇನು ಇದೇ ಥರ ನಮಗೆ ನನ್ನ ಹತ್ರನೂ ಕಲ್ತಿದ್ರು ಅವರು ಕೂಡ. ಪ್ಲಸ್ ನಾನು ನೋಡಿ ಕಲ್ತಿದ್ದೀನಿ ಅಂತ ಹೇಳಿ ಆವಾಗೆಲ್ಲ ಕಾಗೆ ಹಾರಿಸಿದಂಥವ್ರು. ಆಮೇಲೆ ನೀನೇನಕ್ಕೂ ಪ್ರಯೋಜನ ಇಲ್ಲ, ತುಂಬ ಸೀರಿಯಸ್ ಆಗಿ ಸಾಕಾಗಲ್ಲ ನಿನ್ನ ನಾಲೆಡ್ಜು, ಏನಾದರೂ ಮಾಡಬೇಕು ಅಂದ್ಕೊಂಡಿದ್ದೀನಿ, ಗೊತ್ತಾಗ್ತಾ ಇಲ್ಲ ಏನು ಮಾಡಬೇಕು ಅಂತ, ಬ್ಲ್ಯಾಂಕ್ ಆಗಿಬಿಟ್ಟಿದ್ದೀನಿ. ಇನ್ನು ದುಡಿಮೆ ಬೇಕಲ್ಲ,
ನಮ್ಮ ಮನೇಲೇನು ಅಂದರೆ ಮೊದಲಿಂದನೂ ನಾನು ದುಡಿಯೋಕ್ಕೆ ಶುರು ಮಾಡಿದಾಗ್ಲಿಂದನೂ 10 ರೂಪಾಯಿ ಯಾರ ಹತ್ರ ಕೇಳಬೇಕಂದ್ರೂ ಜೀವ ಹೋದಂಗೆ ಆಗುತ್ತೆ. ಇವತ್ತಿಗೂ ಅಷ್ಟೇ ನಾನೇ. ಈಗಲೂ ಇಷ್ಟೆಲ್ಲ ಸಮಸ್ಯೆ ಇದ್ರೂ ಒಬ್ಬರ ಹತ್ರ 1 ರೂಪಾಯಿ ಕೇಳಲ್ಲ. ಸಾಲ ಇಲ್ಲ ನಂದು 1 ರೂಪಾಯಿ. ನೆಮ್ಮದಿ ಬದುಕು. ಹಾಂ, ನೆಮ್ಮದಿ ಬದುಕು. ಅಲ್ಲ, ಯಾಕೆ ಅಂದರೆ ಈಗ ನಮ್ಮಂತೆ ನಾವು ಬದುಕಬೇಕು ಅಂದರೆ, ನನ್ನ ಲೈಫ್ನ ನಾನು ಡಿಸೈನ್ ಮಾಡ್ಕೋತೀನಿ ಅಂದರೆ ನನಗಿರೋದೇ ಸಾಕು. ಓಕೆ. ಬೇರೆಯವ್ರು ಏನೋ ಡಿಸೈನ್ ಮಾಡಿ ಇಟ್ಕೊಂಡಿದ್ದಾರೆ, ಆ ಥರ ನಾನು ನನ್ನ ಲೈಫನ್ನು ರೂಪಿಸ್ಕೋತೀನಿ ಅಂದರೆ ನಂಗೆ ಇನ್ನೂ ಬೇಕು. ಸಾಲ ಮಾಡಬೇಕು. ಸಾಲ ಮಾಡಬೇಕು. ಇರೋದ್ರಲ್ಲಿ ನನ್ನ ಆದಾಯ ಎಷ್ಟು, ಖರ್ಚು ಎಷ್ಟು, ನನಗೆ ಕ್ಲಾರಿಟಿ ಇರುತ್ತೆ. ಅಲ್ಲ, ಅದೇ ದುಡ್ಡಿದ್ರೆ ಮಾತ್ರನೇ ಖರ್ಚು ಮಾಡಕ್ಕೆ ಹೋಗ್ತೀನಿ ನಾನು. ಇಲ್ಲ ಅಂದರೆ ಮನೇಲಿರ್ತೀನಿ, ಗಂಜಿ ಕುಡ್ಕೊಂಡು ಮನೇಲಿ ಇರ್ತೀನಿ ಅಷ್ಟೇ. ನಿಜ ನಿಜ. ಅಂದರೆ ಅದು ತೋರಿಕೆಯ ಬದುಕು ಅಥವಾ ಹೋಲಿಕೆಯ ಬದುಕು ನಂದಲ್ಲ ಅಂತ. EMI ಬದುಕು ನಂದಲ್ಲ. ಅದಕ್ಕೆ ಆಮೇಲೆ ಅದಾಯಿತು. ಅದಾದಮೇಲೆ ಇನ್ನು ದುಡಿಬೇಕು ಇನ್ನೇನಾದರೂ. ಅದಕ್ಕೋಸ್ಕರ ಫೋನ್ ಮಾಡಿ ಯಾರ್ಯಾರಿಗೋ ಮಾಡ್ತಾ ಇದ್ದೀನಿ, ಏನಾದರೂ ಏನು ಮಾಡಬೇಕು, ನನಗೊಂದು ಐಡಿಯಾ ಕೊಡಿ, ನನಗೊಂದು ಕೆಲಸ ಕೊಡಿ. ಸ್ವಲ್ಪ ಹಣ ಇತ್ತ ಆ ಸಮಯಕ್ಕೆ ನಿಮ್ಮ ಬಳಿ? ಹಾಂ, ಅವರ ಆಫೀಸಿಂದ ಸ್ವಲ್ಪ ದುಡ್ಡು ಕೊಟ್ಟಿದ್ರು. ಅದರಲ್ಲಿ ಹೆಂಗೋ ಸರ್ವೈವ್ ಮಾಡ್ತಾ ಇದ್ವಿ. ಮತ್ತು ಮನೆ EMI ಇತ್ತು, 55,000 ಇತ್ತು. ಮನೆ EMI ಇತ್ತು, ಲೋನ್ ಇನ್ಶೂರೆನ್ಸ್ ಇಲ್ಲ. ಸೊ ಹಾಗಾಗಿ ಅವರು ಕಟ್ಟಲೇಬೇಕಾಗಿತ್ತು. ದೊಡ್ಡ ಫ್ಲಾಟಾ? ದೊಡ್ಡದಂದ್ರೆ 3 BHK. ಓಕೆ. 1465. ಸೊ ಇನ್ನು ಅವರೇನು ಬಿಡೋದಿಲ್ಲ. 1 ತಿಂಗಳು 2 ತಿಂಗಳು ಬಿಟ್ಟರು. ಆದರೆ ಇವಾಗ ರಿಕವರಿ ಮಾಡ್ಕೋತಾರೆ, ನೆಕ್ಸ್ಟ್ ಕೊಟ್ರೆ ಅದೇ ಹೇಳಿದ್ದು. ಅನುಕಂಪದ ಆಧಾರದ ಮೇಲೆ ಒಂಚೂರು ಒಂದು ಟೈಮ್ ಕೊಟ್ರು ಅಷ್ಟೇನೆ, ದುಡ್ಡು ಬಿಡಲಿಲ್ಲ, ಟೈಮ್ ಕೊಟ್ಟರು. ಓಕೆ. ಅದಾದಮೇಲೆ ದುಡಿಬೇಕಲ್ಲ ಇನ್ನೇನಾದರೂ. ಸರ್ವೈವ್ ಆಗ್ತೀವಿ ಅಂತ ಅಕೌಂಟಲ್ಲಿ ಇರೋದನ್ನ ಖಾಲಿ ಮಾಡ್ಕೊಂಡು ಕೂತ್ಕೊಂಡ್ರೆ ಪ್ರಯೋಜನ ಇಲ್ಲ, ಪ್ರಯತ್ನ ಇರಬೇಕಲ್ಲ. ಸೊ ಅದಕ್ಕೆ ಕಲಿಯೋದ್ರ ಕಡೆ ಗಮನ ಕೊಟ್ಟು ಆಮೇಲೆ ಕ್ಯಾಮ್ರಾ ಚೇಂಜ್ ಮಾಡಿಕೊಂಡೆ, ಅಪ್ಡೇಟ್ ಮಾಡಿಕೊಂಡೆ. ಸರಿ, ಅವರು ಹೇಳಿದ್ರು, ಅದು ನನಗೆ ಹರ್ಟ್ ಆಯಿತು ಅಂತ ಅಂದ್ಕೊಂಡು ಬೇರೆ ಕಡೆ ಎಲ್ಲ ಹೇಳ್ಕೊಂಬರೋ ಬದಲು, ಹೌದು ನನ್ನ ಹತ್ರ ಏನಿಲ್ವೋ ಅಪ್ಡೇಟ್ ಮಾಡ್ಕೊಳ್ಳೋಣ. ಅದರಲ್ಲೂ ಹೇಳಿದ್ರಲ್ಲೂ ಒಂದು ಗುರು ನೋಡಿಬಿಟ್ಟು ಬದಲಾಯಿಸ್ಕೊಂಡ್ರೆ ಆಯಿತು ಜೀವನನ. ನಿಜ. ಅದನ್ನು ನೀವು ದ್ವೇಷವಾಗಿ ತಗೊಳ್ಳೋದ್ರ ಬದಲು ಅದನ್ನು ನೀವು ಛಲವಾಗಿ ತಗೊಂಡ್ರಿ. ಹೌದಲ್ಲ, ಇರ್ಬೋದೇನೋ ಅಂತ. ದ್ವೇಷವಾಗಿ ತಗೊಂಡಿದ್ರೆ ಇನ್ನೊಂಚೂರು ಸುಟ್ಟು ಹೋಗ್ತಿದ್ರಿ ಅಷ್ಟೇ. ಅಲ್ಲ, ಪ್ರಯೋಜನ ಇರಲಿಲ್ಲ. ಮೊದಲೇ ಆಸ್ಕೋ ಒತ್ಕೋ ಅನ್ನೋ ಅಷ್ಟಿದೆ. ಅಲ್ಲ, ಆಲ್ರೆಡಿ ನನ್ನ ಹಸ್ಬೆಂಡ್ ಹೇಳೋರಲ್ಲ, ಯಾರನ್ನಾದ್ರೂ ದ್ವೇಷ ಮಾಡೋದು, ಹಳೇದು ಎತ್ತಾಡ್ಕೊಂಡು ಇರೋದು, ಏನಾದರೂ ಮಾಡಿದ್ರೆ ನಮ್ಮ ಅಕೌಂಟ್ ಇನ್ಕಮ್ ಬರುತ್ತಾ ಅಂತ ಏನೂ ಬರಲ್ಲ. ಹಾಗಿರುವಾಗ ಯಾಕೆ ಸರ್ಕಸ್ ಮಾಡ್ಬೇಕು? ಅದಕ್ಕೆ ನಮ್ಮ ಪಾಡಿಗೆ ನಮ್ಮ ಜೀವನ ನಡೆಸ್ಕೊಂಡು ಹೋಗಲೇಬೇಕಲ್ಲ. ಹಾಗೆ ನಡ್ಕೊಂಡು ಹೋಗ್ತಾ ಇತ್ತು. ಅವ್ರ ಬಗ್ಗೆ ಈಗಿನ ವ್ಯಾಮೋಹ ಮಾತ್ರ ನನಗೆ ಕಡಿಮೆನೇ ಆಗಲಿಲ್ಲ. ಒಂದು 10 ತಿಂಗಳೇನೆ ಹೆಂಗಿತ್ತು ಅಂದರೆ, ಅವ್ರದ್ದು 1 ಮಂತ್ ಬರೋಷ್ಟೊಳಗಡೆ ನನಗೆ ಏನಾದರೂ ಆಗಬಾರ್ದಾ? ನಾನೀಗ ದಾರೀಲಿ ಹೋಗ್ತಾ ಇರ್ತೀನಿ, ಯಾರೋ ಒಂದು ದೊಡ್ಡ ಗಾಡಿ ಬಂದ್ಬಿಟ್ಟು ನನ್ನ ಹೊಡೆದು ಸ್ಪಾಟ್ ಆಗಬಾರ್ದಾ? ಏನು ಆಲೋಚನೆಗಳು ಬರೋದು ಅಂದರೆ ಡಿಸೈನಾಗಿ ಬರೋದು. ಅಂದರೆ 2ನೇ ಮದುವೆ ಆಗಿ ಇವರೊಂದಿಗಿನ ದಾಂಪತ್ಯ 3 ವರ್ಷ. 3 ವರ್ಷ 9 ತಿಂಗಳು. ನಿಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ ಇನ್ನೆಷ್ಟು ದಿನ ಇತ್ತು? 3 ತಿಂಗಳಿತ್ತು, ಏಪ್ರಿಲಲ್ಲಿ. ಇನ್ನು 3 ತಿಂಗಳಿತ್ತು ವೆಡ್ಡಿಂಗ್ ಆ್ಯನಿವರ್ಸರಿ. ಅಷ್ಟೊತ್ತಿಗೆ ಗಂಡ ತೀರೋದ್ರು. ಬಟ್ ನನಗಿಲ್ಲಿ ಅನಿಸೋದು, ನೀವು ಮಗುವಿನ ವಿಚಾರವನ್ನು ನೀವೇ ಬೇಕಂತ ಮುಂದೂಡಿದ್ರ? ಇಲ್ಲ, ಅದು ಸ್ಟಾರ್ಟಿಂಗಲ್ಲಿ ನಮಗೆ ಅಂತ ಸೀರಿಯಸ್ ಆಗಿ ತೊಗೊಳ್ಳಿಲ್ಲ ಅದನ್ನು. ಆಮೇಲೆ ಅದನ್ನ ಸೀರಿಯಸ್ ಆಗಿ ತೊಗೊಳಕ್ಕೆ ಶುರು ಆದಮೇಲೆ ಸ್ವಲ್ಪ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗಿದೆ, ಡಿಫಿಷಿಯನ್ಸಿಗಳಿರುತ್ತಲ್ಲ, ಐರನ್ನು ಅದು ಇದು ಏನೇನೋ ಅಂತ. ಅದಕ್ಕೆ 1 ಮಂತ್ 2 ಮಂತ್ಗೆ ಮೆಡಿಸಿನ್ಸ್ ಕೊಟ್ಟಿದ್ರು. ಥೈರಾಯ್ಡ್ ಇತ್ತು ನನಗೆ. ಸೊ ಹಂಗಾಗಿ ಅದಕ್ಕೆ ಅಂತ ಮೆಡಿಸಿನ್ಸ್ ಕೊಟ್ಟಿದ್ರು. ಸೊ ಅದನ್ನು ತೊಗೋತಾ ಇದ್ವಿ ಅಷ್ಟೇ. ಥೈರಾಯ್ಡ್ ಯಾವಾಗ ಬಂದಿದ್ದದು? ನನಗೆ 19. ಅದು ಕೋವಿಡ್ ಟೈಮಲ್ಲಿ, ಕೋವಿಡ್ ಸ್ಟಾರ್ಟ್ ಆಯ್ತಲ್ಲ, ಅದೇ ಟೈಮಲ್ಲೇ ಥೈರಾಯ್ಡ್ ಗೊತ್ತಾಗಿತ್ತು. ಬಟ್ ಅದರಿಂದ ನಂಗೆ ಸಮಸ್ಯೆ ಇಲ್ಲ, ಥೈರಾಯ್ಡಿಂದ ಮೇಂಟೈನ್ ಮಾಡಿದ್ರೆ ಅಷ್ಟೇ. ಬಟ್ 2ನೇ ಮದುವೆಯಲ್ಲಿ ಬಹಳ ನೀವು ಅಟ್ಲೀಸ್ಟ್ ಎಲ್ಲ ಪ್ರೀತಿಯನ್ನು ಕಂಡ್ರಿ, ಹೌದು. ಬಟ್ ಮಗುವಿನ ವಿಚಾರದಲ್ಲಿ ನಾನೇ ಲೇಟ್ ಮಾಡಿದೆ ಅಂತ ನಿಮ್ಗೆ ಅನಿಸುತ್ತೆ ಎಲ್ಲಾದರೂ? ಅಲ್ಲ, ಅದು ನಮಗೆ ಬರಬೇಕು ಅಂತ ಇದ್ದರೆ ನಾವು ಲೇಟ್ ಮಾಡ್ತೀವೋ ಬೇಗ ಮಾಡ್ಕೋತೀವೋ, ಅದು ನಮ್ಗೆ ಬರ್ತಾ ಇತ್ತು. ಈಗ ಏನಂದರೆ ನಮ್ಮಲ್ಲಿ ಏನಾಗ್ಬಿಡುತ್ತೆ, ತುಂಬ ಸಾರಿ ಇತ್ತೀಚಿನ ಮಾಡ್ರನ್ ಯುಗದಲ್ಲಿ ಓಕೆ ಲೈಫ್ ಒಂದು ಮಟ್ಟಿಗೆ ಎಂಜಾಯ್ ಮಾಡೋಣ ಆಮೇಲೆ ಮಾಡ್ಕೊಳ್ಳೋಣ ಅಂತ ಒಂಚೂರು ಮುಂದೂಡೋದೊಂದು ಪದ್ಧತಿ ಇದೆಯಲ್ಲ. ಮದುವೆ ಆದರೂ ಕೂಡ ಒಂದು 3-4 ವರ್ಷ ಮಗು ಬೇಡ್ರಪ್ಪ ಅನ್ನೋ ಮನಸ್ಥಿತಿ. ಆ ಥರದ್ದು ಎಂತ ನಾವು ಮಾಡಿರಲಿಲ್ಲ. ಓಕೆ. ಬಟ್ 2ನೇದ್ರಲ್ಲೂ ಯಾಕೋ ನಾನು ಒಂಟಿಯಾಗಿ ಉಳಿದು ಬಿಟ್ನಲ್ಲ ಅಂತ. ಅಫ್ಕೋರ್ಸ್ ನೀವು ಅದನ್ನು ಛಲವಾಗಿ ತಗೊಂಡ್ರಿ, ಅಥವಾ ಕೆಲವೊಮ್ಮೆ ಸಾಯುವ ಪ್ರಯತ್ನಗಳು ನಡೀತಾ ಆದರೂ ಇಲ್ಲ ನಾನು ಬದುಕಬೇಕು ಅನ್ನೋದಕ್ಕೆ ನಿಮಗೆ ಇದ್ದ ದೊಡ್ಡ ರೀಸನ್ ಏನು? ನನಗೆ ಒಂದೇ ಒಂದು ಕಾನ್ಫಿಡೆನ್ಸ್ ಏನು ಅಂದರೆ, ನನ್ನ ಯಾರು ಸಾಕ್ತಾರೋ ಅಂತ ಯೋಚನೆ ಇರಲಿಲ್ಲ. ನನ್ನ ವೃತ್ತಿ ನನ್ನ ಕೈ ಹಿಡಿಯುತ್ತೆ ಅನ್ನೋದೊಂದಿತ್ತು ನನಗೆ ನಂಬಿಕೆ. ಇದು ನಾನು ಇದು ಹೇಳಬೇಕು ಏನಂದರೆ, ಇದು ನಾನು ಕಲ್ತಿದ್ದು ಫಸ್ಟು ನನ್ನ ಗುರುಗಳು ಶ್ರೀಯುತ ಛಾಯಾರತ್ನ KA ಸೂರ್ಯಪ್ರಕಾಶ್ ಅಂತ.
ಅವರು ಆಲ್ರೆಡಿ 20,000ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳಿಗೆ ಅವ್ರು ಟ್ರೈನಿಂಗ್ ಕೊಟ್ಟಿದ್ದಾರೆ. ಪ್ರತಿ ವರ್ಷನೂ ರೂಟ್ ಸೆಟ್ಗಳಲ್ಲಿ 2-3 ಕಡೆ ಆಗುತ್ತೆ, ಅಲ್ಲೆಲ್ಲ ಹೋಗಿ ಬರ್ತಾರೆ. ಅವರಿಂದ ನಾನು ಇದನ್ನು ಫಸ್ಟ್ ಕಲ್ತಿದ್ದು. ಅಂದರೆ ಅವ್ರ ಫೋಟೋಸ್ ನೋಡ್ತಾ ಅವರು ಒಂದು ರೀತಿ ದ್ರೋಣಾಚಾರಿ ಅಂತಾರ ಮೊದಲು. ಆಮೇಲೆ ಅವ್ರ ಹತ್ರನೇ ಹೋಗಿ ಕಲ್ತಿದ್ದು. ಇದನ್ನು ಇದು ಹೇಳ್ಕೊಡೋದು ಇದು ಮೈಸೂರಿನಲ್ಲಿ ರೂಟ್ ಸೆಟ್ ಸಂಸ್ಥೆ ಅಂತಿದೆ, ವೀರೇಂದ್ರ ಹೆಗ್ಗಡೆ ಅವರದ್ದು. ಅವರು ನಡೆಸ್ತಾ ಇರೋದು ಇದನ್ನು. ಅಲ್ಲಿ ಬೇಕಾದಷ್ಟು ಥರ ಟ್ರೈನಿಂಗ್ಗಳೆಲ್ಲ ಕೊಡ್ತಾರೆ. ಅದರಲ್ಲಿ ನಾನು ಕಲ್ತಿದ್ದು ಫೋಟೋಗ್ರಫಿ ಅಂತ. ಇದು ಹೇಗಾಯಿತು ಅಂತಂದರೆ, ಅದಾದಮೇಲೆ ನಾವು ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾ ಇದ್ದರೆ ನಮಗೆ ಅಡ್ವಾನ್ಸ್ ಟ್ರೈನಿಂಗು ಕೊಡ್ತಾರೆ. ಎರಡೂ ಕೊಟ್ಟರು ಅದನ್ನು. ಅದು ನನಗೆ ಒಂಥರ ಅಲ್ಲಿ ಬರೀ ನಮಗೆ ಟ್ರೈನಿಂಗ್ ಕೊಟ್ಟು ಬಿಡೋದಿಲ್ಲ, ನಿಮಗೆ ಕಾನ್ಫಿಡೆನ್ಸ್ ಮೊದಲು ಕೊಡ್ತಾರೆ. ಈಗ ನಾವು ಯಾರ ಮುಂದೆ ಏನಾದರೂ ಪಾಸ್ ಆಗೋಕ್ಕೂ ಹೆದರ್ಕೊಳ್ತಾ ಇದ್ದವಳು ನಾನು. ಈಗ 4 ಜನದ ಮುಂದೆ ಹೋಗ್ಬಿಟ್ಟು ಫೋಟೋಸ್ ತೆಗಿತೀನಿ, 4 ಜನ ಹುಡುಗರು ಕೆಲಸ ಕೊಡ್ತೀನಿ, ಎಲ್ಲ ಮಾಡ್ತೀನಿ ಅಂದರೆ ಆ ಕಾನ್ಫಿಡೆನ್ಸ್ ಬಂದಿದ್ದು ಒಂದು ರೂಟ್ ಸೆಟ್ ಸಂಸ್ಥೆಯಿಂದ, ಎರಡನೇದು ನನ್ನ ಗುರುಗಳಿಂದ. ಅವರು ಅಷ್ಟು ಇದು ಮಾಡಿ ನನಗೆ ರೂಟ್ ಸೆಟ್ ಸಂಸ್ಥೆನ ತುಂಬ ಚೆನ್ನಾಗಿ ಮೋಟಿವೇಟ್ ಮಾಡಿ ಎಲ್ಲ ಮಾಡ್ತಾರೆ. ಈಗಲೂ ಅಲ್ಲಿಗೆ ಹೋಗಿ ಬಂದು ಮಾಡ್ತಾ ಇರ್ತೀನಿ. ಯಾವುದಾದ್ರೂ ಕ್ಯಾಂಡಿಡೇಟ್ ಕ್ಲಾಸಸ್ಸು ಆ ಥರ ಮೆಟರ್ನಿಟಿ ಶೂಟ್ದು ಎಲ್ಲನೂ ಕ್ಲಾಸಸ್ ನಡೆಯುತ್ತೆ ಅಲ್ಲಿ, ಅದನ್ನು ಹೇಳ್ಕೊಡಕ್ಕೆ ಹೋಗ್ತೀನಿ ಯಾವಾಗಲಾದರೂ. ನನಗೆ ಜಾಸ್ತಿ ಅಂದರೆ ನನ್ನ ಕೆಲಸ ನನ್ನ ಕೈ ಹಿಡಿಯುತ್ತೆ, ನನ್ನ ಕೈಲಿ ಆಗಲ್ಲ ಅಂತ ಯಾರೋ ಹೇಳಿದ್ರಲ್ಲ, ನನಗೆ ಯಾಕಾಗಲ್ಲ ಅಂತ ನೋಡಬೇಕು. ಆಗಲಿಲ್ಲ ಅಂದಾಗ ಸರೆಂಡ್ರ್ ಆಗೋಣ, ಬೇಕಾದರೆ ಪ್ರಯತ್ನನೇ ಮಾಡಿದ್ರೆ ನಾನು ಸೋತೆ ಅನ್ನೋ ಬದಲು ನಾನು ಫಸ್ಟ್ ಪ್ರಯತ್ನ ಮಾಡಿ ನೋಡೋಣ, ಆಗಲಿಲ್ಲ ಅಂದರೆ ಸೋಲು ಒಪ್ಕೊಂಡ್ರೆ ಆಯಿತು ಅಂತ. ಸೋಲ್ ನಿಜವಾದ ಅದೇ ಅಲ್ವೇ. ಅಲ್ಲಿಂದ ಪ್ರಯತ್ನ ಮತ್ತೆ ಶುರು ಮಾಡಿ ಕ್ಯಾಮ್ರಾ ಚೇಂಜ್ ಮಾಡಿದೆ. ಬೇರೆ ಎಲ್ಲ ಇನ್ನೊಂದಷ್ಟು ಎಡಿಟಿಂಗ್ ಕೋರ್ಸ್ಗಳು ಎಲ್ಲದು ಅದನ್ನೆಲ್ಲ ಮಾಡಿಕೊಂಡೆ. ಹಾಗೇ ನಡೀತಾ ಬಂದು ಅದೇ ಹೇಳೋದು, ಒಂದು 50 ದಿವಸ ಮಲಗಲೇ ಇಲ್ಲ ನಾನು. ನನ್ನ ಹಸ್ಬೆಂಡ್ ತೀರ್ಕೊಂಡಾಗ 50 ದಿವಸ ಕಣ್ಬಿಟ್ಕೊಂಡೇ ಕೂತಿದ್ದೀನಿ. ಆಮೇಲೆ ತುಂಬ ಅವ್ರ ಬಗ್ಗೆ ಏನು ಅಂದರೆ, ಎಲ್ಲಿ ಕೂತರು ನಿಂತರು 1 ತಿಂಗಳಾಗೋಯ್ತಾ, 2 ತಿಂಗಳಾಗೋಯ್ತಾ, ಅವ್ರು ಇದ್ದಿದ್ರೆ ಇವಾಗ ನನಗೆ ಎಲ್ಲಾದರೂ ಹೋಯ್ತು ಅಂತಂದರೆ ಮನೆಗೆ ಹೋದ್ಯಾ, ಲೊಕೇಶನ್ ಕಳಿಸು, ಎಲ್ಲಿದೆಯಾ, ಸೇಫಾಗಿ ಹೋಗು, ಈ ವರ್ಡ್ಸ್ ಎಲ್ಲನೂ ಹೋಗಿದ್ದ ಜಾಗದಲ್ಲೆಲ್ಲ ಮಿಸ್ ಮಾಡ್ಕೋತಾ ಇದ್ದೆ. ಒಂಥರ ಯಾವ ರೀತಿ ಕೇರ್ ಅವ್ರದ್ದು ಅಂತಂದರೆ, ನನಗೆ ಇಲ್ಲಿವರೆಗೂ ಆ ಲೆವೆಲ್ಗೆ ಯಾರೂ ಕೇರು ಮಾಡಲಿಲ್ಲ, ಮುಂದಕ್ಕೆ ಯಾರು ಮಾಡೋದು ಇಲ್ಲ. ಇದೆಲ್ಲ ಆಗೋದ್ಮೇಲೆ ಮತ್ತೆ ಯಾರೋ ಒಬ್ರು ಕೇಳಿದ್ರು, ಈ ಥರ ಏನಾದರೂ ನೆಕ್ಸ್ಟು ಚಿಕ್ಕ ವಯಸ್ಸು ಇನ್ನೊಂದು ಮದುವೆ ಪ್ರಯತ್ನ ಪಡು, ಏನೋ ಮಾಡು ಅಂತ ಹೇಳಿದ್ರು. ನಾನು ಅವಾಗ ಒಂದೇ ಮಾತು ಹೇಳಿದ್ದು, ಮೊದಲಿಗೆ ಆ ವ್ಯಕ್ತಿ ಥರ ಸಿಕ್ಕಿಬಿಡ್ತಾರೇನೋ ಅಂತ ಭಯ ಇತ್ತು. ಈಗ ಈ ವ್ಯಕ್ತಿ ಥರ ಸಿಕ್ಕಲ್ವಲ್ಲ ಅಂತ ಭಯ ಇದೆ. ಅದಕ್ಕೆ ನನಗೆ ಅದರ ಅವಶ್ಯಕತೆನೇ ಇಲ್ಲ, ನನಗೆ ಬೇಕಾಗೂ ಇಲ್ಲ ಅಂಥೇಳಿ ಈಗ ಒಂಥರ ಹೆಂಗೆ ಅಂದರೆ, ನಮಗೇನಿಲ್ಲ ಅಂದರೆ ನಮಗೆ ಹಣೆ ಬರದಲ್ಲಿ ಏನಿಲ್ಲ ಅನ್ನೋದನ್ನು ಪ್ರೂವ್ ಮಾಡಿಬಿಟ್ಟಿದ್ದಾನೆ ದೇವರು. ನಾವು ಅದನ್ನು ಇದಿದೆ ಅಂಥೇಳಿ ಅದನ್ನು ಬಲವಂತ ಮಾಡಿ ಆದ್ರೂ, ಈಗ ನನಗಿದು ಬರಲ್ಲ ಅಂತ ಹೇಳಿದ್ರೆ ನಾನು ಅದು ತಿನ್ನಬಾರ್ದು. ಇಮಿಡಿಯೇಟಾಗಿ ಅದು ಆಚೆ ಬಂದೇ ಬಿಡುತ್ತೆ. ಹಣೆ ಬರನೂ ಅಷ್ಟೇನೆ, ನಮ್ಗೆ ಹಣೆ ಬರದಲ್ಲಿ ಏನಿದೆಯೋ ಅದು ಹಾಗೇ ಆಗುತ್ತೆ. ಸೊ ನನ್ನ ಪಾಲಿಗೆ ಮಗು ಅಥವಾ ಗಂಡ ಅಥವಾ ಈ ಥರದ ಬದುಕು ಇಷ್ಟೇ ಏನೋ ಇರೋದು ಅನ್ನೋ ಮಟ್ಟಿಗೆ ನೀವು ನಿರ್ಧಾರ ಮಾಡಿದ್ದೀರಾ? ಹೌದು. ಅಂದರೆ ಇದು ನನಗೆ ಒಂದು ಫ್ಯಾಮಿಲಿ ಲೈಫ್ ಅನ್ನೋದು ಇಲ್ಲ ಅನ್ನೋದನ್ನ ನಾನೇ ಒಂದು ಡಿಸೈಡ್ ಮಾಡ್ಕೊಂಬಿಟ್ಟಿದ್ದೀನಿ. ಅದೀಗ ನಿಮಗೆ ಕೊರಗಾಗಿ ಉಳಿದಿದೆಯಾ ಅಥವಾ ಸತ್ಯದ ದರ್ಶನನ ಅದು, ಅಥವಾ ಅದು ತೃಪ್ತಿನ, ಅಥವಾ ಅದು ಶಾಂತತೆಯನ್ನು ಕೊಟ್ಟಿದೆಯಾ ನಿಮಗೆ? ಮುಂಚೆ ಇತ್ತು ಅದು, ಏನೋ ಕೊರಗು ಏನೋ, ನನಗೆ ಯಾರು ಏನು ಮಾಡ್ತಾರೆ, ಹೇಗೆ ನಾನು ಸರ್ವೈವ್ ಆಗಲಿ, ಯಾರು ನೋಡ್ಕೋತಾರೆ ನನ್ನನ್ನು ಮುಂದಕ್ಕೆ, ಇಷ್ಟೇ ನನ್ನ ಹಣೆ ಬರ ತುಂಬ ಇತ್ತು. ಏನಂದರೆ ಏನೂ ಇಲ್ಲ ಲೈಫಲ್ಲಿ ಅಷ್ಟೇನೆ. ಅಯ್ಯೋ ಪಾಪ ಅಷ್ಟು ಕೇರ್ ಮಾಡೋರು ನನ್ನ ಗಂಡ ಇಲ್ಲ, ಮಗುದ ಆಸೆ ನನಗಿಂತ ಜಾಸ್ತಿ ಅವ್ರು ಇಟ್ಕೊಂಡಿದ್ರು, ಇಲ್ವಲ್ಲ, ಅದಕ್ಕೆ ಏನೇನೋ ಅದು ಬಂದರೆ ಹಿಂಗಿರ್ಬೋದು ಹಂಗಿರ್ಬೋದು ಅಂತ ಗೊತ್ತಲ್ಲ, ಒಂದು ಕನಸುಗಳದ್ದು ಒಂದು ದೊಡ್ಡ ಇದೇ ಹೆಣದ್ಬಿಟ್ಟಿದ್ವಿ. ಅದ್ರ ಬಲೆ ಒಳಗಡೆ ನಾವೇ ಸಿಕ್ಕಾಕೊಂಡ್ಬಿಟ್ಟಿದ್ವಿ. ಕೊನೆಗೆ ಬಲೆನೂ ಹೆಣ್ಕೊಂಡು ಅದನ್ನು ಸಿಕ್ಕಾಕೊಂಡು ಇದ್ವಿ. ಅದಾದಮೇಲೆ ಹೇಗಾಯಿತು ಅಂದರೆ, ಡಿಸೆಂಬರ್ವರೆಗೂ ಅದು ತುಂಬ ಇತ್ತು ತಲೆನಲ್ಲಿ ನನಗೆ. ಡಿಸೆಂಬರ್ ಆದಮೇಲೆ ಡಿಸೆಂಬರ್ 27 ಈಗ ಹೇಳಿದ್ನಲ್ಲ ನನ್ನ ಫೋಟೋಗ್ರಫಿ ಗುರುಗಳು ಅಂತ, ಅವ್ರ ಹತ್ರ ಹೀಗೆ ಬೆಳಗ್ಗೆ ಏನೋ ಇನ್ಸಿಡೆಂಟ್ ಆಗಿತ್ತು ನನಗೆ ಇದೇ ಥರ ಎಲ್ಲೋ ಹೋಗಿದ್ದೆ. ಆಮೇಲೆ ಈಗ ವೃತ್ತಿ ಮತ್ತೆ ನಾನು ತೊಗೊಂಡಾದ್ಮೇಲೆ ನನಗೇನು ಟಾಸ್ಕ್ಗಳು ಬಂತು ಅಂದರೆ, ಯಾರಿಗಾದ್ರೂ ಗೊತ್ತಿದ್ರೆ, ನನ್ನ ಹಿಸ್ಟ್ರಿ ಗೊತ್ತಿರೋರಿದ್ದರೆ, ಯಾರಾದರೂ ಲೇಡೀಸ್ ಇದ್ದರೆ, ಅವಳನ್ನ ಯಾಕೆ ಕರೆದ್ರಿ, ಅವಳು ಬರಬಾರ್ದಾಗಿತ್ತು ಇಲ್ಲಿಗೆ ಅಂತ ಹೇಳ್ತಾರೇನೋ, ಅಥವಾ ನನ್ನನ್ನು ಕೀಳಾಗಿ ನೋಡ್ಬಿಡ್ತಾರೇನೋ, ಒಂದಷ್ಟು ಮಲ್ಟಿಪಲ್ ತಲೆನಲ್ಲಿತ್ತು. ನೀವು ಫೋಟೋ ತೆಗಿಯೋಕ್ಕೂ ಕೂಡ ಶುಭ ಸಮಾರಂಭಗಳಿಗೆ ಹೋಗೋದು ಅಪರಾಧವಾಗುತ್ತೇನೋ ಅನ್ನೋ ಮನಸ್ಥಿತಿ ನಿಮಗೆ ಬಂದಿತ್ತು? ಫೀಲು, ಯಾರಿಗಾದ್ರೂ ಗೊತ್ತಾದರೆ ಏನೋ ಅಂದ್ಬಿಡ್ತಾರೆ, ಏನೋ ಮಾಡಿಬಿಡ್ತಾರೆ, ನಮಗೆ ಅಂದರೆ ತಪ್ಪಾಗಿ ಮಾತಾಡ್ಬಿಡ್ತಾರೇನೋ, ನಿಜ, ನಿಮಗೆ ಗೊತ್ತಿರೋ ಇಲ್ವೋ ಏನೋ ಒಂದಷ್ಟು ಇತ್ತು ಆವಾಗ ತಲೆನಲ್ಲಿ.
ಅದಾದಮೇಲೆ ನನಗೆ ಇಲ್ಲಿವರೆಗೂ ಸಿಕ್ಕಿರೋ ಕ್ಲೈಂಟ್ಗಳು ಸುಳ್ಳು ಹೇಳ್ಕೊಬಾರ್ದು, ಯಾರೂ ಕೂಡ ನನಗೆ ಆ ರೀತಿಯಲ್ಲಿ ಆ ಫೀಲ್ ಕೊಡಲೇ ಇಲ್ಲ. ಇನ್ನೂ ನನ್ನನ್ನು ತುಂಬ ಚೆನ್ನಾಗಿ ಗೌರವದಿಂದ ನಡೆಸ್ಕೊಂಡಿದ್ದಾರೆ, ಅಪ್ರಿಷಿಯೇಟ್ ಮಾಡಿದ್ದಾರೆ, ನನ್ನ ಕೆಲಸನ ಗೌರವಿಸಿದ್ದಾರೆ ಎಲ್ಲರೂ. ಸೂಪರ್. ಗಂಡು ಮಕ್ಕಳು ಮಾಡೋದಕ್ಕಿಂತನೂ ಹೆಚ್ಚಾಗಿ ನೀವು ಮಾಡ್ತೀರಾ, ತೊಗೊಂಡಿದ್ದೀರಲ್ಲ ಈ ವೃತ್ತಿನ, ಎಲ್ಲ ಬ್ಯೂಟಿಷಿಯನ್ನು ಇದು ಟೈಲರಿಂಗು ಅಂತ ಹೋಗ್ತಾರೆ, ನೀವು ಈ ವೃತ್ತಿನ ತೊಗೊಂಡಿದ್ದೀರಲ್ಲ ಅಂತ ನನಗೆ ಇದು ಮಾಡಿದವ್ರು ಇದ್ದಾರೆ. ಅಂದರೆ ನನ್ನ ವೃತ್ತಿ ನನ್ನ ಗೌರವ ತಂದುಕೊಟ್ಟಿದೆ. ಗ್ರೇಟ್. ಅದರಿಂದನೇ ನಾನು ಅರ್ಧ ಮೋಟಿವೇಟ್ ಆಗಿದ್ದು. ಯಾರು ನನ್ನನ್ನು ಸಾಕಿಲ್ಲ ಅಂದರೂ ನನ್ನ ಕೆಲಸ ನನ್ನ ಸಾಕುತ್ತೆ. ಮತ್ತು ಯಾರಾದರೂ ನಮ್ಮನ್ನು ಯಾಕೆ ಸಾಕಬೇಕು? ಯಾಕೆ ಅವ್ರಿಗೆ ಜೀವನ ಇರುತ್ತಲ್ಲ. ನಿಜ, ಎಲ್ಲರದ್ದು ಅವ್ರದ್ದೇ ಜೀವನ ಇರುತ್ತೆ. ಮತ್ತು ಹೇಳಿದ್ನಲ್ಲ, ಆಗಲೇ ಬಂದ ತಕ್ಷಣ ಹೇಳಿದೆ, ತುಂಬ ಚೆನ್ನಾಗಿದ್ದೀನಿ ಅಂತೆಲ್ಲ, ತುಂಬ ಚೆನ್ನಾಗಿ ಇಟ್ಟಿದ್ದಾನೆ ದೇವರು ಅಂತ. ಯಾಕೆ ಅಂದರೆ 3 ಹೊತ್ತು ಊಟ ಕೊಟ್ಟಿದ್ದಾನೆ, ಮೈ ತುಂಬ ಬಟ್ಟೆ ಕೊಟ್ಟಿದ್ದಾನೆ, ಆರೋಗ್ಯ ಇದೆ, ಮಾಡೋಕ್ಕೆ ಕೆಲಸ ಇದೆ, ಕೈನ ಶಕ್ತಿ ಇದೆ, ಗೌರವ ಇದೆ ಸಮಾಜದಲ್ಲಿ. ಅಷ್ಟು ಸಾಕು. ಅದನ್ನು ಬಿಟ್ಟು ಅದಕ್ಕೂ ಮೀರಿ ನಾವು ಬೇಸಿಕ್ ನೀಡ್ ಏನು ಜನಕ್ಕೆ ಅಷ್ಟೇ ಅಲ್ವಾ? ಈ ಬೇಸಿಕ್ ನೀಡ್ ಕೂಡ ಇಲ್ದಿರ ಇರೋವಂಥವ್ರು ಎಷ್ಟು ಜನ ಹೊರಗಡೆ ಪಾಪ ಇರ್ತಾರೆ. ಅದನ್ನ ಕಷ್ಟ ಅನ್ಬೋದ್ಬೇಕಾದ್ರೆ ಅದೇ ಹೇಳ್ತಾ ಇರೋದು. ಈಗ ಬೇಸಿಕ್ ನೀಡು ಅಂದರೆ ಒಂದು ಸೂರು ಇಲ್ದವ್ರು, 3 ಹೊತ್ತು ಊಟ ಇಲ್ಲ ಕಣಪ್ಪ, ಈ ಕಣಕ್ ಬಟ್ಟೆ ಇಲ್ಲ ಕಣಪ್ಪ, ಆರೋಗ್ಯ ಇಲ್ಲ ಕಣಪ್ಪ. ಅಂದರೆ ಆರೋಗ್ಯವೇ ಭಾಗ್ಯ. ಅದೊಂದು ಇದೆ ಅಂದರೆ ದೇವ್ರು ನಿಮ್ಮನ್ನ ಚೆನ್ನಾಗಿಟ್ಟಿದ್ದಾನೆ ಅಂತ. ಆದರೆ ನಾವು ಅವರಿವರೊಂದಿಗೆ ಹೋಲಿಕೆ ಮಾಡ್ಕೊಳ್ಳೋದ್ರಿಂದ ನಮಗೆ ನಾವು ಯಾವಾಗಲೂ ಬಡವರಾಗಿಯೇ ಕಾಣ್ತೀವಿ. ಬಟ್ ಮೊದಲು ಅದೇ ಮಾಡೋ ಪ್ರಾಬ್ಲಮ್. ಮೊದಲಿಗೆ ನಾನು ಒಳ್ಳೆಯವನು ಅನ್ಕೊಳ್ಳೋದು, ಎರಡನೇದು ಅವ್ನು ಹಂಗಿದ್ದಾನೆ, ನಾನು ಯಾಕೆ ಹಿಂಗಿದ್ದೀನಿ, ನೀನು ಹೆಂಗಿದ್ಯಾ ಅಂತ ಹೇಳಿದ್ರೆ ಅದು ನನ್ನ ಕರ್ಮ. ಹೌದು ಹೌದು. ಈ ಕರ್ಮ ಸಿದ್ಧಾಂತ ನಿಮ್ಮ ಗಂಡನ ಸಾವಿನಿಂದ ಹೊರಗಡೆ ಬರ್ಲಿಕ್ಕೆ ನಿಮಗೆ ಧೈರ್ಯ ಕೊಟ್ಟಿರಬೇಕು ಅಂದ್ಕೊಳ್ತೀನಿ. ಯಾಕೆ ತಡೆಯಪ್ಪ, ಅವ್ರು ಹಿಂಗೆ ಹೋದ್ರು ನಾವೇನು ಶಾಶ್ವತವಲ್ಲ, ನಾವು ಒಂಚೂರು ಹೋಗೋದೆ, ಒಬ್ರು ಮುಂದೆ ಒಬ್ರು ಹಿಂದೆ ಅಷ್ಟೇ. ಸೊ ಈ ನಮ್ಮ ಕರ್ಮಗಳನ್ನು ಅನುಭವಿಸಬೇಕು ಅನ್ನೋ ಈ ಸಿದ್ಧಾಂತ ನಿಮ್ಮನ್ನು ನೋವಿಂದ ಹೊರಗಡೆ ತಂತ? ಮೊದಲಿಗೆ ನಾನು ಅನ್ಕೋತಾ ಇದ್ದೆ, ಏನೋ ನನ್ನ ಕ್ಲಾಸ್ಮೇಟ್ಸು ಮಕ್ಕಳೆಲ್ಲ ಈಗ ಹೈಸ್ಕೂಲ್ಗೆ ಹೋಗಿದ್ದಾರೆ, ಕಾಲೇಜಿಗೆ ಹೋಗಿದ್ದಾರೆ, ಎಲ್ಲಿಗಾದರೂ ಹೋದರೆ ಕೇಳ್ತಾರೆ ಎಲ್ಲನೂ ಅಂತ. ಆಗ ನಾನೇನು ಅಂದ್ಕೊಂಡಿದ್ದು ಅಂತಂದರೆ, ಒಂದೇ ನನ್ನ ಸೇವಿಂಗ್ಸ್ ಅಕೌಂಟಲ್ಲಿ ಇತ್ತು. ನಾನು ಯಾವಾಗ ಯಾವ ತಾಯಿ ಮಕ್ಕಳನ್ನ ಬೇರೆ ಮಾಡಿದ್ನೋ, ಯಾವ ಗಂಡ ಹೆಂಡ್ತಿನ ಬೇರೆ ಮಾಡಿದ್ನೋ, ಎಲ್ಲದು ಇವಾಗ ನನಗೆ ಅದನ್ನು ಕರ್ಮ ಅನುಭವಿಸ್ತಾ ಇದ್ದೀನಿ ಅಷ್ಟೇ. ಬಿಟ್ಟರೆ ಯಾರನ್ನು ದೂಷಿಸೋದ್ರಲ್ಲಿ ಇದ್ರಲ್ಲಿ ಪ್ರಯೋಜನವೇ ಇಲ್ಲ. ಶ್ರೀಕೃಷ್ಣ ಹೇಳೋದು ಅಷ್ಟೇನೆ, ನಿನ್ನ ಕರ್ಮ ಅಷ್ಟೇ ನೀನು ಹೊತ್ಕೊಂಡು ಹೋಗ್ತಾ ಇದೆಯಾ. ಅದನ್ನು ಬಿಟ್ಟು ನಿನಗೆ ಯಾರೋ ಹೊಸದಾಗಿ ಯಾರು ಬಂದು ಯಾರೋ ದಾರಿ ಮೇಲೆ ಹೋಗ್ತಾ ಇರೋರು ತಗೊಳಮ್ಮ ನಿಂದು ಇವತ್ತು ಅನುಭವಿಸಿದನ್ನ ಅಂತ ಯಾರು ಕೊಟ್ಟಿದ್ದಲ್ಲ. ನನ್ನ ಆತ್ಮಕ್ಕೆ ನಾನು ತೊಗೊಂಬಂದಿರೋದು, ಈ ದೇಹಕ್ಕೂ ತಗೊಂಬಂದಿರೋದಲ್ಲ, ನನ್ನ ಆತ್ಮಕ್ಕೆ ನಾನು ತಂದಿರೋದು. ಮುನ್ನ ಮಾಡಿದ ಪಾಪ ಯಾರ ತಾತನ ಗಂಟು. ನಿಜ ನಿಜ ನಿಜ. ಅಂದರೆ ಆದಮೇಲೆ ಡಿಸೆಂಬರ್ವರೆಗೂ ಇತ್ತು ನನಗದು. ಅವತ್ತಿನ ದಿವಸ ಬೆಳಗ್ಗೆ ನನ್ನ ಗುರುಗಳ ಹತ್ರ ಹೀಗೆ ಹೇಳ್ಕೊಂಡಿದ್ದೀನಿ. ಏನು ಅವ್ರ ಹತ್ರ ಹೇಳ್ಕೊಂಡಿದ್ದಾರೆ, ನನಗೆ ಯಾರಿದ್ದಾರೆ ಮುಂದಕ್ಕೆ, ನನ್ನ ಜೀವನ ಯಾಕೆ ಹೀಗಾಗೋಯ್ತು, ನನಗೆ ನಾಳೆ ದಿವಸ ಏನೋ ಹೆಚ್ಚು ಕಮ್ಮಿ ಆಯಿತು ಅಂದರೆ ನನಗೆ ಒಂದು ಕಾರ್ಯ ಮಾಡೋಕ್ಕೆ ನನಗೊಂದು ಮಗು ಇಲ್ಲ, ನನಗಂತ ವಾರಸ್ದಾರ ಒಂದಿಲ್ಲ. ಈ ಥರ ಒಂದಷ್ಟು ಸಿಲ್ಲಿ ಪ್ರಶ್ನೆಗಳನ್ನ ಕೇಳಿದೆ. ಈ 28ರ ನಂತರದ್ದು ಬೇರೆ ಜೀವನ ನಂದು, 27ರವರೆಗಿಂದು ಬೇರೆ ಅನ್ನೋ ಥರ ಆಗಿ ಆ ಸಿಲ್ಲಿ ಪ್ರಶ್ನೆ ಅಂದಿದ್ದು ಅದಕ್ಕೆ ನಾನು. ಅದು ವ್ಯಾಲಿಡೇ ಅದು. ಆ್ಯಕ್ಚುಲಿ ಹೇಳಬೇಕು ಅಂದರೆ ನನಗೆ 2ನೇ ಮದುವೆ ಯಾತಕ್ಕಾಯಿತು ಅನ್ನೋದೇ ನನಗೆ ಗೊತ್ತಿಲ್ಲ. ಏನೋ ಒಂದು ಮಗು ಆಗಬೇಕಾಗಿತ್ತು ಆ ಋಣದಲ್ಲಿ ಅಂತಂದರೆ, ಮಗು ಆಯಿತಾ? ಇಲ್ಲ. ಏನೋ ಒಂದು ಜೀವನ ಕಟ್ಕೊಂಡ? ಇಲ್ಲ. ಮಗು ಇಲ್ಲ ಅಂದರೂ ನನ್ನ ಗಂಡ ನನಗಿದ್ದಿದ್ರೆ ಸಾಕಾಗಿತ್ತು. ಯಾಕೆಂದರೆ ನನ್ನ ಗಂಡನ ರೀಪ್ಲೇಸ್ ಮಾಡೋದಕ್ಕೆ ಬೇರೆ ಯಾರಿಂದನೂ ಸಾಧ್ಯ ಇಲ್ಲ. ಅದು ಮಾಡಿದ್ರೆ ಆ ಕೃಷ್ಣ ಒಬ್ಬ ಮಾಡಬೇಕಷ್ಟೇನೆ. ಅಂದರೆ ಆ ಜಾಗದಲ್ಲಿ ನಾನು ನಿನ್ನ ಜೊತೆ ಸಪೋರ್ಟಿವ್ ಆಗಿರ್ತೀನಿ ಅಂತ ಇರ್ಬೋದು, ಬಿಟ್ಟರೆ ಬೇರೆ ಯಾರೂ ಪ್ರಪಂಚದಲ್ಲಿ ಇರೋರ ಹತ್ರ ಸಾಧ್ಯನೇ ಇಲ್ಲ. ಆ ಒಂದು ಕಂಫರ್ಟ್ ಝೋನ್ ನನ್ನ ಗಂಡ ನಾನು ಕೊಟ್ಟಿದ್ರು. ಹಾಗಾಗಿ ಆ 27ನೇ ತಾರೀಕು ನಾನು ಮಾತಾಡಿದ್ದೀನಿ ಅವ್ರ ಹತ್ರ ಬೆಳಗ್ಗೆ. ಅದೇನಾಗುತ್ತೆ, ನಮ್ಮ ಸಬ್ಕಾನ್ಷಿಯಸ್ ಮೈಂಡಲ್ಲೆಲ್ಲ ಕಲೆಕ್ಟ್ ಆಗುತ್ತೆ. ನಾವು ಏನು ಮಾತಾಡಿರ್ತೀವಿ ಎಲ್ಲದು ಅಲ್ವಾ, ಯೋಚನೆ ಮಾಡ್ತಾ ಇರ್ತೀವಿ ಎಲ್ಲ. ಕೊನೆಗೆ ನಾನು ಅವ್ರ ಹತ್ರ ಎಲ್ಲ ಕೇಳಿದ್ದೀನಿ. ಕೊನೆಗೆ ನಾನು ಹೋದರೆ ಒಂಥರ ಏನೋ ನನ್ನ ಕಾರ್ಯ ಮಾಡೋಕ್ಕೂ ಯಾರೂ ಇಲ್ಲ ಅನ್ನೋ ಮಟ್ಟದವರೆಗೂ ನಾನು ಮಾತಾಡಿದೆ. ಎಲ್ಲ ಆಯಿತು, ಫೋನ್ ಇಟ್ಟಾಯಿತು ಅವ್ರ ಹತ್ರ. ಅವತ್ತಿನ ದಿನನೋ ಹಿಂದಿನ ದಿನನೋ ಅದೆಲ್ಲ ಮಾತಾಡಿ ಆಯಿತು. ನೆಕ್ಸ್ಟ್ ಅವತ್ತಿನ ದಿವಸ ರಾತ್ರಿನೇ ನನಗೆ ಸ್ವಲ್ಪ ಬೇಗ ಒಂದು 2 ಗಂಟೆ ಅಷ್ಟೊತ್ತಿಗೆ ಎಚ್ಚರ ಆಗೋಯ್ತು. ಎಚ್ಚರ ಆಗಿ ಮತ್ತೆ ಅದೇ ಸ್ಕ್ರಾಲ್ ಮಾಡ್ತೀವಲ್ಲ ನಾವು, ಎದ್ದಿದ ತಕ್ಷಣ ಅದೊಂದೆಲ್ರಿಗೂ ಇವಾಗ ಅಭ್ಯಾಸ ಇದೆ. ಬರೀ ನನಗೆ ಫೀಡಲ್ಲೆಲ್ಲ ಬರೀ ಕೃಷ್ಣ ರಿಲೇಟೆಡೇ ಬರ್ತಾ ಇದೆ. ಇದು ಹೀಗೆ ಅದು ಹಾಗೆ ಏನೋ ಬರ್ತಾ ಇದೆ. ನಾನೇನು ಓಪನ್ ಮಾಡಿ ನೋಡಿಲ್ಲ, ಆದರೂ ಯಾಕೆ ಬರ್ತಾ ಇದೆ ನನಗೆ ಈ ಥರ ಗೊತ್ತಿಲ್ಲ ನನಗೆ ಏನಕ್ಕೆ ಬರ್ತಾ ಇದೆ ಅಂಥೇಳಿ. ಸರಿ ಅದೇ ಚೆಕ್ ಮಾಡ್ತಾ ಇದ್ದೆ. ಆಮೇಲೆ ಬಿಟ್ಟು ಹಾಗೆ ಮಲಗಿಬಿಟ್ಟಿದ್ದೀನಿ ಅದನ್ನ. 3 ಗಂಟೆ ಹೊತ್ತಲ್ಲಿ ನನಗೆ ಒಂದು ಕನಸು ಬಂದಿದೆ. ನಾನು ಲಿಟ್ರಲಿ ನಾನು ಹತ್ತಿರೋದು ನನಗೆ ಗೊತ್ತಾಗ್ತಾ ಇದೆ. ಇಲ್ಲೆಲ್ಲ ನನಗೆ ತಣ್ಣಗಾಗಿರೋದು, ಕಣ್ಣೀರು ಬಂದಿರೋದು. ನನಗೆ ನೀರು ಯಾವುದೋ ಒಂದು ಹರಿತಾರ ಸೌಂಡ್ ಕೇಳಿಸ್ತಾ ಇದೆ. ಆ ನೀರು ಹರಿತಾ ಇದೆ. ನಾನು ಅಲ್ಲಿ ಕೂತ್ಕೊಂಡು ನದಿ ದಡದಲ್ಲಿ ಕೂತ್ಕೊಂಡು ಕೇಳ್ತಾ ಇದ್ದೀನಿ. ಸುಮ್ಮನೆ ಹೇಳ್ತಾ ಇದ್ದೀನಿ ಯಾರಿಗೋ ಈ ಥರ
ಹಿಂಗೆ ಮಾಡಿಬಿಟ್ಟೆ ನನ್ನ ಲೈಫ್ನ. ನಾನು ಯಾರಿಗೇನು ಮಾಡಿದ್ದೆ ಈ ಜನ್ಮದಲ್ಲಂತೂ ನಾನು ತಿಳಿದೇನೋ ನಾನು ಯಾರಿಗೂ ಏನೂ ಮಾಡಿಲ್ಲ. ಇನ್ನೂ ಹೇಳ್ತಾರೆ, ನೀನು ಇಷ್ಟೊಂದೆಲ್ಲ ಸಾಫ್ಟಾಗಿದ್ದರೆ, ಇಷ್ಟೆಲ್ಲ ಇದಾಗಿದ್ದರೆ ಕಷ್ಟ ಆಗುತ್ತೆ ಅಂತೆಲ್ಲ ಹೇಳೋರು ಇದ್ದಾರೆ ಇವಾಗ್ಲೂ. ಏನೂ ಮಾಡಿಲ್ಲ ನಾನು, ಯಾತಕ್ಕೆ ನನಗೆ ಈ ಥರ ಆಯಿತು ಅಂತೆಲ್ಲ ಕೇಳಿಕೊಂಡು ನನಗೊಂದು ಮಗು ಇಲ್ಲ, ಒಂದು ಜೀವನದಲ್ಲಿ ಏನೋ ಒಂದು ಸಾರ್ಥಕತೆ ಅನ್ನೋದು ಬಿಟ್ಟಿಲ್ವಲ್ಲ ನೀನು. ಹೌದಪ್ಪ, ಏನೋ ಒಂದಿದೆ ನನಗೆ, ಇದಕ್ಕೋಸ್ಕರ ನಾನು ಮದುವೆ ಆದೆ, 2ನೇ ಮದುವೆ ಎಲ್ಲ ಅಂತಂದರೆ ನನಗೆ ಒಂದು ಒಳ್ಳೆ ವ್ಯಕ್ತಿಯ ಪರಿಚಯ ಆಯಿತು, ಅವ್ರ ಸಾಂಗತ್ಯ ಸಿಕ್ತು ಅನ್ನೋದು ಬಿಟ್ಟರೆ ಇಡೀ ಜೀವನದಲ್ಲಿ ಅವರಿಂದ ಕೆಲವೊಂದು ಕಲಿತೆ ಅವರಿಂದ. ಅಷ್ಟನ್ನು ಬಿಟ್ಟರೆ ನನಗೇನೂ ಅದರಿಂದ ಇದಾಗಲಿಲ್ವಲ್ಲ. ಒಂದು ಒಳ್ಳೆ ಜನಗಳ ಪರಿಚಯ ಆಯಿತು, ಅದನ್ನು ಬಿಟ್ಟರೆ ಬೇರೆ ಏನೂ ಆಗಿಲ್ಲ ಅದರಿಂದ ನನಗೆ ಅಂತ ನಾನು ಅಂದ್ಕೊಂಡಿದ್ದೆ. ಅದಾದಮೇಲೆ ಆ ರಾತ್ರಿ ಕನಸಲ್ಲಿ ಬಂದಿರೋದು ನನಗೇನು ಅಂದರೆ, ವಿಶ್ವರೂಪದ ದರ್ಶನ ಅಂತಾರೆ ಗೊತ್ತಾ, ಅದು ನಮಗೆ ಸಾವಿನ ಟೈಮಲ್ಲಿ ಬರುತ್ತಂತೆ ಎಲ್ರಿಗೂ. ನಾನು ಕೇಳಿರೋ ಪ್ರಕಾರ, ಅದು ಗೊತ್ತಿಲ್ಲ ನಮಗೆ ಹೆಚ್ಚಿಗೆ ಅದ್ರ ಬಗ್ಗೆ ನಿಮಗೆ ತಿಳಿದಿರುತ್ತೆ ಅನ್ಕೋತೀನಿ. ಸೊ ಆ ವಿಶ್ವರೂಪ ದರ್ಶನದ ಥರ ನನಗೆ ಅಲ್ಲಿ ಒಂದು ಬೆಳಕು ಆ ನೀರಿನ ಮಧ್ಯದಲ್ಲಿ, ಅದು ನಿಮ್ಮ ಕನಸಿನ ಕನಸಿನಲ್ಲಿ ನನಗೆ. ಆದರೆ ಎಚ್ಚರ ಇದರಲ್ಲಿ ಕಣ್ಣೀರು ಬರ್ತಾ ಇದೆ, ಗೊತ್ತಾಗ್ತಾ ಇದೆ, ಆ ನದಿ ಹರಿತಾ ಇರೋದು ಕೇಳಿಸ್ತಾ ಇದೆ ನನಗೆ ನಿದ್ದೆನಲ್ಲೇನೆ. ಓಕೆ. ಹಾಗಾಗಿ ಕೊನೆಗೆ ಮಾತಾಡ್ತಾ ಇದ್ದೀನಲ್ಲ ನಾನು, ಆಯ್ತಮ್ಮ ಎಲ್ಲ ನಿಂದು ಅಂತ ಬಂತು ಒಂದು ವಾಯ್ಸು. ನೋಡ್ತೀನಿ, ನನಗೆ ಅಲ್ಲಿ ಅಷ್ಟು ಎತ್ತರ ಕಾಣಿಸ್ತಾ ಇದೆ ಆ ಬೆಳಕು. ಆ ಬೆಳಕಲ್ಲಿ ಕಂಪ್ಲೀಟಾಗಿ ವಿಶ್ವರೂಪ ದರ್ಶನನೇ ಇದೆ. ಬಂದಾದ್ಮೇಲೆ ಇಷ್ಟೇ ಕೇಳಿದ್ದು, ಕೃಷ್ಣ ನೀನು ಬರೋವಾಗ ಕರ್ಕೊಂಬಂದಿದ್ಯಾ? ಇಲ್ಲ, ನೀನು ಅವ್ರ ಜೊತೆಗೆ ಜರ್ನಿ ಮಾಡ್ತಾ ಇದ್ದೆ, ಅದನ್ನು ಬಿಟ್ಟರೆ ನೀನೇನು ಅವ್ರ ಜೊತೆಗೆ ಬರಲೇಬೇಕು ಅಥವಾ ಅವ್ರು ನಿನ್ನ ಜೊತೆಗೆ ಬರಬೇಕು, ನೀನು ಅವ್ರ ಜೊತೆಗೆ ಹೋಗಬೇಕು, ಇಲ್ಲ. ಆಯಿತಾ? ಅದಾದಮೇಲೆ ಯಾರು ಅನಾಥವಾಗ್ಬಿಡ್ತೀನಿ, ಅನಾಥ ಹೆಣ ಆಗ್ಬಿಡ್ತೀನಿ ಅನ್ನೋ ಥರ ಆಯಿತು ಅಂತಂದರೆ, ಎಷ್ಟು ಅನಾಥ ಹೆಣಗಳು ನಿನ್ನ ಮನೆ ಮುಂದೆ ಇದೆ. ಯಾರೋ ಒಬ್ಬರು ನಮ್ಮ ಮನೆ ಮುಂದೆ ವಾಸನೆ ಬರುತ್ತೆ ಅಂತನಾದರೂ ತೆಗೆದುಹಾಕ್ತಾರೆ. ಯಾರೂ ಆ ಥರ ಬಿಟ್ಟಿಲ್ಲ ಇಲ್ಲಿವರೆಗೂ. ಅನಾಥೋ ದೈವ ರಕ್ಷಕ ಅಂತ ಯಾಕೆ ಹೇಳ್ತಾರೆ? ಅದಾದಮೇಲೆ ಎಷ್ಟೋ ಜನ ಈ ಬಂಧನಗಳಿಂದ ಬಿಡಿಸ್ಕೋಬೇಕು ಅಂತನೋ, ಅಥವಾ ಇವ್ರು ಯಾತಕ್ಕೆ ನಮ್ಮ ಜೊತೆಗಿದ್ದಾರೆ, ಮದುವೆ ಮಾಡ್ಕೊಂಡ್ಬಿಟ್ಟಿರ್ತಾರೆ, ನನಗೆ ಇವನಂದರೆ ಆಗಲ್ಲ, ಅವಳಂದರೆ ಆಗಲ್ಲ, ಅಯ್ಯೋ ಈ ಮಕ್ಕಳು ಯಾಕೆ ಹುಟ್ಟಿದ್ರೋ, ಅಯ್ಯೋ ನಮ್ಮ ಅತ್ತೆ ಯಾಕಿದ್ದಾರೋ, ನಮ್ಮ ಮಾವ ಯಾಕಿದ್ದಾರೋ, ಏನೇನೋ ಈ ಬಂಧನಗಳು ಯಾಕಿದೆಯೋ ಅಂತ ಒಟ್ಟು ಹೇಳೋವಂಥ ಜನ ಇರ್ತಾರೆ. ಆ ಕಡೆಯಿಂದ ನನಗೆ ಬರ್ತಾ ಇರೋ ವಾಯ್ಸ್ ಏನು ಅಂದರೆ, ನಿನ್ನ ಎಲ್ಲ ಬಂಧನಗಳಿಂದ ಮುಕ್ತ ಮಾಡಿದ್ದೀನಿ ನಾನು. ಇವಾಗ ಯಾವ ರಿಗ್ರೆಟ್ ಫೀಲ್ ಇಲ್ದಿರ ಅಂದರೆ, ಆ ಕನ್ನಡದಲ್ಲಿ ಹೇಳ್ತಾ ಇರೋದು, ಯಾವ ರಿಗ್ರೆಟ್ ಇಲ್ದಿರ ನೀನು ನನ್ನ ಜೊತೆ ಬರೋಕ್ಕೆ ರೆಡಿ ಆಗಿದೆಯಾ? ಆಯಿತಾ? ನೀನು ಯಾರಿಗೂ ಏನೂ ಮಾಡಿಡಬೇಕಾಗಿಲ್ಲ. ಏನೋ ಹೌದಪ್ಪ ಅಪ್ಪ ಅಮ್ಮನ ನೋಡಬೇಕು, ವಯಸ್ಸಾಗಿದೆ, ಯಾರೂ ಇಲ್ಲ ಅವ್ರಿಗೆ ಅಂದರೆ ಅಪ್ಪ ಅಮ್ಮ ಇಲ್ಲ. ನನ್ನ ಮಕ್ಕಳಿಗೇನೋ ಮಾಡಿಡಬೇಕಪ್ಪ ಅಂತಂದರೆ ಮಕ್ಕಳಿಲ್ಲ. ಅಯ್ಯೋ ನಾನು ಹೋಗ್ಬಿಟ್ರೆ ನನ್ನ ಗಂಡನ ಗತಿ ಏನು ಅಂತಂದರೆ ನನ್ನ ಗಂಡ ಇಲ್ಲ. ಯಾವುದು ಒಂದು ಸ್ವತಂತ್ರಳು ಯಾವ ರೀತಿ ಅಂತಂದರೆ, ನಾಳೆ ಬಂದು ಯಮ ಕಿಂಕರ್ರು ಕರೆದ್ರು ಯಾವುದೇ ಮೋಹ ಇಲ್ದಂಗೆ, ಅಲ್ಲ ಯಾವ ರಿಗ್ರೆಟ್ ಕೂಡ ಇಲ್ದಂಗೆ, ಪಶ್ಚಾತ್ತಾಪ ಇಲ್ದಂಗೆ, ಪ್ರಾಯಶ್ಚಿತ ಇಲ್ದಂಗೆ, ಓಕೆ ಯಾರನ್ನೋ ಬಿಟ್ಟು ಹೋಗ್ತಿದ್ದೀನಿ ಇನ್ನು ಭಾರದ ಭಾವನೆ ಇಲ್ಲದಂತೆ ನಡಿಯಪ್ಪ ಬಂದೆ ಅಷ್ಟೇ. ಅದನ್ನೇ ಹೇಳ್ತಾ ಇರೋದು. ಯಾವ ವಸ್ತುಗಳ ಬಗ್ಗೆ ಅಥವಾ ಯಾವ ವ್ಯಕ್ತಿ ಬಗ್ಗೆನೂ ನಾವು ಬೆಳೆಸ್ಕೊಳ್ದಿರ ಇದ್ದರೆ, ಆ ಒಂದು ಏನು ಆ ಕಟ್ಟಾಕೊಳ್ಳೋದು, ಆ ಬೆಳೆಸ್ಕೊಳ್ಳೋದು ಇಲ್ದಿರ ಇತ್ತು ಅಂತಂದರೆ ಎಷ್ಟು ನಿರಾಳವಾಗಿರುತ್ತೆ ಅಂದರೆ, ಆ ದಿನ ಕಳೀತು. ಆಮೇಲೆ ಭಗವದ್ಗೀತೆ ಹಿಡಿ ನೀನು ಸಾಕು, ನಿನ್ನೆಲ್ಲ ಪ್ರಶ್ನೆಗಳಿಗೂ ಅದರಲ್ಲಿ ಉತ್ತರ ಸಿಗುತ್ತೆ ಅಂತ ನನಗೆ ಬಂತು ಅವಾಗ. ಅದಾದಮೇಲೆ ನಾನು ಶುರು ಮಾಡಿದೆ, ಅವತ್ತು ಬೆಳಗ್ಗೆನೇ ಎದ್ದೆ, ಶುರು ಮಾಡಿದೆ, ಎಲ್ಲ ಆಯಿತು ಅಂತಂದರೆ ನಿನ್ನದು ಯಾವುದೂ ಇಲ್ಲ ಇಲ್ಲಿ. 5 ದಿನದ ಬದುಕು ಅಷ್ಟೇ ಇದರಲ್ಲೆಲ್ಲ. ನಾನು 5 ದಿವಸಕ್ಕೆ ಆಡ್ಕೊಂಡು ಬಾ ಅಂತ ಕಳಿಸಿದ್ದೆ ಹೊರತು ನೀನು ಅಂಟಿಸ್ಕೊಂಡು ಬಾ ಯಾವುದೂ ಅಂತ ಕಳಿಸಿಲ್ಲ. ಆಯಿತಾ? ಯಾವ ಬಂಧನಗಳಿಗೂ ನೀನು ಅಟ್ಯಾಚ್ ಆಗಿ ಬಾ, ಇದು ನಂದು, ಇವನು ನಮ್ಮವನು, ಈ ವಸ್ತು ನಂದು ಅಂತಂದರೆ ಯಾರು ಎಷ್ಟು ವಸ್ತುಗಳು ಎತ್ಕೊಂಡು ಹೋಗಿದ್ದಾರೆ ಇಲ್ಲಿಂದ. ಅವ್ರ ಮೈ ಮೇಲಿರೋ ಬಟ್ಟೆ ಕೂಡ ಅವ್ರದ್ದಿರಲ್ಲ. ಯಾವುದೋ ಒಂದು ಹೊಸ ಬಟ್ಟೆ ತರಿಸ್ತಾರೆ, ಬಿಳಿ ಬಟ್ಟೆ ಸುತ್ತಾರೆ, ಕರ್ಕೊಂಡು ಹೋಗ್ತಾರೆ. ಮೋಹ, ಇಂದ್ರಿಯದ ಬದುಕು ಅಷ್ಟೇ. ಅದೆಲ್ಲ ಆದಮೇಲೆ 28 ಬೆಳಗ್ಗೆನೇ ಎದ್ದು ಭಗವದ್ಗೀತೆ ತೆಗೆದು ನೋಡಿದ್ರೆ ನನಗಿದ್ದು ತಲೆನಲ್ಲಿ ಇದ್ದಿದ್ದು ಪ್ರಶ್ನೆಗಳಿಗೆಲ್ಲ ಉತ್ತರ ಸಿಗೋಕ್ಕೆ ಶುರು ಆಯಿತು ನನಗೆ. ಅದು ಹೇಗಾಯಿತು ಅಂತಂದರೆ, ಅಡಿಕ್ಷನ್ನು ಈಗಲೂ ನನ್ನ ಬ್ಯಾಗಲ್ಲಿ ಇಟ್ಕೊಂಡಿರ್ತೀನಿ. ಆಯಿತಾ? ಅದು ಹೇಗಾಯಿತು ಅಂದರೆ, ನನಗೇನೋ ಒಂದು ಫೀಲ್ ಆಗ್ತಾಯಿದೆ. ಅದು ಮ್ಯಾನ್ಯುಯಲ್, ನಮಗೆ ಪ್ರತಿಯೊಬ್ಬ ಮನುಷ್ಯಂದು ಡೈರಿ ಮ್ಯಾನ್ಯುಯಲ್ ಅದು ಭಗವದ್ಗೀತೆ. ನೀವು ಅದು ಎಷ್ಟೇ ನೀವು ಏನೋ ನಿಮ್ಮ ದೇಹಕ್ಕೆ ಏನಾದರೂ ಬೇಕಾಗಿರುತ್ತೆ ಅಷ್ಟೇನೇ, ಆತ್ಮಕ್ಕಲ್ಲ. ಈಗ ಅದಾದಮೇಲೆ ನನಗೆ ಇದೆಲ್ಲ ಇನ್ಸಿಡೆಂಟ್ ಎಲ್ಲ ಆದಮೇಲೆ ಯಾರೋ ಒಬ್ಬರು ಕೇಳಿದ್ರು, ನೀನು ಕಾಲುಂಗ್ರ ಇದನ್ನು ಸಿಗಾಕೊಂಡು ಓಡಾಡ್ತಾ ಇದೆಯಾ, ಕಾಲುಂಗ್ರನ ಅಂದರೆ ಸಿಗಿಸ್ಕೊಂಡು ಓಡಾಡ್ತಾ ಇದೆಯಾ,
ಯಾರಾದರೂ ನೋಡಿದ್ರೆ ಏನು ಅನ್ಕೋತಾರೆ ಅಂತ. ಈಗ ಗಂಡ ಇದ್ದವರು ಎಲ್ಲ ಬಿಚ್ಚಾಕ್ಬಿಟ್ಟು ನಂಗೆ ಅಲ್ಲಿ ಚುಚ್ಚುತ್ತೆ, ನಂಗೆ ಇಲ್ಲಿ ಚುಚ್ಚುತ್ತೆ ಅಂತ ಹೇಳ್ಕೊಂಡು ಬಿಚ್ಚಾಕಿ ಓಡಾಡ್ತಾರೆ. ಅವ್ರಿಗೆ ಅಂಟದಿರ ಇರೋದು ದೋಷ. ಈಗ ನನ್ನ ಗಂಡ ಇದ್ದಾರೆ, ನನಗೆ ಅವ್ರಿಗೆ ಹೇಗಿರಬೇಕಿತ್ತು ಅಂದರೆ ಸೀರೆ ಉಟ್ಕೋ, ಆಚೆ ಕಡೆ ಎಲ್ಲಿಗಾದ್ರೂ ಅವರೇ ಮಲ್ಲಿಗೆ ಹೂ ಬೇಕಾ ಕೇಳ್ತಾಯಿದ್ರು. ನೀನು ಹಿಂಗೆ ಚಪಾತಿ ಮಾಡ್ತಾ ಇರ್ತಿಲ್ಲ, ಸೌಂಡ್ ಬರುತ್ತೆ ನೋಡು ಚೆನ್ನಾಗಿರುತ್ತೆ ಅಂತ ಅನ್ನೋರು. ಇದು ಬಳೆ ಹಾಕೋ. ಆಮೇಲೆ ಒಂದು ನಿಮಿಷ ಏನಾದರೂ ನನ್ನ ಮುಖ ತೊಳ್ಕೊಂಡು ಆಚೆ ಬರೋ ಅಷ್ಟೊತ್ತಿಗೆ ಕುಂಕುಮ ಇಲ್ಲ ಹಣೆಯಲ್ಲಿ ಅಂದರೆ ಫಸ್ಟ್ ಕುಂಕುಮ ಇಟ್ಕೋ ಅಂತ ಅನ್ನೋರು. ನನ್ನ ಗಂಡನಿಗೆ ಹೇಗೆ ಬೇಕೋ ನಾನು ಹಾಗಿದ್ದೀನಿ. ಅದು ಈ ದೇಹಕ್ಕೆ ಅಲಂಕಾರ ಮಾಡಿರೋದು. ನನ್ನ ಆತ್ಮನ ಆಲ್ರೆಡಿ ನನ್ನ ಗಂಡನ ಜೊತೆ ಸೇರಿಸಿದ್ದೀನಿ. ಅಂದರೆ ನಾನು ಇದರಲ್ಲಿ ಹಾಕ್ಕೊಂಡಿರೋದು ಅಷ್ಟೇ, ವಾಟ್ಸಪ್ಪಲ್ಲಿ ಸುಮ್ಮನೆ ಅದನ್ನು ಮೇಲೆ ಹಾಕ್ಕೊಂಡಿದ್ದೀನಿ. ಏನಂದರೆ ಮರುಜನ್ಮವಿದ್ದರೆ ಸೇರುವೆ ನಿನ್ನ ಅಂತ. ಆಯಿತಾ? ಅಂದರೆ ನಿನ್ನನ್ನು ಸೇರೋಕ್ಕೆ ಆಸೆ ಪಡ್ತೀನಿ ಹೊರತು ಈ ಜನ್ಮದಲ್ಲಿ ಅದನ್ನ ಹಿಡ್ಕೊಂಡು ಎಳೆದು ನಿನಗೂ ತೊಂದರೆ ಕೊಟ್ಟು, ಈಗ ಅವ್ರದ್ದು ಜರ್ನಿ ಇರುತ್ತೆ. ಸೊ ಆ ಜರ್ನಿನಲ್ಲಿ ನಾನು ಅದನ್ನು ಹಿಡಿದು ಎಳೆದು ಕಟ್ಟಾಕಿ ನನಗೆ ಬೇಕು, ನನ್ನ ಗಂಡ ನಂಗೆ ಬೇಕೇ ಬೇಕು, ಇವರಿಂದ ನನಗೇನೂ ಆಗಿಲ್ಲ, ಅದಾಗಿಲ್ಲ, ಯಾರಿಂದ ಏನೂ ಆಗಲ್ಲ, ಇವರೆಲ್ಲ ನನಗೆ ಬಂದಿರೋದು ಕರ್ಮ ಕಳಿಯೋಕ್ಕೆ. ಎಷ್ಟು ನಾವು ಸೇವಿಂಗ್ಸ್ ಅಕೌಂಟಲ್ಲಿ ಇಟ್ಕೊಂಡಿದ್ವಿ ಅಂದರೆ ತೀರಾ ಆಳಕ್ಕೆ ಹೋಗ್ಬಿಟ್ಟು ನೋವೆಲ್ಲ ನೋಡಿ ಎಲ್ಲ ಆಗೋಗಿ ಹೆಲ್ತ್ ಪ್ರಾಬ್ಲಮ್ಮು, ಫಿನಾನ್ಷಿಯಲ್ ಪ್ರಾಬ್ಲಮ್ಮು, ಫಿಸಿಕಲಿ ಹರಾಸ್ ಮಾಡೋರಿಂದ ಪ್ರಾಬ್ಲಮ್ಮು ಎಲ್ಲ ತೊಗೊಂಡು ನಾವು ಆಚೆ ಕಡೆ ಬಂದ್ವಿ, ಒಂದು ಆ ದೇವ್ರಿಗೆ ಶರಣಾಗಿದ್ದೀವಿ ಅಂದರೆ ನನ್ನ ಕರ್ಮ ಕಳೆದೋಯ್ತು ಅಂತ ನನ್ನ ಲೆಕ್ಕಕ್ಕೆ. ಇನ್ನು ಬೇರೆ ಬಂಧನಕ್ಕೆ ಒಳಗಾಗಲಿಕ್ಕೆ ಅಷ್ಟೊತ್ತಿಗೆ ನಿಮಗೆ ಜ್ಞಾನ ಬಂದಿರುತ್ತಲ್ಲ, ನೀವು ಅಷ್ಟು ಬೇಗ ಮಂಕಬೋದಿ ಆಗಲ್ಲ. ಈಗ ನೀವು ಅದನ್ನೇ ಬಹುಶಃ ಒಂದು 10-15 ವರ್ಷದ ಹಿಂದೆ ಯಾರೋ ಹೇಳಿದ್ದನ್ನು ನೀವು ಹೇಗೆ ಕೇಳ್ತಿದ್ರು, ಇವತ್ತು ಯಾರೋ ಹೇಳಿದ್ದನ್ನು ನೀವು ಹಾಗೆ ಕೇಳಲ್ಲ, ನಿಮ್ಮೊಳಗಡೆ ಪರಾಮರ್ಶೆ ಮಾಡ್ತೀರಿ. ಈಗ ನಿಮಗೆ ಆ ಜ್ಞಾನ ಬಂದಿದೆ, ಬದುಕಿನ ಅನುಭವ ಇದೆ, ಸಂಪೂರ್ಣವಾಗಿ ಶರಣಾಗತಿಯ ಸಮರ್ಪಣಾ ಭಾವನೆಗೆ ಬಂದು ನಿಂತ ಮೇಲೆ ಯುದ್ಧಭೂಮಿಯಲ್ಲಿ ಅರ್ಜುನ ಹೇಗೆ ಕೃಷ್ಣನಿಗೆ ಅಪ್ಪ ನನಗೆ ಇವ್ರನ್ನ ಕೊಲ್ಲಬಾರ್ದು, ಯುದ್ಧ ಮಾಡಬಾರ್ದು, ನಾನೇನೇನೋ ಅಂದ್ಕೊಂಡಿದ್ದೆ, ಈಗ ನೀನು ಹೇಳು ನನಗೆ ಯಾವುದು ಸರಿ ಅಂತ. ನಾವೇ ಏನೋ ನಿರ್ಧಾರ ಮಾಡೋದಕ್ಕಿಂತ ಕೃಷ್ಣ ನೀನು ಹೇಳಪ್ಪ ನಾನು ಹೆಂಗೆ ನಡಿಬೇಕು ಅನ್ನೋ ಮನಸ್ಥಿತಿಗೆ, ಅಂದರೆ ಅದನ್ನು ಸಮರ್ಪಣಾ ಭಾವನೆ ಅಂತ. ಈಗ ಅದೇ ಬಂದು ನಿಮ್ಗೆ ಇನ್ಯಾರೋ ಇನ್ನೊಂದು ಮದುವೆ ಆಗು, ಇದಾಗು ಅಂದಾಗ ನಿಮಗೀಗ ಪ್ರಜ್ಞೆ ತುಂಬ ಜಾಗೃತವಾಗಿದೆ, ನಾನು ಏನು ಮಾಡಿದ್ರೆ ಏನಾಗುತ್ತೆ ಅಂತ. ಬಹುಶಃ ಅಷ್ಟು ಬೇಗ ನೀವೀಗ ಮರಳಾಗಲಿಕ್ಕಿಲ್ಲ. ಈಗ ಯಾರಾದರೂ ಬಂದು ಮತ್ತೊಂದು ಮದುವೆ ಆಗು ಅಂದ್ರೆ ಏನಂತೀರಾ? ಖಂಡಿತವಾಗ್ಲೂ ಆ ಪ್ರಯತ್ನಕ್ಕೆ ಹೋಗಲ್ಲ. ಏಕೆಂದರೆ ಹೇಳದ್ನಲ್ಲ, ನಾನು ಏನಂತಾರದು ಆ ಆತ್ಮಗನ ಅವ್ರಿಗೆ ಅಂತಲೇ ಇಟ್ಬಿಟ್ಟಿದ್ದೀನಿ, ನನ್ನ ಹಸ್ಬೆಂಡ್ಗೆ ಅಂತಲೇ ಅಷ್ಟೇ. ಆತ್ಮ, ಈ ಜೀವನ ಎಲ್ಲ ಅವ್ರಿಗೆ ಅಂತಲೇ. ಒಂದು ವೇಳೆ ಆ ರೀತಿ ಗಂಡನ ಸಾವಾದ ನಂತರ ನೀವೇನು ಸಾಯುವ ಪ್ರಯತ್ನ ನೀವು ಮಾಡಿದ್ರಿ, ಹಾಗೇನಾದರೂ ನೀವು ನಿಮ್ಮ ದೇಹದಿಂದ ಹೊರಗಡೆ ಹೋಗಿದ್ದರೆ ಇವತ್ತು ಇಷ್ಟು ತಿಳುವಳಿಕೆ ಉಳ್ಳ ನಂದಿನಿ ಆಗಲಿಕ್ಕೆ ಆಗ್ತಿರ್ಲಿಲ್ಲ. ಬಿಕಾಸ್ ಈ ದೇಹದೊಳಗಡೆ ಇದ್ದಾಗ ಮಾತ್ರ ಸಾಧ್ಯ ನಿಮ್ಮ ಉದ್ಧಾರ ಮತ್ತು ನಿಮ್ಮ ಅವನತಿ. ಯಾಕಂದರೆ ಹಾಗೆ ಸಾಯುವ ವೇಳೆಗೆ ನಿಮ್ಮ ಜ್ಞಾನ ಏನಿತ್ತೋ ಈಗ ನಿಮ್ಮ ಜ್ಞಾನದ ಮಟ್ಟ ಹೆಚ್ಚು ಮಾಡ್ಕೊಂಡಿದ್ದೀರಿ. ನಿಮಗೆ ದುಃಖಗಳ ಕಾರಣಕ್ಕೆ ನೀವು ಓದಿರ್ಬೋದು, ಅಜ್ಞಾನಿಗಳ ಸಂಪರ್ಕ ಮಾಡಿರ್ಬೋದು, ಏನೇ ಇರ್ಬೋದು. ಸಾವು ಅದೊಂದು ಅಜ್ಞಾನ. ಆತ್ಮಹತ್ಯೆಯೂ ಕೂಡ ಒಂದು ಅಜ್ಞಾನವೇ ಹೌದು. ಈಗ ನೀವು ಬದುಕಿರೋದ್ರಿಂದ ಎಷ್ಟು ತಿಳ್ಕೊಳ್ಳಿಕ್ಕೆ ಸಾಧ್ಯ ಇದೆ, ಇನ್ನೂ ನೀವು ಸಾಯುವ ವೇಳೆಗೆ ಎಷ್ಟು ಜ್ಞಾನವನ್ನು ಸಂಪಾದನೆ ಮಾಡ್ಬೋದು. ಈ ಜನ್ಮದ ಮುಖ್ಯ ಉದ್ದೇಶ ನಮ್ಮ ಅಜ್ಞಾನದ ನಿವಾರಣೆ ಅಲ್ವಾ? ಸೊ ನೀವು ನಂಬ್ತೀರಾ ಆತ್ಮಹತ್ಯೆ ಯೋಚನೆ ಕೂಡ ಒಂದು ಅಜ್ಞಾನವೇ ಆಗಿತ್ತು ನನ್ನದು ಅಂತ? ಖಂಡಿತ ಅದು ನಾನು ಮಾಡಿದ್ದು ತಪ್ಪು ಅಂತ ನನಗೆ ಆಮೇಲೆ ಅನ್ನಿಸ್ತು. ಯಾಕೆ ಅಂದರೆ ಹೋದರೂ ಕೂಡ ನಮ್ಮ ಹಸ್ಬೆಂಡ್ ಅವ್ರ ಅಕ್ಕ ಒಂದ್ಸತಿ ಅಂದರು, ನೀನು ಹೋಗಿದ ತಕ್ಷಣ ಅವನನ್ನೇ ಸೇರ್ಕೊಂಡ್ಬಿಡ್ತೀಯ ಅಂತ. ಅಲ್ಲ, ನೀನು ಅಲಿತಾ ಇರ್ತೀಯ, ಅವನು ಅಲಿತಾ ಇರ್ತಾನೆ. ಈಗ ಅವನಿಗೇನೋ ಟೈಮ್ ಕಳೆದು ಹೋಗಿದ್ದೆ ಅಂತಂದ್ರೆ ಓಕೆ, ನೀನು ಅಲಿತಾ ಇರ್ತೀಯ, ಅದೇನಿದೆ ಅದರಲ್ಲೇನಿದೆ ಅಂತ. ಅದು ನಾನು ಸೀರಿಯಸ್ ಆಗಿ ತೊಗೊಂಡೆ ಆವಾಗ. ಅದೇ ಹೇಳದ್ನಲ್ಲ, ಈಗ ಯಾರೋ ಬಂದು ಹೇಳಿದ್ರು ನಾನು ಅವ್ರಿಗೋಸ್ಕರ ಇಟ್ಟಿರೋ ಅಂಥ ದೇವ್ರ ಮುಂದೆ ಇಡ್ತಾರಲ್ಲ ನೈವೇದ್ಯ, ಊರಿಗೆಲ್ಲ ಕೊಡೋ ಪ್ರಸಾದ ಅಲ್ಲ ಅನ್ನೋ ರೀತಿ ನಾನೇ ಒಂದು ಫಿಕ್ಸ್ ಆಗೋಗ್ಬಿಟ್ಟು ಒಂದು ಬೌಂಡ್ರಿ ದುಡಿಬೇಕು. ನಾನು ಯಾರ ಹತ್ರನೂ ಕೈ ಚಾಚಬಾರ್ದು, ಮೊದಲಿಗೆ ಕೈ ಚಾಚದಿರ ಸಂಪಾದನೆ ಮಾಡಬೇಕು ಅಂತ ಒಂದು. ಇನ್ನು ನಮ್ಮ ಅಣ್ಣ ಇದ್ದಾನೆ, ನಾನು ನಮ್ಮ ಅಣ್ಣ ಏನೋ ಒಂದಷ್ಟು ಆಸೆಗಳು ಕನಸುಗಳು ಎಲ್ಲ ಇಟ್ಕೊಂಡಿದ್ದೀವಿ, ಮುಂದಕ್ಕೆ ಪ್ಲ್ಯಾನ್ಸು. ಹಾಗೆ ಅದನ್ನು ನೆರವೇರಿಸ್ಕೊಂಡು ಏನು ಪ್ಲ್ಯಾನ್ಸ್ ಇದೆ? ಮನೆ ಕಟ್ಟಬೇಕು, ಕೆರಿಯರ್ ಡೆವಲಪ್ ಮಾಡ್ಕೋಬೇಕು. ಮತ್ತು ಸುಮ್ಮನೆ ಕೇಳ್ತೀನಿ, ಎಲ್ಲವೂ ಒಂದು ದಿವಸ ಬಿಟ್ಟು ಹೋಗೋದೆ, ಯಾವುದು ತಗೊಂಡು ಹೋಗಲ್ಲ. ಈ ಪ್ಲ್ಯಾನ್ಸ್ಗಳು ಹಾಕೋದು ಅಂದರೆ ನೀವು ಏನೋ ಪ್ಲ್ಯಾನ್ ಹಾಕಿದ್ರಿ, ಬದುಕು ಇನ್ನೇನೋ ಆಯಿತು, ಮತ್ತು ನಾವು ಪ್ಲ್ಯಾನ್ ಹಾಕೋದಂತೂ ಬಿಟ್ಟಿಲ್ಲ.
ಆದರೆ ಪ್ಲ್ಯಾನ್ ಅಂದರೆ ಈ ಫ್ಯೂಚರ್ ಯೋಚನೆ ಮಾಡೋದು ಅಂದರೆ ಅದರಲ್ಲಿ 2 ಥರ ಇರುತ್ತೆ. ಓಕೆ. ಈಗ ನಾವು ಏನೋ ಒಂದು ಕಾರ್ ತೊಗೋಬೇಕು, ನಾನೇನೋ ಒಂದು ಸಂಪಾದನೆ ಮಾಡ್ಕೋಬೇಕು ಅಂದರೆ ಅದು ನಮ್ಮ ಇಲ್ಲಿನ ಲೌಕಿಕದ ಆಸಕ್ತಿ. ಈಗ ನಾನು ಮದುವೆ ಮಾಡ್ಕೋಬೇಕು ಅಂದರೆ ನನ್ನ ಆತ್ಮದ ಆಸಕ್ತಿ ಅದು. ಯಾಕೆಂದರೆ ಅವ್ರ ಮನೆ, ಅವ್ರ ಫ್ಯಾಮಿಲಿ, ಅವ್ರ ಕಮಿಟ್ಮೆಂಟು. ಈಗ ನಾನು ಮದುವೆ ಆಗ್ತೀನಿ ಅಂತಂದರೆ ಅದೇ ಬೇರೆ ಕಮಿಟ್ಮೆಂಟ್ ದೊಡ್ಡದು. ಈಗ ನಾನು ಮನೆ ಕಟ್ಟಿದೆ ಅಂತಂದರೆ ಕಳ್ಕೊಂಡಿದ್ದ ಜಾಗದಲ್ಲೇ ಕಟ್ಟಬೇಕು. ಈಗ ನಾನು ಅದನ್ನು ನನ್ನ ಗಂಡ ಎಷ್ಟು ಆಸೆ ಪಟ್ಟು ತೊಗೊಂಡಿದ್ರು, ಇಡೀ ಅಪಾರ್ಟ್ಮೆಂಟ್ಗೆ ಬರೀ ಒಂದು ಫ್ಲ್ಯಾಟ್ ತೊಗೊಂಡಿದ್ರೆ ಇಡೀ ಅಪಾರ್ಟ್ಮೆಂಟಿಗೆ ಲೈಟ್ ಹಾಕ್ಸಿದ್ರು. ಅದು ಎಷ್ಟು ಆಸೆ ಪಟ್ಟು ಮಾಡಿದ್ರು ಅವರು ಅಂತಂದರೆ ನಮ್ಮ ಮನೆಯವರೆಲ್ಲ ಬರಬೇಕು, ನಮ್ಮ ಮನೆಯವರೆಲ್ಲ ಇರಬೇಕು ಅಂತೆಲ್ಲನೂ. ಈಗ ಅದನ್ನು ಕಳ್ಕೊಂಡು ಬಂದೆ ನಾನು. ಈಗ ಅದನ್ನ ಕಳ್ಕೊಂಡು ಬಂದಮೇಲೆ ನಾನು ಕಳೆದಿದ್ದೀನಿ ಅಂತ ಹೇಳಿದ್ಮೇಲೆ ಅದನ್ನಲ್ಲಿ ನಾವು ಇದ್ರೂ ಇಲ್ಲ ಅಂತ ಹೇಳಿದ್ರು ಅದ್ರದ್ದು ಒಂದು ಗುರುತಿರಬೇಕು, ಹೆಜ್ಜೆ ಗುರುತಿರಬೇಕು ಅಂತ. ಈಗ ಅದನ್ನ ದುಡ್ಡನ್ನ ತೊಗೊಂಡ್ಬಿಟ್ಟು ನಾನು ಎಲ್ಲೋ ಒಂದು ಕಡೆ ಕಳೆದೆ ಅಂತಂದರೆ ಅಷ್ಟೇ ಅದು. ಈಗ ನಾನು ಇರೋವರೆಗಾದ್ರೂ ಒಂದು ನೆಲೆ ಬೇಕಲ್ಲ ನನಗೆ, ಅದು ಆ ಥರ ಅದು. ಎನಿವೆ, ಹೌದು ಹೌದು. ಅಂದರೆ ನಾನು ಸುಮ್ಮನೆ ನಿಮ್ಮ ಮನಸ್ಥಿತಿಯನ್ನು ಚೆಕ್ ಮಾಡಲಿಕ್ಕೆ ಹೇಳಿದೆ. ಅಂದರೆ ಒಂದು ದಿವಸ ಸಾವಿದೆ, ಒಂದು ದಿವಸ ನಾವೆಲ್ಲ ಹೋಗ್ತೀವಿ ಇನ್ನು ಮಾತ್ರಕ್ಕೆ ನಿಷ್ಕ್ರಿಯರಾಗಿ ಕೂತ್ಕೊಳ್ಬಾರ್ದು. ಈಗ ಒಂದು ಸಮುದ್ರದ ದಡೆಯಲ್ಲಿ ಒಬ್ಬ 1-2-3 ಮಕ್ಕಳು ಮರಳಲ್ಲೊಂದು ಮನೆ ಕಟ್ಟುತ್ತಾರೆ. ಆ ಸಮುದ್ರದ ಹತ್ರನೇ ಇರೋಕೆ ಬಂದಿದ್ದಾರೆ, ಇಲ್ಲ ಸಂಜೆವರೆಗೂ ಆಟ ಆಡ್ಬೋದು ಹಬ್ಬ ಅಂದರೆ. ಮತ್ತು ಮನೆಗೆ ಹೋಗ್ಬೇಕಾದ್ರೆ ಆ ಮರಳಿನ ಮನೆಯನ್ನೆಲ್ಲ ಕೆಡಿಸ್ಬಿಟ್ಟು ಮತ್ತು ಹೋಗಬೇಕು. ಹಾಗಾದ್ರೆ ಕಟ್ಟಿತ್ತಪ್ಪ, ಅಯ್ಯೋ ಈ ಸಮುದ್ರಕ್ಕೆ ಆಟ ಆಡೋಕೆ ಬಂದಿರೋದು, ಏನು ಇಲ್ಲೇ ಇರೋರ ಥರ ಯಾಕೆ ಮನೆ ಕಟ್ಟಬೇಕು ಅಂದ್ರೆ ಆಗುತ್ತೆ? ಇಲ್ಲ, ಎಂಜಾಯ್ ಮಾಡಲಿಕ್ಕೆ ಕಳಿಸಿದ್ದಾನೆ. ಆದರೆ ಒಂದು ಎಚ್ಚರ ಇಟ್ಕೋ, ಹೇಗೆ ತಾಯಿ ಆಟ ಆಡೋಕ್ಕೆ ಬಿಟ್ಟು ಮಗುವನ್ನ ಬರೋ ಟೈಮ್ ಆಯಿತು ಅಂತ ಯಾವಾಗ ಬೇಕಾದರೂ ಕರಿಬೋದು. ಅಷ್ಟೇ. ಅಯ್ಯೋ ನಾನು ಬರಲ್ಲ ಅಂತ ಹಠ ಮಾಡೋ ಮೋಹ ಇಟ್ಟುಕೊಳ್ಬೇಡ. ಬಟ್ ಆಟ ಆಡಬೇಡ ಅಂತ ಹೇಳಿಲ್ಲ, ಆಟ ಆಡು. ಯಾವಾಗ ತಾಯಿ ಕರೆದ್ರು ಸರಿ ಅಮ್ಮ ಬಂದೆ ಅಂತ ಹೋಗುವಷ್ಟು ಡಿಟ್ಯಾಚ್ಮೆಂಟ್ನು ಇಟ್ಕೋ. ಅದು ನಂದಲ್ಲ, ಆ ಜಾಗ ನಂದಲ್ಲ, ಈ ವ್ಯಕ್ತಿ ನನ್ನವರಲ್ಲ, ಹೌದು, ಈ ವಸ್ತು ನಂದಲ್ಲ ಅನ್ನೋದು ಎಲ್ಲ ಇದ್ರಲ್ಲಿ ಆಲ್ರೆಡಿ ನೋಟ್ ಆಗ್ಬಿಟ್ಟಿದೆ. ನಾವು ಬರೀ ಏನಿಲ್ಲ ಆದರೂ ಎಲ್ಲ ಮಾಡಿಟ್ಟಿನಿ, ಅದ್ನಂದು ಇದನ್ನಂದು. ನನಗನ್ಸುತ್ತವ ನಿಮ್ಮ ಬಗ್ಗೆ ದೊಡ್ಡ ಗುಣ ಅಂದರೆ, ನಿಮಗೆ ಯಾಕೆ ಪಶ್ಚಾತ್ತಾಪ ಇರಬಾರ್ದಂದ್ರೆ, ಬದುಕಿದ್ದ ವೇಳೆಯಲ್ಲಿ ನಾನು ತುಂಬ ಗೌರವದಿಂದ, ಪ್ರೀತಿಯಿಂದ, ಶ್ರದ್ಧೆಯಿಂದ, ಸಮರ್ಪಣೆಯಿಂದ ನೋಡ್ಕೊಂಡಿದ್ದೀನಿ. ಯಾರು ಅಳಬೇಕು ಅಂದರೆ ಹೆಣದ ಮುಂದೆ, ಯಾರು ಬದುಕಿದ್ದಾಗಂತೂ ತನ್ನ ಹಾಕಿರಲ್ವಲ್ಲ, ಒಂಚೂರು ಪ್ರೀತಿ ಕೊಟ್ಟಿರಲ್ವಲ್ಲ, ಒಂಚೂರು ಚೆನ್ನಾಗಿ ಮಾತಾಡಿಸಿರಲ್ವಲ್ಲ, ಅವ್ರು ಅಳಬೇಕು. ಅಯ್ಯೋ ಇದ್ದಾಗ ನಿಮ್ಮ ಬೆಲೆ ಅರ್ಥ ಮಾಡ್ಕೊಳ್ಳಿಲ್ವಲ್ಲೋ ಅಂತ. ಯಾರು ಅಳಬಾರ್ದು ಅಂದರೆ, ನೀವು ಎಷ್ಟು ಪ್ರೀತಿಯಿಂದ ನೋಡ್ಕೊಂಡ್ರಿ, ಎಷ್ಟು ಕಾಳಜಿಯಿಂದ ನೋಡ್ಕೊಂಡ್ರಿ, ಆಯಿತು, ಅದು ಮುಗೀತು. ಈಗ ನೀವು ತುಂಬ ಯಾವಾಗ ಅಳಬೇಕಿತ್ತು ಅಂದರೆ ಅವ್ರನ್ನ ತುಂಬ ಕಡೆಗಣಿಸಿದ್ರೆ, ತುಂಬ ನೋವು ಕೊಟ್ಟಿದ್ರೆ, ಬಟ್ ನೀವು ಅದು ಯಾವುದೂ ಮಾಡಿ. ಅವರು ಕೂಡ ಮಾಡಿದ್ದಿದ್ರೆ ಏನೋ ನನ್ನ ಹೆಂಡತಿ ಬರೀ ಏನು ಮದುವೆ ಮಾಡ್ಕೊಂಡೆ ಬಿಡು ಏನೋ ಒಂದು ಅಂತ ಅಲ್ಲ, ತುಂಬ ಪ್ರೀತಿಸೋರು, ತುಂಬ ಗೌರವಿಸ್ತಾ ಇದ್ರು. ನಿಜ. ರೆಸ್ಪೆಕ್ಟ್, ಪ್ರತಿ ವರ್ಡ್ಗೂ ರೆಸ್ಪೆಕ್ಟ್ ಮಾಡೋರು, ಅದು ಫಸ್ಟ್ ಮೈನು. ನಾನು ಮನೇಲಿದ್ರು ಕೂಡ ನಾನು ಒಂದು ದಿವಸಕ್ಕೂ ನಿನ್ನಿಂದ ಇಷ್ಟು ಖರ್ಚಾಯಿತು ಅಥವಾ ನಿನ್ನಿಂದ ಇಷ್ಟು ದುಡ್ಡು ಹೋಯ್ತು ಒಂದು ಪ್ರಶ್ನೆ ಇಲ್ಲ. ನಮ್ಮ ಮನೆಗಳವರು ಯಾರು ಅವಾಗಲೂ ಅಷ್ಟೊಂದು ಅಟ್ಯಾಚ್ ಇರಲಿಲ್ಲ. ಆದರೂ ನಿಮ್ಮ ಮನೆಯವ್ರು ಯಾರು ಇದನ್ನು ಮಾಡಲ್ವಲ್ಲ, ಅದನ್ನು ಮಾಡಲ್ವ, ಒಂದು ದಿವಸಕ್ಕೂ ಏನೂ ಇಲ್ಲ. ಒಂದೇ ಒಂದು ದಿವಸಕ್ಕೂ ಯಾವುದೇ ರೀತಿಯ ಒಂದು ಇದನ್ನು ಕೇಳಲಿಲ್ಲ. ಅದಕ್ಕೆ ನಾನು ಅವ್ರದ್ದು ಹೋಗಿದ್ದಾದ್ಮೇಲೆ ಅಲ್ಲ, ಅವ್ರು ಇದ್ದಾಗಲೂ ಬರೆದಿದ್ದೆ, ಎಷ್ಟೊಂದೆಲ್ಲ ಬರಿತಾ ಇದ್ದೀನಿ, ಅವ್ರಿಗೋಸ್ಕರ ಬರಿತಾ ಇದ್ದೆ. ಅವಾಗ ಅದನ್ನೇ ಹೇಳ್ತಾ ಇದ್ದೆ ನಾನು, ನನ್ನ ಲೈಫಲ್ಲಿ ಅವರು ಯಾವತ್ತಿಗೂ ಆರದೇ ಇರೋವಂಥ ನಂದಾದೀಪ, ಅವ್ರ ಪಾದದಲ್ಲಿ ಯಾವತ್ತೂ ನಾನು ಬಾಡದೇ ಇರೋವಂಥ ಹೂವು ಅಂತ. ಓಕೆ, ಆರದಿರುವ ನಂದಾದೀಪ ಅವರು, ಬಾಡದಿರುವ ಅವರ ಪಾದದಲ್ಲಿ ಬಾಡದೇ ಇರುವಂಥ ಹೂವು ನಾನು. ಸತ್ಯ ಸತ್ಯ. ನನಗೆ ಪರಿಚಯ ಆಗಿರುವಂಥ ಏನಂತಾರೆ, ಆಡಂಬರದ ಗ್ರಂಥಾಲಯದಲ್ಲಿ ನನಗೆ ಸಿಕ್ಕ ಸರಳ ಕಾದಂಬರಿ ನನ್ನ ಗಂಡ. ಓಹೋ, ಭಾಳ ಸುಲಭವಾಗಿ ಅರ್ಥವಾಗುವಂಥ ಕಾದಂಬರಿ ಅರ್ಥವಾಗುವಂಥದ್ದು. ಅದೆಲ್ಲ ಕುತ್ಕೊಂಡು ಈ ಪ್ರಾಬ್ಲಮ್ಗಳೆಲ್ಲ ಈ ತಲೆಯಲ್ಲಿ ಓಡ್ತಾ ಇದ್ದಾಗೆಲ್ಲ ಕುತ್ಕೊಂಡು ಬರೀತಾ ಇರ್ತಾ ಇದ್ದೆ. ನಿಜ, ಇದು ನೋಡಿ ಎಂತ ಹೀಲಿಂಗ್ ಅಲ್ವಾ. ಜೊತೆಗೆ ನಾನು ಕೂಡ ನಾನು ಬರ್ಕೋತಾ ಇದ್ದೆ ಕೆಲವೊಂದು ಹಾಗೇನೆ. ಏನಂದರೆ ನಾನು ಯಾವ ಥರ ಇರಬೇಕು ಆ ಥರ, ಅದರಲ್ಲಿ ಏನು ಅಂದರೆ ಹಿಂಗೆ ಇದ್ದರೆ ಹಿಂಗೆ ಇರಬೇಕು, ಮ್ಯಾನಿಫೆಸ್ಟ್ ಮಾಡ್ತಿದ್ರಿ. ಅಂದರೆ ಈಗ ಹೇಳಿದ್ರಲ್ಲ, ಮನೆ ಇದು ಕಾರು ಇದೆಲ್ಲ ವ್ಯವಸ್ಥೆಗಳು ಯಾಕೆ ಬೇಕು ಅಂತಂದರೆ ಗೌರವದಿಂದ ಬದುಕೋದಕ್ಕೆ ಅಲ್ಲ. ಅವಶ್ಯಕತೆನ ದುಡ್ಡು ಅದು ಗೊತ್ತಿಲ್ಲ, ಆದರೆ ಮರ್ಯಾದೆಗೆ ಬದುಕೋದಕ್ಕೆ ಬೇಕು. ಯಾರ ಹತ್ರನೂ ಯಾರಿಗೂ ಯಾರ ಕಾಲ್ದಡಿಗೂ ಹೋಗ್ದಂಗೆ, ಯಾರಿಗೂ ಏನೋ ಆಯಿತು, ವಯಸ್ಸಾಯಿತು, ಸ್ವಲ್ಪ ಏನೋ ಹೆಚ್ಚು ಕಮ್ಮಿ ವಯಸ್ಸಾಗೋವರೆಗೂ ಇದ್ದರೆ ಹೇಳ್ತಾ ಇರೋದು. ವಯಸ್ಸಾಯಿತು, ಏನೋ ಒಂದು ಹೆಲ್ತ್ ಪ್ರಾಬ್ಲಮ್ ಬಂತು, ನನಗೆ ಮಾತ್ರೆಗೆ ದುಡ್ಡು ಕೊಡು, ನನಗೆ ಊಟಕ್ಕೆ ದುಡ್ಡು ಕೊಡು ಅಂತ ಕೇಳೋ ಬದಲು ಒಂದಿಷ್ಟು ಏನೋ ಒಂದು ನಾವೇ ಸೇವಿಂಗ್ಸು, ನಾವೇ ಒಂದು ಇದು ಅಂತ ಮಾಡಿಟ್ರೆ ಆಪತ್ಕಾಲದ ಧನ ಅಷ್ಟೇ. ವೆರಿ ಗುಡ್, ಸಂತೋಷನವ್ವ. ಬಟ್ ಈಗ ಹೇಗೆ ನಡೀತಾ ಇದೆ? ಖುಷಿ ಇದೆಯಾ? ಈಗ ಬದುಕು ಹೇಗಿದೆ? ಅಥವಾ ನಿಮ್ಮೊಂದಿಗೆ ಯಾರಿದ್ದಾರೆ?
ಕೆಲಸದಲ್ಲಿ ಹೇಗೆ ಜನಸಂಪರ್ಕ ಇದೆ? ಈಗ ಅದೇ ನಡೀತಾ ಇದೆ. ಈಗ ನಾನು ಫೋಟೋಗ್ರಫಿ ಫುಲ್ ಟೈಮ್ ಅದನ್ನೇ ಮಾಡ್ತಾಯಿದ್ದೀನಿ. ಬೇಬಿ ನ್ಯೂ ಬಾರ್ನ್ ಬೇಬಿದು ಶೂಟ್ಸ್ ಮಾಡ್ತೀನಿ. ಆಮೇಲೆ ಹ್ಯಾಂಡ್ ಕಾಸ್ಟಿಂಗ್ ಅಂತ ಇದನ್ನು ಮಾಡಿಸ್ತಾರಲ್ಲ, ಮೋಲ್ಡಿಂಗ್ ಎಲ್ಲ ಮಾಡಿಸ್ತಾರಲ್ಲ, ಅದನ್ನು ಮಾಡ್ತೀನಿ. ಫೋಟೋಗ್ರಫಿ ಮಾಡ್ತೀನಿ. ಮ್ಯಾನೇಜ್ ಆಗ್ತಾ ಇದೆ, ಏನು ತೊಂದರೆ ಇಲ್ಲ. ನಾನು ಚೆನ್ನಾಗಿದ್ದೀನಿ ಅನ್ನೋದಕ್ಕಿಂತ ದೇವ್ರು ಚೆನ್ನಾಗಿಟ್ಟಿದ್ದಾನೆ ಅಂತ ಹೇಳಬಲ್ಲೆ. ತುಂಬ ಆಸೆಗಳಿದಾವ? ತುಂಬ ಆಸೆಗಳಿದಾವ? ಯಾವುದ್ರ ಬಗ್ಗೆ? ಬದುಕಿನ ಕುರಿತು, ನಾಳೆ ಭವಿಷ್ಯದ ಕುರಿತು ಆಸೆಗಳು ಅಂದರೆ ತುಂಬ ಪ್ಲ್ಯಾನ್ ಮಾಡಿಕೊಂಡು ಬ್ಯಾಗ್ ಎಲ್ಲ ಒತ್ತಿ ಇಟ್ಕೊಂಡಿಲ್ಲ. ಅಂದರೆ ಹೇಳಿದ್ನಲ್ಲ, ನಾವು ಆಲ್ರೆಡಿ ಮುಂಚೆ ಆಗಲೇ ಹೇಳ್ದಂಗೆ ನಾನು ತುಂಬ ಬ್ಯಾಗ್ ಒತ್ತಿ ಇಟ್ಕೊಂಡಿರ್ತೀವಿ ಎಲ್ಲದೂ ವ್ಯವಸ್ಥಿತವಾಗಿರೋವಾಗ. ಈ ವ್ಯವಸ್ಥೆ ನಿಂದಲ್ಲ, ಈ ಬೌಂಡ್ರಿ ನಿಂದಲ್ಲ, ಈ ಆಟದ ಮೈದಾನ ನಿಂದಲ್ಲ ಅಂತ ಯಾವಾಗ ದೇವ್ರು ಹೇಳ್ತಾರಲ್ಲ, ಅಲ್ಲಿಂದ ಬಿಟ್ಬಿಡ್ತೀವಿ ಖಾಲಿ. ಆಗ ಫಸ್ಟು ಇದ್ದಾಗ ಏನಾಗಿತ್ತು ಅಂದರೆ, ನನಗೆ ಅದನ್ನು ಕೊಡು, ನನ್ನ ಗಂಡಂಗೆ ಆಯುಸ್ಸು ಆರೋಗ್ಯ ಕೊಡು, ನಾನು ಪೂಜೆ ಮಾಡ್ತಾಯಿದ್ದೆ ಅದನ್ನು ಕೇಳಿಕೊಂಡು. ಬಟ್ ಅದು ನನಗೆ ನಾನು ಪ್ರತಿದಿನ ಪೂಜೆನಲ್ಲೂ ನಾನು ಅದನ್ನು ಕೇಳ್ತಾ ಇದ್ದೆ. ನನಗೆ ಅದು ಸಿಗಲಿಲ್ಲ ಅನ್ನೋವಾಗ ನನ್ನ ಪಾಲಿಂದಲ್ಲ, ಅದು ಆ ಆಟದ ಮೈದಾನ ನಂದಲ್ಲ. ಪೂಜೆ ನಿಲ್ಲಿಸಿಲ್ಲ, ಆದರೆ ಆಸೆ ನಿಲ್ಲಿಸಿದ್ದೀವಿ, ಅಥವಾ ಬೇಡಿಕೆ ಬೇಡೋದನ್ನು ನಿಲ್ಲಿಸಿದ್ದೀವಿ. ಅಲ್ಲ, ಪೂಜೆ ನಿಲ್ಲಿಸೋ ಅಧಿಕಾರ ನಮಗಿಲ್ಲ. ಯಾಕೆಂದರೆ ನಾವು ಮುಂದೆ ಪೂಜೆ ಮಾಡ್ಕೊಳ್ಳೋದು ಯಾವುದಕ್ಕೆ ಅಂತಂದರೆ, ಮುಂದಿನ ದಿನಗಳಿಗೋಸ್ಕರ, ನಾವಿರೋ ಸಾಯುವವರೆಗೂ ಬದುಕಿರೋದಕ್ಕೋಸ್ಕರ ಬೇಕಾಗಿರೋವಂಥ ದಾರಿದೀಪ ಅದು. ಈಗ ನಿಮ್ಮ ಗಂಡನ ಅಮ್ಮ ಅಥವಾ ಅವ್ರ ಕಡೆಯವರೆಲ್ಲ ಇದಾರ ಜೊತೆ? ಅಮ್ಮ ಇಲ್ಲ, ಅವರು ನವೆಂಬರಲ್ಲಿ ಹೋಗ್ಬಿಟ್ರು, ತೀರ್ಕೊಂಡ್ರು. ನಮ್ಮ ಬಾಬಾ ನಮ್ಮ ಅತ್ತಿಗೆ ಎಲ್ಲನೂ ಇದ್ದಾರೆ, ಕಾಂಟ್ಯಾಕ್ಟಲ್ಲಿ ಇದ್ದಾರೆ, ಚೆನ್ನಾಗಿದ್ದಾರೆ, ಏನು ಇದಿಲ್ಲ. ಒಟ್ಟಾರೆಯಾಗಿ ನಿಮ್ಮನ್ನು ಇಲ್ಲಿಗೆ ಬಹಳ ಪ್ರೀತಿಯಿಂದ ಕರೆಸಿದ್ದು ಬಹುಶಃ ಒಂದು ಹೆಣ್ಮಗಳು ಗಂಡ ತೀರೋದಾಗ ಆಗಿರ್ಬೋದು, ಅಥವಾ ಕೆಲವೊಮ್ಮೆ ಮಕ್ಕಳು ತೀರೋದಾಗಲೇ ಆಗಿರ್ಬೋದು, ಒಂದು ಸ್ಥಿತಿ ಬರುತ್ತೆ, ಅವಳು ಒಬ್ಬಂಟಿ ಆಗ್ಬೋದು, ಅಥವಾ ಅವಳ ನಡತೆ ಕುರಿತು ಸಮಾಜ ಕೆಟ್ಟದಾಗ ಮಾತಾಡೋಕ್ಕೆ ಶುರು ಮಾಡ್ಬೋದು, ಅಪಪ್ರಚಾರಗಳು ಶುರುವಾಗ್ಬೋದು. ಎಸ್ಪೆಷಲಿ ಗಂಡನನ್ನು ಕಳ್ಕೊಂಡ ಹೆಣ್ಣು ಮಕ್ಕಳಿಗೆ ನಿಮ್ಮ ಬದುಕು ಸ್ಫೂರ್ತಿಯಾಗಲಿ ಅಂತ. ಸೊ ನೀವು ಹೇಳಿ, ಅಂಥದ್ದು ಸಮಯ ಬಂದಾಗ, ಅಂಥ ಕಷ್ಟಗಳು ಬಂದಾಗ, ಗಂಡ ತೀರು ಹೋದಾಗ ಮುಖ್ಯವಾಗಿ ಯಾವ ವಿಚಾರಗಳನ್ನು ಗಮನ ಕೊಡಬಾರ್ದು, ಹೇಗೆ ಅವ್ರು ಯೋಚಿಸಬೇಕು? ಮೊದಲಿಗೆ ಮಕ್ಕಳು ಇದ್ದರು ಅಂತಂದರೆ ಅವ್ರನ್ನ ರೂಪಿಸೋದಕ್ಕೆ ಇವ್ರ ಅವಶ್ಯಕತೆ ಇದ್ದೇ ಇರುತ್ತೆ, ಯಾರು ತಾಯಿ ಆದವಳದು. ಮತ್ತು ಇನ್ನೊಂದೇನು ಅಂದರೆ, ಯಾವುದೇ ವ್ಯಾಮೋಹಕ್ಕೆ ಒಳಗಾಕೋ ಅವಶ್ಯಕತೆ ಇಲ್ಲ. ಯಾಕೆಂದರೆ ಈ ಇದಿಲ್ಲ ಅಂತ ಹೇಳಿದ್ರೆ, ಈಗ ಅವ್ರಿಗೇನು ಕೆಲಸ ಮಾಡ್ತಾ ಇರ್ತಾರೋ ಅದಿಲ್ವಾ? ಹೌಸ್ ವೈಫ್ ಆಗಿದ್ರಾ? 1000 ದಾರಿ ಇದೆ ಬದುಕೋದಕ್ಕೆ, ಸಾವಿಗೆ 1000 ದಾರಿ, ಬದುಕೋದಕ್ಕೆ ಭರವಸೆ ಒಂದೇ ದಾರಿ. ಒಂದನ್ನು ನಾನು ಅದೇ ಹೇಳೋದ್ನಲ್ಲ, ನನಗೆ ನಾನೇ ಬರ್ಕೋತೀನಿ ಅಂತ ಇದನ್ನೆಲ್ಲ ಬರ್ಕೊಂಡು ನಾನು ಎಲ್ಲ ಇದರಲ್ಲೆಲ್ಲ ನೋಟ್ ಮಾಡಿಕೊಂಡು ಅದನ್ನು ನೋಡ್ತೀನಿ. ಆಗಾಗ ನನಗೆ ಯಾವಾಗ ಮನಸ್ಸು ಕುಗ್ಗುತ್ತೋ ಆ ಟೈಮಲ್ಲಿ ನಾನು ನೋಡಿಕೊಂಡು ಇದು ಮಾಡೋದಷ್ಟೇ. ಅದೇ ಹೇಳೋದ್ನಲ್ಲ, ಆ ಥರ ಎಲ್ಲ ಇದ್ದರು ಅಂದಾಗ ಮೊದಲಿಗೆ ನಮ್ಗೆ ಬರೋ ಟಾಸ್ಕ್ಗಳೆಲ್ಲದೂ ನಮ್ಮ ಕರ್ಮ ಕಳೆದು ಅವ್ರ ಕರ್ಮ ಹೊತ್ಕೋತಾರೆ. ನಮಗೇನು ಅಂತಾರೋ ಏನು ಮಾಡ್ತಾರೋ ಎಲ್ಲ ಕರ್ಮ ಹೊತ್ಕೋತಾ ಇದ್ದಾರೆ, ನಮ್ಮ ಕರ್ಮ ಕಳೀತಾ ಇದ್ದಾರೆ. ನೀನು ಅಂತೀಯ ಅಂದ್ಕೊಳ್ತಾ ಹೋಗು ಅಷ್ಟೇ. ಆದರೆ ನಾವು ಕಾನ್ಫಿಡೆಂಟಾಗಿರಬೇಕು. ಮೊದಲಿಗೆ ಯಾವುದೋ ಒಂದು ವ್ಯಾಮೋಹ, ಯಾವುದೋ ಒಂದು ಚಿಕ್ಕ ಪುಟ್ಟ ವಸ್ತು, ಇಲ್ಲಿರೋ ಅಂಥ ವಸ್ತುಗಳೆಲ್ಲದೂ ಅಷ್ಟೇ ನಮ್ಮದಲ್ಲ. ಮೊದಲಿಗೆ ನಾನೇನು ಈ ಸಾಕ್ಷಾತ್ಕಾರ ಅಂತ ಹೇಳಿದ್ನಲ್ಲ, ಅದಾಗೋದಕ್ಕಿಂತ ಮುಂಚೆ ಎಲ್ಲಿ ನೋಡಿದ್ರೂ ನನ್ನ ಹಸ್ಬೆಂಡ್ ಏನೋ ಒಂದು ವಸ್ತು ನೋಡಿದ ತಕ್ಷಣ ನನಗೆ ಒಂದು ಕ್ಷಣ ಕಣ್ಣಲ್ಲಿ ನೀರು ಬರೋದು, ಕುತ್ಕೊಂಡ್ಬಿಡ್ತಾ ಇದ್ದೆ ಅರ್ಧ ಗಂಟೆ. ಅದಾದಮೇಲೆ ಹೇಗಾಯಿತು, ಜಸ್ಟ್ ಅದು ಮೆಟೀರಿಯಲು, ಇವತ್ತಿದು ನಂದಾಗಿದೆ, ನಾಳೆ ಇನ್ನೊಬ್ಬರದಾಗತ್ತೆ, ನೆನ್ನೆ ಯಾರದ್ದು ಆಗಿತ್ತು. ಆ ಒಂದು ಸ್ಟೇಜಿಗೆ ಬಂದುಬಿಟ್ಟೆ ನಾನು. ಆ ಸ್ಟೇಜಿಗೆ ಬರೋದಕ್ಕಿಂತ ಮುಂಚೆ ಅಂತೂ ತುಂಬ ಸಫರ್ ಮಾಡಿಬಿಟ್ಟಿದ್ದೀನಿ. ಏನಂದರೆ ಪ್ರತಿಯೊಂದರಲ್ಲೂ ಅವರನ್ನು ನೋಡೋದು. ಮತ್ತು ಈ ಥರದ ಪರಿಸ್ಥಿತಿಗಳು ಬಂದಾಗ, ಗಂಡನನ್ನು ಕಳ್ಕೊಂಡು ಒಂಟಿಯಾದಾಗ, ಸಮಾಧಾನ ಮಾಡುವ ನೆಪದಲ್ಲಿ ಬಹುಶಃ ನಿಮ್ಮನ್ನು ತಪ್ಪಾಗಿ ಬಳಸಿಕೊಳ್ಳುವ ಜನರು ಇರ್ತಾರೆ. ಕೆಲವೊಮ್ಮೆ ಸಮಾಧಾನ ಮಾಡಿದವರೇ ದೇವರಾಗಿ ಕಂಡುಬಿಡ್ತಾರೆ. ಎಷ್ಟು ಎಚ್ಚರವಾಗಿರಬೇಕು ಆ ಸಮಯದಲ್ಲಿ? ಸಮಾಧಾನ ಮಾಡೋಕ್ಕೆ ಅಂದರೆ ಫೇಕ್ ಸಿಂಪತಿ ತೋರಿಸೋರು ತುಂಬ ಜನ ಇರ್ತಾರೆ. ಮೇಯ್ನಾಗಿ ಹೇಳಬೇಕು ಅಂದರೆ, ಈ ನಿನ್ನ ಪರಿಸ್ಥಿತಿ ನನಗೆ ಅರ್ಥ ಆಯಿತು ಅಂತ ಹೇಳ್ತಾರೆ. ಅರ್ಥ ಆಯಿತು ಅಂತ ಹೇಳಿದವ್ರ ಕಡೆಯಿಂದನೇ ನಮಗೆ ತುಂಬ ನೋವಾಗಿರುತ್ತೆ, ಹರ್ಟ್ ಆಗಿರುತ್ತೆ. ಆದರೆ ಅದು ನಾವು ಗಮನಿಸೋದೇ ಇಲ್ಲ. ಆದರೆ ನಮಗೆ ಅದು ಖಂಡಿತವಾಗ್ಲೂ ನಿಜವಾಗ್ಲೂ ಅರ್ಥ ಮಾಡ್ಕೊಳ್ಳೋರಾದರೆ, ಈಗ ನಾನೇನು ವೃತ್ತಿ ಮಾಡ್ತಾಯಿದ್ದೀನಿ ಅದರಲ್ಲಿ ನನಗೆ ಅವಕಾಶ ಕೊಡ್ತಾರೆ. ನಿಜ ಆಯಿತಾ? ಈಗ ನಾನು ಫೋಟೋಗ್ರಫಿ ಮಾಡ್ತಾಯಿದ್ದೀನಿ, ನಿಮ್ಮ ಮನೇಲಿ ಏನೋ ಒಂದು ಪ್ರೋಗ್ರಾಮ್ ನಡೀತು, ಏನೋ ಒಂದು ಆಯಿತು ಅನ್ನೋವಾಗ ನನಗೆ ಅವಕಾಶ ಕೊಡ್ತಾರೆ. ಆ ಥರ ಇದ್ದರೆ ಫೇಕ್ ಸಿಂಪತಿ ತೋರಿಸ್ಬಿಟ್ಟು, ನಾನು ಮನೇಲಿ ನಮ್ಮವ್ರು ಇಲ್ದಿದ್ದಾಗ ನಾನು ಕಾಲ್ ಮಾಡ್ತೀನಿ, ನಮ್ಮ ಮನೆಯವ್ರು ಇಲ್ದಿದ್ದಾಗ ನಾನು ಮೆಸೇಜ್ ಮಾಡ್ತೀನಿ ಅಂತ ಹೇಳಿ ನಿನಗೆ ಅವಾಗ ಸಮಾಧಾನ ಮಾಡ್ತೀನಿ ಅಂದರೆ, ನಿನಗೆ ಆಗ ಸಮಾಧಾನ ಮಾಡೋರು ಬೇಡ. ಯಾವುದೇ ಹೆಣ್ಣುಮಕ್ಳಿಗಾಗಲಿ ನಾನು ಹೇಳೋದು, ಒಂದು ಹಸ್ಬೆಂಡ್ದೇನೋ ಒಂದು ಬಿಟ್ಟೋದ್ನ, ಒಂಟಿಯಾಗಿರ್ತಾಳ ಅಥವಾ ಹೋಗೇ ಬಿಟ್ರ, ಅವ್ರಿಗೆ ಹೇಳೋದು ಒಂದೇ, ನಾನು
ಸುಖಕ್ಕಾಗಿ ಗಂಡಸಿನ ಅವಶ್ಯಕತೆ ಬೇಡ. ಜವಾಬ್ದಾರಿ ಇರುವಂಥ ಗಂಡನ ಅವಶ್ಯಕತೆ ಮಾತ್ರ ನಮಗಿರುತ್ತೆ. ಆ ಜವಾಬ್ದಾರಿ ಇರುವಂಥ ಗಂಡ ನಮ್ಮ ಜೊತೆಯಲ್ಲಿ ಇಲ್ಲ ಅಂದಾಗ ನಮ್ಮ ಶಕ್ತಿ, ನಮ್ಮ ಕಾನ್ಫಿಡೆನ್ಸು, ನಮ್ಮ ಭರವಸೆನೇ ನಮ್ಮ ಶಕ್ತಿ. ಅದನ್ನು ಬಿಟ್ಟರೆ ದೇವ್ರಿಗೆ ಶರಣಾಗ್ಬಿಡ್ಬೇಕು. ಹೇಗೆ ದಾರಿ ತೋರಿಸ್ತಾನೆ ನಿಮಗೆ ದಾರಿ ಅಂತಂದರೆ, ಈಗ ನಾನು ಇನ್ಸ್ಟಾಗ್ರಾಮಲ್ಲೆಲ್ಲ ನೋಡ್ತಾ ಇರ್ತೀನಿ, ಅದೇನೋ ಹಿಂಗೆ ಪೇಂಟ್ ಮಾಡ್ಕೊಂಡು ಹೋಗೋದು, ಕೃಷ್ಣನ ಕೈ ಪೇಂಟ್ ಮಾಡೋದು, ನಾವು ಮುಂದೆ ಹೋಗ್ತಾ ಇರೋದು. ಲಿಟ್ರಲಿ ಅದೇ ಥರ ಮಾಡ್ತಾನೆ ದೇವರು. ನಾವು ಅಂದ್ಕೊಂಡಿದ್ದೀವಿ ನಮಗೇನೂ ಆಗ್ತಾಯಿಲ್ಲ ಬಿಡು, ನಮ್ಗೆ ಅದಾಗ್ತಾಯಿಲ್ಲ. ನನಗೆ ಎಷ್ಟೊಂದು ಜನ ಕಾಲ್ ಮಾಡ್ತಾ ಇರ್ತಾರೆ, ಅವರೆಲ್ಲ ನಿಮ್ಮಂತೆ ನಾವಿರೋದು ಕೂಡ ಒಂದು ತಪಸ್ಸು, ಅದು ಕೂಡ ಒಂದು ಸಾಧನೆ. ಇಷ್ಟೆಲ್ಲ ನಿನ್ನ ಲೈಫಲ್ಲಿ ಆದರೂ ನೀನು ಹೀಗಿದೆಯಲ್ಲ, ನಮಗಾದರೆ ಆಗೋದೇ ಇಲ್ಲ, ನಾವು ಇರ್ತಾನೆ ಇರಲಿಲ್ಲ ಅಂತ. ನೀನು ಇರಬೇಕು ಅಂತಿದ್ರೆ ನಿನಗಿನ್ನೂ ಒಂದಷ್ಟಾದರೂ ಇರ್ತೀಯ. ನೀನು ಹೋಗಬೇಕು ಅಂತ ಇತ್ತು ಅಂತಂದರೆ ನೀನು ಹೋಗ್ತಾ ಕೂತಿರೋ ಜಾಗದಲ್ಲೇ ಹೋಗ್ಬಿಡ್ತೀಯ ಅಷ್ಟೇನೆ ಅಲ್ವಾ? ಹಾಗೆ ಈಗ ಎಷ್ಟೊಂದು ಜನ ಕಾಲ್ ಮಾಡ್ತಾರೆ, ನನಗೆ ಅದಿಲ್ಲ, ನನಗಿದಿಲ್ಲ. ನಾನು ಅವ್ರದ್ದೇ ಪರಿಸ್ಥಿತಿನ ಅವ್ರಿಗೆ ಅರ್ಥ ಮಾಡಿಸಿ, ಈಗ ಎಷ್ಟೊಂದು ಜನ ಹೇಳ್ತಾ ಇರ್ತಾರೆ, ನನಗೆ ಒಬ್ರು ಇದ್ದಾರೆ, ಅವರು ಹಂಗೆ ಫೋನ್ ಮಾಡಿದಾಗೆಲ್ಲ ನನಗೇನೋ ಒಂದು ಪ್ರಾಬ್ಲಮ್ ಆಗಿದೆ, ಅದು ಇದು. ಅವ್ರ ಮನೇಲಿ ಅತ್ತೆ ಮಾವ ಇದ್ದಾರೆ, ಅವ್ರ ಅಪ್ಪ ಅಮ್ಮ ಇದ್ದಾರೆ, ತುಂಬ ಕೇರ್ ಮಾಡೋವಂಥ ಅಪ್ಪ ಅಮ್ಮ ಇದ್ದಾರೆ, 4 ಜನ ಮಕ್ಕಳಿದ್ದಾರೆ, ಗಂಡ ಒಳ್ಳೆಯವನಿದ್ದಾನೆ, ಚೆನ್ನಾಗಿದ್ದಾನೆ ಗಂಡ, ಒಂದು ಒಳ್ಳೆಯ ನೆಲೆ ಇದೆ, 3 ಹೊತ್ತು ಊಟ ಇದೆ, ಇರೋದಕ್ಕೊಂದು ಸೂರಿದೆ, ಮೈ ತುಂಬ ಬಟ್ಟೆ ಇದೆ, ಮರ್ಯಾದೆ ಇದೆ, ಆರೋಗ್ಯ ಇದೆ. ನಿನಗಿನ್ನೇನು ಬೇಕು? ಬೇಸಿಕ್ ನೀಡ್ ಇದು. ಈ ಫೇಕ್ ಪ್ರಾಮಿಸ್ಗಳು ನಿಮಗೂ ಬಂದಿದ್ದಾವ? ಖಂಡಿತ ಬಂದಿದೆ. ನಾನು ಒಂದೇ ಮೆಸೇಜಲ್ಲೇ ಅದು ಬ್ಲಾಕ್ ಮಾಡಿ ಬಿಸಾಕಿದ್ದೀನಿ ಕೂಡ ನಾನು. ಈ ಫೇಕ್ ಪ್ರಾಮಿಸು, ಫೇಕ್ ಸಿಂಪತಿ ಮೊದಲಿಗೆ. ನಿನಗೆ ಹಿಂಗಾಯ್ತಾ, ನಾನು ನಿನ್ನನ್ನು ಉದ್ಧಾರ ಮಾಡ್ತೀನಿ. ಯಾರನ್ನೂ ಉದ್ಧಾರ ಮಾಡಲ್ಲ. ಅಷ್ಟೇ, ಹಾಳು ಮಾಡಬೇಕು ಅಂದರೂ ದೇವರೇ ಮಾಡಬೇಕು, ಅದು ನಮ್ಮ ಕರ್ಮ. ಬಟ್ ನಮ್ಮ ಸ್ವಂತ ಬುದ್ಧಿ ನಮ್ಮ ಕೈಲಿ ಇರಬೇಕು. ಉದ್ಧಾರ ಮಾಡಬೇಕು ಅಂದ್ರೆ ದೇವರೇ ಮಾಡಬೇಕು. ಕೆಲವೊಮ್ಮೆ ಕಾಲ ಮಿಂಚು ಹೋಗಿ ಅದನ್ನು ದೇವ್ರ ಮೇಲೆ ಹಾಕ್ಲಿಕ್ಕಾಗಲ್ಲ. ಅಲ್ಲ, ಯಾರನ್ನೂ ಬ್ಲೇಮ್ ಮಾಡೋಕೆ ಹೋಗ್ಬಾರ್ದು. ಈಗ ನನಗೇನೋ ಆಯಿತು, ಮೊದಲು ಈ ಥರ ಮದುವೆ ಮಾಡಿಬಿಟ್ರು, ಹಾಗಾಯಿತು ಹೀಗಾಯಿತು ಅಂದರೆ ಈಗ ಮನೆಯವ್ರನ್ನ ಬ್ಲೇಮ್ ಮಾಡೋ ಬದಲು ನನ್ನ ಹಣೆ ಬರ ಅದೇ ಇದ್ದಿದ್ದು ಅಂದ್ಕೊಂಡ್ರೆ ಸಮಾಧಾನ. ಈಗ ನಾನು ಹೋಗ್ಬಿಟ್ಟು ನನಗೆ ಹಿಂಗೆ ಮಾಡ್ಬಿಟ್ರಾ ಅಂತ ಹೋಗ್ಬಿಟ್ಟು ನಮ್ಮ ಮನೇಲಿ ಹೋಗಿ ಕೇಳಿ ಎಲ್ಲ ಮಾಡಿದ್ರೆ ನೆಮ್ಮದಿ ಹಾಡು, ಯಾರ ಹತ್ರನೂ ಪರಿಹಾರ ಇಲ್ಲ. ಗ್ರೇಟ್ ಬಾ. ಅದಕ್ಕೆ ಹೇಳಿದ್ದು, ನನಗೆ ಅದನ್ನು ಬರ್ಕೊಂಡಿದ್ದೀನಿ ಅಂತ ತೋರಿಸ್ತೀನಿ ರೀ. ಅದೊಂದು ಹೇಳಿ ಅದನ್ನು ಸೇವ್ ಕೂಡ ಮಾಡ್ಕೊಂಡಿದ್ದೆ. ಅದು ನಿಮ್ಮ ಬಾಯಲ್ಲಿ ಕೇಳೋಕ್ಕೆ ಚೆನ್ನಾಗಿರುತ್ತೆ, ತಗೊಳ್ಳಿ. ಎಷ್ಟು ಹೆಣ್ಮಕ್ಳಿಗೆ ನೀವು ಸ್ಫೂರ್ತಿಯಾಗಿರ್ತೀರಿ. ಐ ಹೋಪ್ ತುಂಬ ಜನ ಹೆಣ್ಣುಮಕ್ಕಳು ಈ ಥರದ ವಿಚಾರಗಳಲ್ಲಿ ತಪ್ಪು ಆಯ್ಕೆಗಳು ಮಾಡಿಕೊಂಡು ಅಥವಾ ಹೆತ್ತವರ ನಿರ್ಧಾರಗಳಿಗೆ ತಲೆ ಕೊಟ್ಟು ಜೀವನವನ್ನು ಕಣ್ಣೀರಲ್ಲಿ ಕೈ ತೊಳಿತಾ ಇರ್ತಾರೆ. ಆ ಸಮಯದಲ್ಲಿ ಸಾವಿನ ಯೋಚನೆ ಮಾಡೋ ಬದಲು ಓಕೆ, ಒಂದು ವೃತ್ತಿ ಹಿಡಿದು ನಮ್ಮ ಸ್ವಾವಲಂಬಿಯಾಗಿ ನಮ್ಮ ಜೀವನ ಕಟ್ಟಿಕೊಳ್ಳೋಣ ಅಂತ ಒಂದು ಹೆಣ್ಮಗಳು ನಿಮ್ಮ ಕತೆ ಕೇಳಿ ನಿರ್ಧಾರ ಮಾಡೋದಾದರೆ ಅದು ನಿಮಗೆ ಎಷ್ಟು ದೊಡ್ಡ ಪುಣ್ಯ ಅಲ್ವೇ? ಅದು ಖಂಡಿತವಾಗ್ಲೂ. ಇನ್ನೂ ಯಾರಾದರೂ ಆ ಥರ ಹೆಣ್ಮಕ್ಳುಗಳಿದ್ದು ಅವ್ರಿಗೇನಾದರೂ ಅವಶ್ಯಕತೆ ಇತ್ತು ಅಂತಂದರೆ, ನಾನು ಹೇಳಿದ್ನಲ್ಲ, ನಾನು ಕಲಿತೆ ಅಂತ ರೋಡ್ ಸೆಟ್ಟಲ್ಲಿ, ಅಲ್ಲಿ ಅಬ್ಸಲ್ಯೂಟ್ಲಿ ಫ್ರೀ ಆಗಿ ಹೆಣ್ಮಕ್ಳಿಗೆ ಬೇಕಾಗಿರೋ ಥರ ಕೋರ್ಸ್ಗಳಿದೆ, ಗಂಡು ಮಕ್ಳಿಗೆ ಬೇಕಾಗಿರೋದಿದೆ. ಅದು ನನಗೊಂದು ರೀತಿ ಗುರುಕುಲನೇ. ಅಲ್ಲಿಂದ ನಾನು ಆಚೆ ಬರ್ದಿರ ಇದ್ದಿದ್ರೆ ನಾನು ಈ ಲೆವೆಲ್ಗೆ ಇರ್ತಾ ಇರಲಿಲ್ಲ. ಮತ್ತು ನನ್ನ ಗುರುಗಳು ನನ್ನ ಲೈಫಲ್ಲಿ ಅವ್ರು ಇರಲಿಲ್ಲ ಅಂತ ಹೇಳಿದ್ರು ನಾನು ಈ ಮಟ್ಟದಲ್ಲಿ ಇರ್ತಾ ಇರಲಿಲ್ಲ. ಏನು ನಿಮ್ಮ ಇನ್ಸ್ಟಾಗ್ರಾಮ್ ಹ್ಯಾಂಡಲ್ಲು? ನಂದು ಕ್ಯಾಂಡಿಡ್ ಕ್ವೀನ್ ಅಂತ ಒಂದಿದೆ. ಕ್ಯಾಂಡಿಡ್ ಕ್ವೀನ್ ಅಂತ. ಆ್ಯಂಡ್ ನಿಮಗೆ ಅವರ ಸಮಾರಂಭಗಳಿಗೆ ಕರೆಯೋದಕ್ಕೆ ಅವರು ಹೇಗೆ ನಿಮ್ಮನ್ನು ಸಂಪರ್ಕ ಮಾಡಬೇಕು? ಅದರಲ್ಲೇ ನಾನು ಇದು ಮೆಸೇಜ್ ಮಾಡಿದ್ರೆ, ಕ್ಯಾಂಡಿಡ್ ಕ್ವೀನ್ ಅಂತ ಇನ್ಸ್ಟಾಗ್ರಾಮ್ ಹ್ಯಾಂಡಲ್ ಅವ್ರದ್ದು. ಸೊ ನೀವು ಅಲ್ಲಿ ಅವರನ್ನು ಫಾಲೋ ಮಾಡ್ಬೋದು. ಏನಾದರೂ ಇದ್ದರೆ ಅಲ್ಲಿ ಮೆಸೇಜ್ ಮಾಡಿ ನೀವು ಎನ್ಕ್ವೈರಿ ಮಾಡ್ಬೋದು. ನೀವೇ ಬರೆದಿದ್ದ? ಇದು ನಿಮ್ಮ ಫೋಟೋನಾ? ಓಕೆ. 19. ಸೊ ಇದೊಂದು ಕವನ. ಓಕೆ, ಇವರು ಬರೆದಿರೋ ಕವನ ಓದ್ತೀನಿ ನಾನೇ. ಕಲಿಯಬೇಕಿದೆ ನಾನು ಸೋಲಿನಲ್ಲಿ ಸಹನೆ, ಸಾಧನೆಯಲ್ಲಿ ತಪನೆ, ಕೋಪದಲ್ಲಿ ಧ್ಯಾನ, ಕಲಹದಲ್ಲಿ ಮೌನ, ಸಂಕಟದಲ್ಲಿ ಸ್ಥೈರ್ಯ, ಸಂಕಷ್ಟದಲ್ಲಿ ಧೈರ್ಯ, ಅನ್ಯರಲ್ಲಿ ನಲ್ಮೆ, ಅನ್ಯಾಯದಲ್ಲೂ ತಾಳ್ಮೆ, ಅವಮಾನದಲ್ಲಿ ಶಾಂತತೆ, ವಿಜಯದಲ್ಲಿ ವಿನಮ್ರತೆ, ಬದುಕಿನಲ್ಲಿ ಸಮಚಿತ್ತತೆ. ಆಹಾ, ಭಾಳ ಚೆನ್ನಾಗಿದೆ. ತಾಳ್ಮೆ, ಶಾಂತತೆ, ವಿನಮ್ರತೆ, ಸಮಚಿತ್ತತೆ, ನಲುಮೆ, ಧೈರ್ಯ, ಸ್ಥೈರ್ಯ, ಮೌನ, ಧ್ಯಾನ, ಸಹನೆ. ಭಾಳ ಚೆನ್ನಾಗಿ ಬರೆದಿದ್ದೀರಿ. ನಿಮ್ಮ
ವೇದನೆಯ ಸಂಕಟಗಳೆಲ್ಲವೂ ಇದರಲ್ಲಿ ತುಂಬಿದೆ. ಭಾಳ ಅಂದ್ರೆ ಚೆನ್ನಾಗಿ ಆ ಥರ ಇದ್ರೂನು ನಾವು ಯಾವ ರೀತಿ ತಟಸ್ಥವಾಗಿರ್ಬೇಕು ನೋಡಿ, ಅಲ್ಲಿ ವಿಜಯದಲ್ಲಿ ವಿನಮ್ರತೆ ಯಾವಾಗಲೂ ಮನುಷ್ಯ. ನಿಜ ಆಡಂಬರ ಸಿಕ್ಬಿಡ್ತು ನಮ್ಗೇನೋ ಒಂದೇನೋ ಗೆದ್ದಾಗ ಏನು ನಂದಲ್ಲಪ್ಪ, ಇದು ಯಾವಾಗ ಬೇಕಾದ್ರೂ ಕಿತ್ಕೊಂಡು ಹೋಗ್ಬೋದು ಅನ್ನೋ ಎಚ್ಚರ ನಮಗಿರಬೇಕು ಅಂತ. ಇದು ಬರ್ದಿರೋದು ನಾನು 19 ಬರ್ದಿದ್ದೀನಿ. ಹೌದಾ? ಅದು ಬರ್ದಿದ್ದು ಹೇಗಾಯ್ತು ಅದೇ ಥರನೇ ನಡ್ಕೊಂಡು ಹೋಗ್ತಾ ಇದೆ. ಬಂತು ಏನೋ ವಿಜಯ ಬಂತು ಅಂದ್ರೆ ಏನೋ ಒಂದು ಸಕ್ಸಸ್ ಆಯ್ತು ಅನ್ನೋಷ್ಟೊಳಗಡೆ ಏನೋ ಒಂದು ಆಗತ್ತೆ ಅಂದ್ರೆ ಅದನ್ನ ಅಲ್ಲೇ ನಾವೇ ಬ್ರೇಕ್ ಹಾಕೋತಾ ಇರಬೇಕು. ನಾವೇನೋ ತಪ್ಪು ಮಾಡಿದೀವಿ, ಅದಕ್ಕೆ ದೇವ್ರು ಬ್ರೇಕ್ ಹಾಕಿದ್ದಾನೆ ಅಷ್ಟೇನೇನೆ. ನಿಜ. ಎನಿವೇ, ಸೊ ಈ ಕಾರ್ಯಕ್ರಮಕ್ಕೆ ಬರೋದಕ್ಕೆ ನಿಮಗೆ ಯಾಕೆ ಅನ್ನಿಸ್ತು? ಅದೇ ನೋಡ್ತಾ ಇದ್ದೆ ನಾನು ಎಲ್ರದ್ದು. ಆದರೆ ನನ್ನ ಸ್ಟೋರಿ ಯಾರಾದರೂ ಒಂದು 4 ಜನ ಹೆಣ್ಮಕ್ಳಿಗೆ ಒಂದು ಸ್ಫೂರ್ತಿ ಆಗ್ಬೋದು. ಅಂದರೆ ಈ ಥರ ಏನಾದರೂ ಕೋರ್ಸ್ಗಳು ಮಾಡಬೇಕು, ನಾನು ಕಲಿಬೇಕು ಅನ್ನೋಂಥ ಹೆಣ್ಮಕ್ಳಿಗೆ ಏನೋ ಒಂದು ದಾರಿ ಆಯಿತು ಅಂತಂದರೆ ನಾಳೆ ದಿವಸ ಅವ್ರ ಬದುಕನ್ನು ಕಟ್ಕೋಬೋದು. ಯಾರ ಹತ್ರ ಕೈ ಚಾಚೋದಿದೆಯಲ್ಲ ಅದಕ್ಕಿಂತ ನಿಮ್ಗೇನೋ ಒಂದು 10 ಜನ ಬಂದು ಏನೋ ಒಂದು ಚುಚ್ಚಿ ಎಲ್ಲ ಮಾಡಿಬಿಟ್ರು ಅಷ್ಟು ನೋವಾಗಲ್ಲ. ನಿಜ. ನನಗೊಂದು 100 ರೂಪಾಯಿ ಬೇಕು ಅಂತ ಕೇಳ್ತಾರಲ್ಲ, ಇವಾಗ ನನಗೆ ಕೇಳೋರು ಇರ್ತಾರೆ ಫ್ರೆಂಡ್ಸು, ಪಾಪ ಅವ್ರ ಪರಿಸ್ಥಿತಿ ಏನೇನೋ ಇದೆ. ಆ ಥರ ಅವ್ರು ಕೇಳೋವಾಗ ಅವ್ರು ಎಷ್ಟು ಸಂಕಟ ಪಟ್ಕೊಂಡು ಕೇಳ್ತಾರೆ ಅಂದರೆ ಅದೇ ನಾವು ದುಡ್ದಿದ್ದು. ಈಗ ನಾನು ಕೆಲ್ಸಕ್ಕೆ ಹೋಗ್ತೀನಲ್ಲ, ನನ್ನ ಹತ್ರ ಬೇರೆ ಯಾವುದಾದ್ರೂ ದುಡ್ಡು ಬಂದಿರಲಿ, ಯಾವುದಾದ್ರೂ ಇರಲಿ, ಅಷ್ಟು ಖುಷಿ ಆಗಲ್ಲ. ನಾನು ಕೆಲಸ ಮುಗಿಸ್ಕೊಂಡಾದ್ಮೇಲೆ ಅವ್ರ ಹತ್ರ ಹೋದರೆ ಅವರೊಂದು ಕ್ಯಾಶ್ ಕೊಡ್ತಾರಲ್ಲ ಕೈಗೆ, ಅದನ್ನು ತೊಗೊಂಬರುವಾಗಿರುತ್ತಲ್ಲ ಆ ಕಾನ್ಫಿಡೆನ್ಸು, ಆ ಕಾನ್ಫಿಡೆನ್ಸ್ ಆ ದುಡ್ಡು ಬಂದಾಗೆಲ್ಲ ನಾನು ನನ್ನ ಗುರುಗಳನ್ನ, ನನ್ನ ಗುರುಕುಲನ ನೆನಪು ಮಾಡ್ಕೋತೀನಿ ಒಂದ್ಸತಿ. ಆ ಗ್ರ್ಯಾಟಿಟ್ಯೂಡ್ ಫೀಲ್, ಅದೇ ಗ್ರ್ಯಾಟಿಟ್ಯೂಡು ಪ್ರತಿ ಸೂರ್ಯೋದಯಕ್ಕೂ ನಮಗಿರಬೇಕು. ಅಂದರೆ ಈ ದಿನ ನನಗೆ ಸೂರ್ಯೋದಯ ನೋಡೋಕ್ಕೆ ಕೊಟ್ಟಿದ್ಯಾ ನೀನು ಅಂತ ಹೇಳಿದ್ರೆ ಅದೇ ನನಗೆ ಅದೃಷ್ಟ. ನಿಜ. ಪ್ರತಿದಿನವೂ ನಾವು ಸದಾ ಕೃತಜ್ಞತೆ ಬೇಡೋದು ಮಾತ್ರವಲ್ಲ, ಇಲ್ಲಿವರೆಗೂ ಏನೇನು ಕೊಟ್ಟಿದ್ದೀಯೋ ಅದು ಎಲ್ಲದಕ್ಕೂ ಥ್ಯಾಂಕ್ಸ್ ಹೇಳೋ ಬುದ್ಧಿ ನಮಗಿರಬೇಕು ಅಂತ. ಎನಿವೇ, ಥ್ಯಾಂಕ್ ಯು. ಏನನ್ನಿಸ್ತು ಒಟ್ಟಾರೆ ಪಾಡ್ಕಾಸ್ಟ್? ತುಂಬ ಖುಷಿ ಆಯಿತು, ಕಂಫರ್ಟಬಲ್ ಆಗಿ ನೀವು ಫೀಲ್ ಮಾಡಿಸಿದ್ರಿ. ಬಂದ ತಕ್ಷಣ ಒಂಥರ ನರ್ವಸ್ ಆಯಿತು. ಹೌದಾ? ನರ್ವಸ್ ಆಯಿತು, ಭಯ ಆಯಿತು, ಎಲ್ಲ ಆಯಿತು. ಆ್ಯಂಡ್ ಫಸ್ಟ್ ಆಫ್ ಆಲ್ ನಾವು ಈ ಮುಂಚೆ ಮಾತಾಡಿದ್ವಿ ಕಾರ್ಯಕ್ರಮದ ಕಾರಣದಿಂದ. ಸೊ ನನಗಂತೂ ಬಹಳ ಖುಷಿ ಏನಂದರೆ, ಅವರು ಒಂದು ಮದುವೆ ಅಥವಾ 2ನೇ ಮದುವೆ ಅಥವಾ ಅಲ್ಲಿ ಗಂಡನನ್ನು ಕಳ್ಕೊಂಡ ಆನಂತರ ಅವರು ಎದ್ದು ನಿಂತ ರೀತಿ, ಅದಕ್ಕೆ ಕೃಷ್ಣನನ್ನು ಎಷ್ಟು ನಂಬಿದ್ದಾರೆ. ನಿಜವಾಗಿಯೂ ನಂಬೋದು ಅಂದರೆ ಇದೆ. ಸುಮ್ಮನೆ ಕೂತಿತ್ತಲೇ ಕಾಡಿನ ರಾಜ ಸಿಂಹನಿಗೂ ಆಹಾರ ಬರಲ್ಲ, ಅವನು ಬೇಟೆ ಆಡಲೇಬೇಕು. ಹಾಗೆ ನಮ್ಮ ಬದುಕಲ್ಲೂ ನಮಗೇನು ಬೇಕೋ ಅದಕ್ಕೆ ನಮ್ಮದೊಂದು ಪ್ರಯತ್ನ ಅನ್ನೋದು ಇರಲೇಬೇಕು. ಸೊ ನಂದಿನಿಯವರ ಈ ಬದುಕು ಬಹಳಷ್ಟು ಹೆಣ್ಣುಮಕ್ಕಳಿಗೆ ಅಂತ ಅಲ್ಲ, ಬದುಕಲ್ಲಿ ಸೋತಾಗ ಅಯ್ಯೋ ಎಲ್ಲ ಮುಗಿದೋಯ್ತು ಅಂದಾಗ, ಇಲ್ಲಪ್ಪ ಮಕ್ಕಳಿಲ್ಲ, ಗಂಡ ಇಲ್ಲ, ಹೆಂಡತಿ ಇಲ್ಲ, ಯಾರಿಲ್ಲ ಅಂದರೂ ನನಗೆ ಬದುಕಲಿಕ್ಕೊಂದು ಒಂದೇ ಕಾರಣ, ನನಗೆ ಈ ಜನ್ಮ ಸಿಕ್ಕಿದೆ, ಅದನ್ನು ನಾನು ಭಗವಂತನೇ ಕರ್ಕೊಳ್ಳೋವರೆಗೂ ನಾನಾಗಿ ಅದನ್ನು ಹತ್ಯೆ ಮಾಡಿಕೊಳ್ಬಾರ್ದು, ಸಾರ್ಥಕವಾಗಿ ಬದುಕಿ ಹೋಗಬೇಕು ಅನ್ನೋದು ನಂದಿನಿಯವರ ಬದುಕಿನಿಂದ ನಾವು ಕಲಿತದ್ದು. ಆ್ಯಂಡ್ ಈ ಮೂಲಕ ಅವರಿಗೆ ನಮ್ಮೆಲ್ಲ ವೀಕ್ಷಕರ ಪರವಾಗಿ ಥ್ಯಾಂಕ್ಸ್ ಆ್ಯಂಡ್ ಆಲ್ ದಿ ಬೆಸ್ಟ್ ಅಂತ ಹೇಳ್ತಾ, ಒಳ್ಳೆಯದಾಗಲಿ, ಶುಭವಾಗಲಿ. ಬಂಧುಗಳೇ, ಥ್ಯಾಂಕ್ ಯು ಇಷ್ಟೊತ್ತು ಪಾಡ್ಕ್ಯಾಸ್ಟ್ ನೋಡಿದ್ದಕ್ಕೆ. ಸೊ ನಿಮಗೇನು ಅನ್ನಿಸ್ತು, ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ಆ್ಯಂಡ್ ಜ್ಞಾನಾಶ್ರಮ ಇನ್ಸ್ಟಾಗ್ರಾಮ್ ಹ್ಯಾಂಡಲ್, ಫೇಸ್ಬುಕ್ ಹ್ಯಾಂಡಲ್ ಆ್ಯಂಡ್ ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫಾಲೋ ಮಾಡ್ಕೊಳ್ಳಿ. ಆ್ಯಂಡ್ ಏನಾದರೂ ತಪ್ಪುಗಳಿದ್ದರೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ, ನಾನು ಅದನ್ನು ತಿದ್ದುಕೊಳ್ತೀನಿ. ಇವತ್ತಿನ ನಂದಿನಿಯವರ ಕತೆ ಭಾಳಷ್ಟು ಜನಕ್ಕೆ ಸ್ಫೂರ್ತಿಯಾಗಿದೆ, ಪಾಠ ಆಗಿದೆ ಅಂತ ಭಾವಿಸ್ತಾ ಮತ್ತೊಬ್ಬರು ಅತಿಥಿಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಥ್ಯಾಂಕ್ ಯು ಸೋ ಮಚ್. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದು ಮರಿಬೇಡಿ, ನಿಮ್ಮ ಅಭಿಪ್ರಾಯ ತಿಳಿಸೋದನ್ನು ಮರಿಬೇಡಿ. ಮುಂದಿನ ಎಪಿಸೋಡಲ್ಲಿ ನಿಮಗೆ ನಾನು ಮತ್ತೆ ಸಿಗ್ತೀನಿ. ಶುಭವಾಗಲಿ. ಹರೇ ಕೃಷ್ಣ.